ಅಕ್ಕ, ರಚಿತಾರಾಮ್ ತರ ಹಾಟ್ ಅಂಡ್ ಟ್ರೆಡಿಷನಲ್ ಆಗಿ ಕಾಣ್ಬೇಕು. ಆ ರೇಂಜಿಗೆ ರೆಡಿ ಆಗ್ಬೇಕು ಇವತ್ತು. ಆಕಾಶ್ ಮನೆಯವರು ತುಂಬಾ ಶ್ರೀಮಂತರಂತೆ. ಫ್ಯಾಮಿಲಿ ಜೊತೆಗೆ ನನ್ನ ನೋಡಕ್ ಬರ್ತಿದ್ದಾರೆ. ನನ್ನ ನೋಡ್ತಿದ್ದಾಗೆ ಫಿದಾ ಆಗ್ಬೇಕು. ಆತರ ರೆಡಿ ಮಾಡು ಪ್ಲೀಸ್. ಈಗ ರಚಿತಾರಾಮ್ ತರಾನೇ ಕಾಣಿಸ್ತಿದ್ಯಾ, ಗೊತ್ತಾಯ್ತಾ? ಕಾವ್ಯ, ಹಾ ಅಮ್ಮ. ಬೇಗ ಬೇಗ ಸೀರೆ ಉಡ್ಸು. ಹಾ, ಅಡ್ಗೆನೂ ನೀನೇ ನೋಡ್ಕೋಬೇಕು. ಮತ್ತೆ ನೀನ್ ಹಾಕಿರೋ ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಎಲ್ರ ಕಣ್ಣು ನಿನ್ ಮೇಲೆ ಇರುತ್ತೆ. ಹುಡುಗನ್ ಕಡೆಯವರು ಆರ್ತಿ ನೋಡಕ್ ಬರ್ತಿದಾರಲ್ವಾ? ನನಗ್ ಗೊತ್ತು, ಆರ್ತಿಗಿಂತ ನೀನೇ ದೊಡ್ಡೋಳು ಅಂತ. ಹಾಗ್ ನೋಡಕ್ ಹೋದ್ರೆ ನಿನ್ ಮದ್ವೆನೇ ಮೊದ್ಲು ಮಾಡ್ಬೇಕಿತ್ತು. ಆದ್ರೆ ನಿಂಗೆ ಗೊತ್ತಿದೆ ಅಲ್ವಾ, ನಾವ್ ಯಾಕೆ ನಿನಗಿಂತ ಮುಂಚೆ ಆರ್ತಿ ಮದ್ವೆ ಮಾಡ್ತಾ ಇದ್ದೀವಿ ಅಂತ. ಹಾಮ, ನನಗ್ ಗೊತ್ತು. ಇವತ್ತು ಆರ್ತಿ ದಿನ, ಅವಳು ಮಿಂಚ್ಬೇಕು. ನಾನ್ ಬೇರೆ ಬಟ್ಟೆ ಹಾಕೋತೀನಿ. ಮತ್ತೆ ಆರ್ತಿ ಈಗ ರೆಡಿ ಆಗಿದ್ದಾಳೆ. ಇವತ್ತು ಆರ್ತಿ ನೋಡೋದಕ್ಕೆ ಶ್ರೀಮಂತ ಹಾಗೂ ಗೌರವಸ್ಥ ಮನೆತನದಿಂದ ಬರ್ತಿದ್ದಾರೆ. ಆದ್ರೆ ಕಾವ್ಯಗೆ ಅವ್ರನ್ನ ಭೇಟಿ ಮಾಡೋಕೆ ಪರ್ಮಿಷನ್ ಇರ್ಲಿಲ್ಲ. ಕಾವ್ಯ ಹಾಗೂ ಆರ್ತಿ ಅಕ್ಕ ತಂಗಿಯರಾಗಿದ್ರು, ಸ್ನೇಹಿತರ ಹಾಗಿದ್ದಾರೆ. ಕಾವ್ಯ ಆರ್ತಿಗೆ ಯಾವಾಗ್ಲೂ ತಾಯಿ ಪ್ರೀತಿ ಕೊಡ್ತಾಳೆ. ಆದ್ರೆ ಒಂದು ದೊಡ್ಡ ಕಾರಣದಿಂದ ಅವರಮ್ಮ ಕಾವ್ಯನ ಆರ್ತಿ ಮದ್ವೆಯಿಂದ ದೂರ ಇರೋದಕ್ಕೆ ಹೇಳಿದ್ರು. ಸ್ವಲ್ಪ ಸಮಯದ ನಂತರ ಆಕಾಶ್ ಹಾಗೂ ಆರ್ತಿ ಮಾತಾಡೋದಕ್ಕೆ ಬೇರೆ ರೂಮ್ಗೆ ಹೋಗ್ತಾರೆ. ಹೋಗಿ ಹೋಗಿ ಮಾತಾಡ್ಕೊಂಡ್ ಬನ್ನಿ ಹೋಗಿ. ಮದ್ವೆ ನಂತರ ನಾನ್ ಸಿಂಗಾಪುರ್ಗ್ ಹೋಗ್ಬೇಕು. ನಾನ್ ಡಿಸೈನರ್ ವೇರ್ ಬಟ್ಟೆನ ಹಾಕೋಬೇಕು. ಸಿಂಗಾಪುರ್ ಗೋಲ್ಡ್ ತಗೋಬೇಕು. ಈ ಕಡೆ ಕಾವ್ಯ ಎಲ್ರಿಗೂ ಕಾಫಿ ಹಾಗೂ ತಿಂಡಿ ರೆಡಿ ಮಾಡ್ತಿರ್ತಾಳೆ. ಹಾ ಅಜ್ಜ, ಅಣ್ಣ ಇನ್ನೂ ಬಂದಿಲ್ಲ, ನಾನ್ ಕರ್ಕೊಂಡ್ ಬರ್ತೀನಿ. ಹೋಗ್ಬಾ ಹೋಗ್ಬಾ. ಆಕಾಶ್ನ ತಮ್ಮ ಆದಿತ್ಯ ಆಕಾಶ್ನ ಹುಡುಕ್ತಾ ಬರುವಾಗ ಅಡ್ಗೆ ಮನೆಯಲ್ಲಿ ಕೆಲ್ಸ ಮಾಡ್ತಿದ್ದ ಕಾವ್ಯ ಅವನ್ ಕಣ್ಣಿಗ್ ಬೀಳ್ತಾಳೆ. ಆದಿತ್ಯ ಕಾವ್ಯ ನೋಡಿ ಇಂಪ್ರೆಸ್ ಆಗ್ತಾನೆ. ಆದ್ರೆ ಅಲ್ಲಿ ಆಕಾಶ್ ಆರ್ತಿಗ್ ಹೇಳಿದ ಮಾತನ್ ಕೇಳಿ ಆರ್ತಿ ಹೃದಯನೇ ಒಡೆದು ಹೋಗುತ್ತೆ. ಐ ಆಮ್ ಸಾರಿ ಆರ್ತಿ ಅವ್ರೆ, ನಾನ್ ನಿಮ್ಮನ್ನ ಮದ್ವೆ ಆಗಕ್ಕಾಗಲ್ಲ. ಮನೆಯವರು ಆಕಾಶ್ ಹತ್ರ ಅವನ್ ಡಿಸಿಷನ್ಗೆ ಕಾರಣ ಕೇಳ್ತಿದ್ದಾಗ ಅಲ್ಲಿಗ್ ಬಂದ ಆದಿತ್ಯ ಎಂತ ಮಾತ್ ಹೇಳ್ದ ಅಂದ್ರೆ ಅದನ್ನ ಯಾರೂ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಆದಿತ್ಯ ಎಲ್ರ ಮುಂದೆ ಹೇಳಿದ್ದೇನು? ಆಕಾಶ್ ಆರ್ತಿನ ಮದ್ವೆ ಆಗೋದಕ್ಕೆ ಯಾಕೆ ಒಪ್ಲಿಲ್ಲ? ಅಷ್ಟಕ್ಕೂ ಕಾವ್ಯ ಆರ್ತಿ ಮದ್ವೆ ಆಗೋವ್ರನ್ನ ಮೀಟ್ ಮಾಡಿದ್ರೆ ಆಗೋ ಸಮಸ್ಯೆ ಆದ್ರೂ ಏನು? ಸುಮಾರು 9 ಗಂಟೆ ಆಗಿತ್ತೇನೋ. ಬೆಳಗ್ಗೆನೆ ಸಾಮಾನಿನ ಲಿಸ್ಟ್ ಕೊಟ್ಟು ಶಾಮರಾಯರನ್ನ ಫಸ್ಟ್ ಬಸ್ಸಿಗೆ ಪೇಟೆಗೆ ಅಟ್ಟಿದ್ದ ಕಲಾವತಿ ಕೂತ್ರೆ ಕಿರ್ರ್ ಅಂತ ಶಬ್ದ ಮಾಡ್ತಿದ್ದ ಓಬಿರಾಯನ್ ಕಾಲದ ಬೆಂಚಿನ ಮೇಲೆ ಚಲ್ಲಾಪಿಲ್ಲಿಯಾಗಿ ಹರಡಿಟ್ಟಿದ್ದ ನೆನ್ನೆಯ ಪೇಪರ್ನೆಲ್ಲ ಎತ್ತಿಡ್ತಾ ಕಿರ್ಚಿದ್ಲು. ಸಹಜಾ, ಸಹಜಾ, ನೀ ಸ್ನಾನ ಮಾಡ್ಕೊಂಡ್ಯೇನೆ? ಯಾವಾಗ್ಲೂ ಮಾಡೋ ಥರ ಹಂಡೆ ನೀರ್ ಖಾಲಿ ಆಗೋವರ್ಗೂ ಹುಯ್ಕೋತಾ ಕೂರ್ಬೇಡ ಇವತ್ತು. ಕಲಾವತಿ ಹೀಗ್ ಹೇಳೋದಕ್ಕೂ ಕಾರಣ ಇತ್ತು. ಆ ದಿವ್ಸ ಎಲ್ಲಾ ಬೆಳಗಿನ ಹಾಗಿರ್ಲಿಲ್ಲ. ಬಾಳೆಹೊನ್ನೂರು, ಜೈಪುರ ಪಟ್ಟಣದ ಹತ್ರ ಬೆಲ್ಲದಹಳ್ಳಿ ಅನ್ನೋ ಒಂದು ಮುದ್ದಾದ ಊರು. ಅಲ್ಲಿ ಮಂಜಿನ ಬೆಳಗಲ್ಲಿ ಸೂರ್ಯ ಬೆಳ್ಳಗ್ ಹೊಳಿಯೋಕೆ ತಿಣ್ಕಾಡ್ತಾ ಇದ್ದ. 4 ದಿಕ್ಕಲ್ಲೂ ಕಾಣೋ ಹಸಿರು ಸೀರಿಲಿ ಇಬ್ಬನೀನು ಬೆರ್ತು ಆಕಾಶನೂ ಭೂಮಿನೂ ಒಂದ್ ಮಾಡಿತ್ತು. ಇಂಥ ಚಂದದ ಜಾಗದಲ್ಲೊಂದು ದೊಡ್ಡ ಮನೆ, ಹೆಸರು ಕೂಡ ದೊಡ್ಡ ಮನೆನೆ. ಬ್ರಿಟಿಷರ್ ಕಾಲದಲ್ಲಿ ಹೆಂಗಿತ್ತೋ ಈಗ್ಲೂ ದೊಡ್ಡ ಮನೆ ಹಂಗೇ ಇದೆ ಅಂತ ಊರ್ ತುಂಬೆಲ್ಲ ಜನ ಮಾತಾಡ್ಕೋತಿದ್ರು. ಕುಟುಂಬಕ್ಕೆ ದೊಡ್ಡ ಹೆಸರೇನೋ ಹೌದು, ಆದ್ರೆ ಅದ್ರ ಓನರ್ ಶಾಮರಾಯರ್ ಕಷ್ಟ ಅವ್ರಿಗಷ್ಟೇ ಗೊತ್ತು. ಮೊದ್ಲು ಈ ಮನೆಯಲ್ಲಿದ್ದ ಕೂಡು ಕುಟುಂಬ ಒಡ್ದು ಹೋಳಾಗಿ ರಾಯರ್ಗುಳ್ಕೊಂಡಿದ್ದು ಈ ಹಳೇ ಕಾಲದ ಭವ್ಯ ಮನೆ. 1.5 ಎಕರೆ ಅಡಿಕೆ ತೋಟ ಅಷ್ಟೆ. ನೋಡೋರ್ ಕಣ್ಣಿಗೆ ಭರ್ಜರಿ ಮನೆಯಾದ್ರೂ ಮಲ್ನಾಡಿನ ಮಳೆಗಾಲದಲ್ಲಿ ಮಾತ್ರ ಈ ಮನೆ ತನ್ ಬುದ್ಧಿ ತೋರಿಸ್ತಿತ್ತು. ಮುಟ್ಟಕ್ ಹೋದ್ರೆ ಕಚ್ಚಕ್ ಬರತ್ತೆ ಅನ್ನೋ ಗಾದೆ ಹಂಗೆ ರಾಯರು ಮನೆ ರಿಪೇರಿ ಕೆಲ್ಸಕ್ಕೆ ಕೈ ಹಾಕೋದನ್ನ ಬಿಟ್ಟೇ ಬಿಟ್ಟಿದ್ರು. ಸುತ್ಮುತ್ಲವರೆಲ್ಲ ತಮ್ ಗುಡ್ಡ ಕಡ್ದು ಕಾಫಿ ತೋಟ ಹಾಕೊಂಡು ಏನೇನೋ ಕೃಷಿ ಪ್ರಯೋಗಗಳನ್ನ ಮಾಡ್ಕೊಂಡು ಝುಮ್ ಅಂತ ಜೀಪು ಕಾರಲ್ಲೆಲ್ಲ ಓಡಾಡ್ತಿದ್ರೆ ರಾಯರ್ಗೆ ಇಂಥದ್ದೆಲ್ಲ ಮಾಡೋ ಉತ್ಸಾಹನೂ ಇಲ್ಲ, ವಯಸ್ಸೂ ಇಲ್ಲ. ಮಕ್ಕಳ ಮದ್ವೆ ಮಾಡಿ ಇದ್ದಿದ್ರಲ್ಲೇ ಮನೆ ತೂಗಿಸ್ಕೊಂಡ್ ಹೋದ್ರೆ ಸಾಕು ಅನ್ನೋ ಭಾವ ಅವ್ರಿಗೆ. ಇಂಥ ಶಾಮರಾಯ ಕಲಾವತಿ ದಂಪತಿಗಳ ಮಗಳು ಸಹಜಾಗೆ ಮಲ್ನಾಡಲ್ಲೇ ದೊಡ್ಡ ಕುಳ ರಾವ್ ಬಹದ್ದೂರ್ ಕುಟುಂಬದಿಂದ ಸಂಬಂಧ ಬಂದಿತ್ತು. ಇವತ್ತು ಅವರೆಲ್ಲ ಹೆಣ್ ನೋಡೋ ಶಾಸ್ತ್ರಕ್ಕೆ ಬರೋರಿದ್ರು. ಸ್ನಾನ ಆಯ್ತಮ್ಮ
ಪುಣ್ಯಕ್ಕೆ ಆಗಷ್ಟೇ ಸ್ನಾನ ಮುಗಿಸ್ಕೊಂಡು ಉಪ್ಪರ್ಗೆ ಕೋಣೆಗೆ ಕಾಲಿಟ್ಟಿದ್ದ ಸಹಜ ಅಮ್ಮನ ಸಹಸ್ರನಾಮಾರ್ಚನೆಯಿಂದ ಸ್ವಲ್ಪದ್ರಲ್ಲೇ ಪಾರಾದ್ಲು. ಆ ಕಡೆ ಸಹಜಾಳ ಅಕ್ಕ ಅಂದ್ರೆ ಶ್ಯಾಮರಾಯರ ಹಿರಿ ಹೆಂಡತಿ ಮಗಳು ಶ್ರೀಲಕ್ಷ್ಮಿ ಪ್ರತಿದಿನ ಮಾಡೋ ಹಂಗೆ ಆ ದಿನಾನು ಬೆಳಗ್ಗೆ ಎದ್ದು ಅಂಗಳ ಗುಡ್ಸಿ ಯಾವತ್ಗಿಂತ ಸ್ವಲ್ಪ ಹೆಚ್ಚೆ ಚಂದದ ರಂಗೋಲಿ ಹಾಕಿದ್ಲು. ಮನೆ ಹಿಂಬದಿ ಕಾಲ್ದಾರಿಲಿ 10 ನಿಮಿಷ ನಡೆದ್ರೆ ಸಿಗೋ ನೀಲಿಮಲೆ ಬೆಟ್ಟದ ಬುಡದ ಗುಡಿಲಿ ತಾನ್ ನಂಬೋ ಲಕ್ಷ್ಮಿಗೆ ಭಕ್ತಿಯಿಂದ ಕೈ ಮುಗಿದು ತಂಗಿಗೆ ಈ ಸಂಬಂಧ ಕೂಡ್ಬರ್ಲಿ ಅಂತ ಬೇಡ್ಕೊಂಡಾಗಿತ್ತು. ಮುಂಚೆಗಿಂತ 10 ನಿಮಿಷ ಹೆಚ್ಚೆ ಅಲ್ಲಿ ಕೂತು ಕಾಯಿ ಒಡ್ದು ಮನೆಗ್ ಬಂದು ಹಿತ್ಲಲ್ಲಿ ನಿನ್ನೆ ರಾತ್ರಿ ನೀರ್ ಹಾಕಿಟ್ಟಿದ್ದ ಪಾತ್ರೆಗಳನ್ನೆಲ್ಲ ತೊಳ್ದಿಟ್ಟಿದ್ಲು. ಅಷ್ಟು ದೊಡ್ಡ ಮನೆನೆಲ್ಲ ಗುಡ್ಸಿ ವರ್ಸಿ ಆಗಷ್ಟೇ ಉಪ್ಪರ್ಗೆ ಮೆಟ್ಲತ್ತಿ ತಂಗಿ ಕೋಣೆಗ್ ಬಂದು ಕಪಾಟ್ ತೆರೆದು ತಂಗಿಗೆ ಯಾವ್ ಸೀರೆ ಉಡ್ಸೋದು ಅಂತ ಲೆಕ್ಕಾಚಾರ ಹಾಕ್ತಾ ಕೂತಿದ್ಲು. ಶ್ರೀಲಕ್ಷ್ಮಿ ಇರೋದ್ರಲ್ಲಿ ಚಂದದ್ದು ಅಂದ್ರೆ ಇದೇನೆ, ಇಲ್ಲ ಅಂದ್ರೆ ಅಮ್ಮಂದೋ ನಂದೋ ಉಡ್ಬೇಕಷ್ಟೆ ಅಂತ ಹೇಳ್ತಾ ಗಿಣಿ ಹಸ್ರಿಗೆ ಗುಲಾಬಿ ಬಣ್ಣದ ಬಾರ್ಡರ್ ಇರೋ ಸೀರೆನ ಸಹಜ ಹೆಗ್ಲಿಗೆ ಹಿಡಿದು ನೋಡಿದ್ಲು. ದಮ್ಮಯ್ಯ, ನಿಂದು ಅಮ್ಮನ್ ಮಾತ್ರ ಬೇಡ, ನಂಗೆ ಬ್ಲೌಸ್ ಸೆಟ್ ಆಗಲ್ಲ. ನೀವಿಬ್ರು ಬ್ಲೌಸ್ ಸಿಂಪಲ್ ಆಗಿ ಹೊಲಿಸ್ತೀರಿ, ಅದ್ರಲ್ಲಿ ನಾ ಹಳ್ಳಿ ಗುಗ್ಗು ತರ ಕಾಣ್ತೀನಿ ಅಂದ್ಲು ಸಹಜ. ಕಸೂತಿ ಹಾಕ್ಸಕ್ಕೆ ರಂಪ ಮಾಡಿ ಕಾಸ್ಟ್ಲಿ ರೇಟ್ಗೆ ಹೊಲ್ಸಿದ ಗುಲಾಬಿ ಬಣ್ಣದ ಬ್ಲೌಸ್ ಹಾಕೊಂಡು ಸೀರೆ ಉಡ್ಸ್ಬಿಡೆ, ಆದ್ರೆ ಲೂಸ್ ಅಲ್ಲ ಆಯ್ತಾ. ನಂಗೆ ಆ ಶಿಲ್ಪಾ ಶೆಟ್ಟಿ ಉಡೋ ಥರಾನೇ ಕರೆಕ್ಟಾಗಿ ಮೈಗಂಟಿ ಕೂತ್ಕೋಬೇಕು ಅಂತ ಸಹಜ ಹೇಳೋದಕ್ಕೂ ಅಮ್ಮ ಕಲಾವತಿ ಮೆಟ್ಲು ಹತ್ಕೊಂಡು ಅಲ್ಲಿಗ್ ಬಂದಿದ್ದಕ್ಕೂ ಸರಿ ಹೋಯ್ತು. ಅಯ್ಯೋ ಶ್ರೀಲಕ್ಷ್ಮಿ, ಬೇಗ ಬೇಗ ಉಡ್ಸ್ಬಿಟ್ ಬಾರೆ, ಅಲ್ಲಿ ಅಡ್ಗೆ ಕೋಣೆಲಿ ರಾಶಿ ಕೆಲ್ಸ ಇದೆ. ಅಪ್ಪ ಇನ್ನೂ ಬಂದಿಲ್ಲ, ಕಾಫಿ ಡಿಕಾಕ್ಷನ್ ಎಲ್ಲ ಬೇಕಾದಷ್ಟಿದ್ಯಾ ಅಂತ ನೋಡ್ಕೊ ಮೊದ್ಲೇ ಅಂತ ಹೇಳ್ತಾ ಕಲಾವತಿ ಅಲ್ಲಿಂದ ಹೊರಟೋಳು ಶ್ರೀಲಕ್ಷ್ಮಿನ ಮೇಲಿಂದ ಕೆಳಗೆ ನೋಡ್ತಾ ಕಣ್ಣಾಡ್ಸಿ, ಹಾ ಆಮೇಲೆ ನೀನೀಗ ಹಾಕೊಂಡಿದ್ಯಲ್ಲ ಚೂಡಿದಾರು, ಅದನ್ನ ಸ್ವಲ್ಪ ಬದ್ಲಾಯಿಸೋದು ಒಳ್ಳೇದಾ ಅಂತ. ಜಾಸ್ತಿ ಮಿಣ ಇದೆ ನೋಡು, ಸ್ವಲ್ಪ ಹಳೇದ್ ಹಾಕ ಅಂದ್ಲು. ಹ್ಞೂ ಚಿಕ್ಕಮ್ಮ ಅಂದ್ಲು ಶ್ರೀಲಕ್ಷ್ಮಿ. ಕಲಾವತಿ ಆ ಕಡೆ ಮತ್ತೆ ತಿರುಗಿ, ನೋಡಮ್ಮ, ನಂಗೂ ನಿಂಗ್ ಹೇಳೋದಕ್ಕೆ ಕರುಳು ಚೂರ್ರಂತದೆ, ಆದ್ರೆ ಇವತ್ತು ನಿನ್ ತಂಗಿ ಸಹಜ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರೋವಾಗ ನೀ ಹಿಂಗೆ ಇಷ್ಟು ಚಂದದ್ ಚೂಡಿದಾರ್ ಹಾಕೊಂಡು ಅವ್ರ ಮುಂದೆ ಓಡಾಡ್ತಾ ಇದ್ರೆ ಏನಾಗ್ಬೋದು ಅಂತ ಗೊತ್ತಾ ನಿಂಗೆ? ನಿನ್ ಜಾತಕದಲ್ ಬೇರೆ ಮಂಗಳ ದೋಷ ಇದೆ, ಇನ್ 3 ವರ್ಷ ಮದ್ವೆ ಆಗಲ್ಲ ಅಂದಿದ್ದಾರೆ ಜೋಯಿಸ್ರು. ಜೊತೆಗೆ ಮದ್ವೆ ಆದ್ರೆ ಗಂಡನ ಆಯಸ್ಸಿಗೆ ಕಂಟಕ ಅಂತ ಬೇರೆ ಹೇಳಿ ಹೆದ್ರಿಸಿದ್ರೆ ಏನ್ ಮಾಡೋದ್ ಹೇಳು? ನೀನು ಅರ್ಥ ಮಾಡ್ಕೋಬೇಕಲ್ಲ ಇದ್ನೆಲ್ಲ ಅಂದ್ಲು. ಹಿಂಗ್ ಹೇಳಿದ್ರು ಶ್ರೀಲಕ್ಷ್ಮಿ ಸ್ವಲ್ಪಾನೂ ಮುಖ ಚಿಕ್ಕದ್ ಮಾಡ್ದೆ, ಹ್ಞೂ ಚಿಕ್ಕಮ್ಮ, ಇವತ್ತು ಸಹಜ ದಿನ, ನನ್ ತಂಗಿ ಚಂದ ಕಾಣ್ಬೇಕು ಅಂತ ನಂಗಿರಲ್ವಾ? ಈಗೇನು ಚೂಡಿದಾರ ಬದ್ಲಾಯಿಸ್ಬೇಕು ಅಷ್ಟೇ ತಾನೇ, ಮಾಡ್ತೀನಿ ಅಂದ್ಲು. ಅವಳು ಹೇಳೋದನ್ನ ಪೂರ್ತಿ ಕೇಳೋವಷ್ಟು ಪುರ್ಸೊತ್ತಿಲ್ಲದ ಕಲಾವತಿ ಸಹಜ ಕಡೆ ತಿರುಗಿ, ಈ ಸೀರೆ ನಿಂಗ್ ಭರ್ಜರಿಯಾಗಿ ಒಪ್ಪುತ್ತೆ, ಆಹಾ ನನ್ ಮಗಳು ಸುಂದ್ರಿನಪ್ಪ ಅಂದು ಮಗಳ ತಲೆ ಮೇಲೆ ಮೊಟ್ಕಿ ನಟ್ಗೆ ಮುರಿದು ಅಲ್ಲಿಂದ ಡಬಡಬನೆ ಕೆಳಗಿಳಿದ್ಲು. ಅಮ್ಮ ಹೋದ್ ಕೂಡ್ಲೆ ಸಹಜ ಅಕ್ಕನ್ ಕಡೆ ತಿರುಗಿ, ಅಲ್ವೇ ನೋಡಕ್ಕ, ಮೊದ್ಲೆಲ್ಲ ನಿನ್ ಜೊತೆ ಏನೇ ಆಟ ಆಡಿದ್ರೂ ನಾನೇ ಗೆಲ್ತಿದ್ದೆ ನೋಡು, ಈಗ ಮದ್ವೆ ಆಗೋದ್ರಲ್ಲೂ ನಾನೇ ಫಸ್ಟ್ ಬಂದೆ, ನಿಜ ಹೇಳು, ನಿಂಗಿದ್ರಿಂದ ಬೇಜಾರಾಗೋದಿಲ್ವೇನೆ ಅಂದ್ಲು. ಯಾವ್ದಕ್ ಬೇಜಾರಾಗ್ಬೇಕು ಕೇಳಿದ್ಲು ಶ್ರೀಲಕ್ಷ್ಮಿ. ಅದೇ ಕಣಕ್ಕ, ನಿನ್ಗಿಂತ ಚಿಕ್ಕೋಳಾಗಿರೋ ನಾನು ನಿನ್ ಬಿಟ್ಟು ಮೊದ್ಲೇ ಮದ್ವೆ ಆಗ್ತೀನಂತ ನಿಂಗ್ ಬೇಜಾರಾಗಲ್ವಾ ಅಂದೆ ಅಂದ್ಲು ಸಹಜ. ಸ್ವಲ್ಪ ಬೇಜಾರಾಗಿದ್ದಂತೂ ನಿಜ, ಆದ್ರೆ ಮೊದ್ಲೇ ಮದ್ವೆ ಆಗ್ತಿದ್ದಾಳೆ ಅಂತಲ್ಲ, ನನ್ ಮುದ್ದಿನ ತಂಗಿ ನನ್ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅಂದು ಕೆನ್ನೆ ಹಿಂಡಿದ್ಲು ಶ್ರೀಲಕ್ಷ್ಮಿ. ನೋಡು, ನಂಗಿದೆಲ್ಲ ಯೋಚನೆನೇ ಬರ್ಲಿಲ್ಲ, ನನ್ಗಂತೂ ಮೊದ್ಲು ಈ ಮದ್ವೆ ಆದ್ರೆ ಸಾಕು ಅನ್ಸಿದೆ. ಬಹದ್ದೂರ್ ಫ್ಯಾಮಿಲಿ ಅಂದ್ರೆ ಸುಮ್ನೆನಾ? ಮಹಾರಾಣಿ ತರ ಇರ್ಬೋದು, ಜೀನ್ಸು ಟೀ ಶರ್ಟು ಹಾಕೊಂಡು ಆಗಾಗ ಫಾರಿನ್ ಸುತ್ಬೋದು, ಕಾರಲ್ಲಿ ಜುಮ್ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸೆಲ್ಫಿ ತಗೋಬೋದು. ಇದ್ರಲ್ಲೆಲ್ಲ ಸಿಗೋ ಮಜಾ ಈ ಹಾಳ್ಕೊಂಪೆಲ್ ಸಿಗುತ್ತಾ ಹೇಳು ಅಂತ ಸಹಜ ಮ್ಯಾಚಿಂಗ್ ನೆಕ್ಲೆಸ್, ಕಿವಿಯೋಲೆ ಸಿಕ್ಕಿಸ್ಕೊಂಡು ಕನ್ನಡಿ ಮುಂದೆ ನಿಂತು ಚೆಕ್ ಮಾಡಿ ತನ್ ಮುಂದಿನ ಕಾರ್ಯಕ್ರಮ ಶುರು ಹಚ್ಕೊಂಡ್ಲು. ಹಾಗ್ ನೋಡಿದ್ರೆ ಸಹಜಾಗಿಂತ್ಲೂ ಶ್ರೀಲಕ್ಷ್ಮಿ ಸ್ವಲ್ಪ ಹೆಚ್ಚೆ ಅನ್ಸೋವಂತ ಸುಂದ್ರಿ. ಸಾದಾ ಚೂಡಿದಾರ ಹಾಕೊಂಡ್ರು ಒಮ್ಮೆ ನೋಡ್ದೋರು ಮತ್ತೆ ತಿರುಗ್ ನೋಡ್ಬೇಕು ಅನ್ಸೋ ಮೈಮಾಟ ಅವಳದ್ದು.
ಮೋಹಕ ಕಣ್ಗಳು, ಮುಗ್ಧ ನಗು ಅವಳ ಪ್ಲಸ್ ಪಾಯಿಂಟ್. ಮಾತ್ ಕಡ್ಮೆ ಹೆಚ್ಚ್ ದುಡಿಮೆ ಅನ್ನೋ ಗಾದೆಯಂತೆ ಬದ್ಕೋಳು. ಅದೇ ಅವಳ ವ್ಯಕ್ತಿತ್ವನ ಎತ್ತರದಲ್ಲಿ ಕೂರಿಸ್ಬಿಡ್ತಿತ್ತು. ಶಾಮರಾಯರ ಮೊದಲನೇ ಹೆಂಡತಿ ಮಗಳಾದ ಶ್ರೀಲಕ್ಷ್ಮಿ ಎಲ್ರನ್ನೂ ಪ್ರೀತಿಯಿಂದ ಕಾಣೋಳು. ಚಿಕ್ಕಮ್ಮ ಆಗಾಗಾಡೋ ಚುಚ್ಚು ನುಡಿ, ಎಷ್ಟು ಪ್ರೀತಿ ಕೊಟ್ರೂ ಜಂಬದಿಂದ ನಡ್ಕೊಳ್ಳೋ ತಂಗಿ, ಇದ್ಯಾವ್ದ್ರಿಂದಾನೂ ಅವಳು ಒಳ್ಳೆತನ ಮಾತ್ರ ಕಮ್ಮಿ ಆಗ್ತಾ ಇರ್ಲಿಲ್ಲ. ರಾಯರಿಗೆ ಶ್ರೀಲಕ್ಷ್ಮಿ ಮೇಲೆ ಒಂದ್ ಹಿಡಿ ಪ್ರೀತಿ ಹೆಚ್ಚೇ ಇದ್ರೂ ಅದು ಕಲಾವತಿ ರಾಜ್ಯಭಾರದಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿತ್ತು. ಕಲಾವತಿ ಜಾತಕದ ನೆಪದಲ್ಲಿ ಅವಳಿಗೆ ಮದ್ವೆ ಮಾಡೋದ್ರಲ್ಲಿ ಯಾವ ಆಸಕ್ತಿನೂ ತೋರಿಸ್ದೆ ತನ್ ಮಗಳು ಸಹಜಾಗೆ ಒಳ್ಳೆ ಸಂಬಂಧ ಹುಡುಕೋದ್ರಲ್ಲಷ್ಟೇ ಬ್ಯುಸಿಯಾಗಿದ್ಲು. ಅಷ್ಟ್ರಲ್ಲಿ ಮತ್ತೆ ಕಲಾವತಿ ಕೂಗ್ ಕೇಳಿಸ್ತು. ಶ್ರೀಲಕ್ಷ್ಮಿ, ಏಯ್ ಶ್ರೀಲಕ್ಷ್ಮಿ! ಸರಿ ಹೋಗ್ತೀನ್ ಕಣೆ, ಚಿಕ್ಕಮ್ಮ ಕರೀತಿದ್ದಾರೆ ಆಗಿಂದ. ಹಾ, ಈ ಸೀರೆಲಿ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಅಂದ್ರೆ ಶಿಲ್ಪಾ ಶೆಟ್ಟಿಗೂ ಶಾಕ್ ಆಗತ್ತೆ ಅಂತ ಬಳ್ಕೋ ಬಳ್ಳಿ ನನ್ ತಂಗಿಯವ್ವ ಅಂದು ದೃಷ್ಟಿ ತೆಗೆದು ಓಡಿದ್ಲು ಶ್ರೀಲಕ್ಷ್ಮಿ. ಇತ್ತ ಸೂರ್ಯ ದರ್ಶನ ಕೊಡೋದಕ್ಕಿಂತಲೂ ಮುಂಚೆನೇ ಎದ್ದು ಮನೆ ತುಂಬಾ ಸುಧಾರ್ಕೆ ಮಾಡ್ತಾ ಓಡಾಡ್ತಿದ್ದ ಕಲಾವತಿಗೆ ಸೊಂಟ ಬಿದ್ದೋಗೋವಷ್ಟು ಸುಸ್ತಾಗಿತ್ತು. ಕೆಲ್ಸ ಮಾಡಿದ್ದೆಲ್ಲ ಲಕ್ಷ್ಮಿ ಆದ್ರೂನು ಅದ್ಮಾಡು ಇದ್ಮಾಡು ಅಂತ ನಿಂತ್ ಹೇಳೋಕೂ ಕಾಲು ಜೊತೆ ನೀಡ್ಬೇಕಲ್ಲ. ಒಂದ್ ಕಡೆ ಗಂಡಿನ ಕಡೆಯವರು ಬರೋ ಗಡ್ಬಿಡಿ, ಇನ್ನೊಂದ್ ಕಡೆ ಅತ್ತಿತ್ತ ಓಡಾಡಿದ ಸುಸ್ತಲ್ಲಿ ಎಲ್ರ ಮೇಲೆ ರೇಗ್ ಹೋಗ್ತಿತ್ತು. ಪೇಟೆಗ್ ಹೋಗಿದ್ ಶಾಮರಾಯರು ದೊಡ್ಡ ಚೀಲ ತುಂಬಾ ಸಾಮಾನ್ ಹೊತ್ಕೊಂಡು ಬೆವ್ರೊರಿಸ್ತಾ ಒಳಗ್ ಬಂದಿದ್ ತಕ್ಷಣ ಕಲಾವತಿ ಸಿಟ್ಟೆಲ್ಲ ಶಾಮರಾಯರ್ ಮೇಲ್ ಹೋಯ್ತು. ಎಷ್ಟ್ ಹೊತ್ತಾಯ್ತ್ ನೋಡಿ ನೀವ್ ಹೋಗಿ, ಅಂಗಡಿಗೆ ಸಾಮಾನಿಗ್ ಹೋಗಿದ್ದ ಅಥವಾ ಸಿಕ್ಕೋರ್ ಜೊತೆ ಪಟ್ಟಂಗ ಹೊಡ್ಯಕ್ ಹೋಗಿದ್ದ ಅಂತ ಮಂಗ್ಲಾರ್ತಿ ಮಾಡಿದ್ಲು. ಸುಸ್ತಾಗಿದ್ ಶಾಮರಾಯರ್ಗೂ ರೇಗ್ ಹೋಯ್ತು. ನೀನೇ ಅಲ್ವಾ ಮಾರಾಯ್ತಿ, ಒಂದ್ ಬೇಕರಿಯಿಂದ ಮೈಸೂರ್ ಪಾಕು, ಇನ್ನೊಂದ್ರಿಂದ ಜಾಮೂನು, ದಿನ್ಸಿ ಅಂಗಡಿಯಿಂದ ಇನ್ನೊಂದ್ ರಾಶಿ ಸಾಮಾನು, ಮಣ್ಣು ಮಸಿ ಎಲ್ಲಾ ತರಕ್ ಹೇಳಿದ್ದು. ಒಂದೊಂದಕ್ಕೆ ಹೋಗ್ ಬರೋ ಅಷ್ಟ್ರಲ್ಲಿ ಇಷ್ಟೊತ್ತಾಗತ್ತೆ. ಅಲ್ಲ, ಹುಡ್ಗಿನ್ ನೋಡಕ್ ಬರೋರು ನಮ್ ಹಾಗೆ ಮನುಷ್ಯರು, ನಮ್ ಹತ್ರ ಇರೋದ್ನೇ ತಿನ್ನಕ್ ಕೊಟ್ರಾಯ್ತಪ್ಪ, ಇಷ್ಟೆಲ್ಲ ಎಂತಕ್ ಆಡಂಬ್ರ ಅಂತ. ರಾವ್ ಬಹದ್ದೂರ್ ಕುಟುಂಬದವರು ಅಂದ್ರೆ ಸುಮ್ನೇನಾ? ಬಾಳೆಹೊನ್ನೂರ್ ಪೇಟೆಲಿರೋರವ್ರು, ಬೆಂಗಳೂರು ಬೇರೆ ದೇಶ ಅಂತೆಲ್ಲ ಸುತ್ತಿರೋರು, ಬೇಕಾದಷ್ಟು ದುಡ್ಡಿರೋರು. ಅವ್ರಿಗೆ ತಕ್ಕ ಹಾಗೆ ಸ್ವಲ್ಪನಾದ್ರೂ ನಾವ್ ಮಾಡ್ಬೇಕಲ್ಲ. ಸುಮ್ನೆ ನಮ್ ಕೊಟ್ಟೆ ಕಡ್ಬು ಚಿಗಳಿ ಚಟ್ನಿ ತಟ್ಟೆಲಿಟ್ಟು ಕೊಡೋಕಾಗತ್ತೇನೋ ಅಂತ ರಾಯರ್ ಬಾಯಿ ಮುಚ್ಸೋಕೆ ನೋಡಿದ್ಲು ಕಲಾವತಿ. ನೀನ್ ಮೊದ್ಲೇ ಹೇಳಿದ್ದಿದ್ರೆ ಒಂದ್ ದೊಡ್ಡ ಹುರಿ ಹಗ್ಗಾನೇ ತಂದಿರ್ತಿದ್ದೆ ಮಾರಾಯ್ತಿ. ಅವ್ರು ಬಂದ್ ಕೂಡ್ಲೆ ನಮ್ ಹುಡ್ಗಿ ಒಪ್ಗೆ ಅನ್ನೋವರ್ಗೂ ಬಿಡಂಗಿಲ್ಲ ನಿಮ್ಮನ್ನ ಅಂತ ಕಟ್ ಹಾಕ್ತಿದ್ದೆ ಅಂತ ವಿಚಿತ್ರವಾಗ್ ನಕ್ಕು ಈ ಚಳಿಲೂ ಬೆವ್ರಿ ಒದ್ದೆಯಾದ ಅಂಗಿ ಬಟ್ಟನ್ನ ತೆಗಿತಾ ಒಳಗ್ ಹೋದ್ರು ಶಾಮರಾಯರು. ಅಡ್ಗೆ ಕೋಣೆಲಿ ಶ್ರೀಲಕ್ಷ್ಮಿ ಆಲೂಗಡ್ಡೆ ಬೋಂಡ ಮಾಡ್ತಾ ಇದ್ಲು. ಅಪ್ಪನ್ ಮಾತ್ ಕೇಳಿ ನಗು ಬಂತು ಅವಳಿಗೆ. ಪೇಟೆಯಿಂದ ತಂದ ಬ್ಯಾಗಲ್ ನೋಡಿದ್ರೆ ಹಾಲಿಲ್ಲ ಅಂತ ಗೊತ್ತಾಗಿದ್ದೆ ತಡ ಕಲಾವತಿ, ಏನ್ ಕರ್ಮಾನಪ್ಪ, ಈ ನಿನ್ನಪ್ಪ ಹಾಲ್ ಮರ್ತು ಬಂದ್ರು, ಮತ್ತೆ ತರೋದಕ್ಕೆ ಅಂತ ಅವ್ರನ್ ಕಳಿಸಿದ್ರೆ 100 ಪ್ರಶ್ನೆ ಕೇಳ್ತಾರೆ. ನೀನೇ ಒಂದ್ಸಾರಿ ನಿನ್ ಲಂಗದ್ ಫ್ರೆಂಡು ಜಾನ್ವಿನ್ ಕೇಳು, ಪೇಟೆಗೆಲ್ಲ ಇನ್ ಹೋಗ್ತಾ ಕೂರೋದಕ್ಕೆ ಸಮಯ ಇಲ್ಲ ಅಂದ್ಲು. ಅಲ್ಲೇ ಪಾತ್ರೆಲಿ ರಾಶಿ ಬಿದ್ದ ಬೋಂಡ ನೋಡಿ, ಏನೇ ಇದು ಬೋಂಡ ಇಷ್ಟೊಂದ್ ಮಾಡ್ಬಿಟ್ಟಿಯಲ್ಲೇ, ಇಂಥದ್ದೆಲ್ಲ ಬಿಸಿ ಬಿಸಿ ತಿಂದ್ರೇನೆ ರುಚಿ, ರಾತ್ರಿಗಿಟ್ರೆ ಮೆತ್ತಗಾಗಿ ರುಚಿ ಕಳೆದೋಗುತ್ತೆ. ಸಾಕ್ ನಿಲ್ಸಿದನ್ನ, ನೀನ್ ಮೊದ್ಲು ಈಗ ನಾ ಹೇಳಿದ್ ಕೆಲ್ಸ ಮಾಡು, ಅವ್ರಿನ್ನೂ ಬರೋ ಹೊತ್ತಾಯ್ತು, ಕಾಫಿಗ್ ಹಾಲ್ ಸಾಕಾಗಲ್ಲ, ಆಮೇಲೆ ಮರ್ಯಾದೆ ಹೋಗ್ತದೆ ಅಂದ್ಲು ಕಲಾವತಿ. ಹ್ಞೂ ಚಿಕ್ಕಮ್ಮ ಅಂದ್ಬಿಟ್ಟು ಗ್ಯಾಸ್ ಬಂದ್ ಮಾಡಿ ಶ್ರೀಲಕ್ಷ್ಮಿ ಜಾಹ್ನವಿ ಮನೆ ಕಡೆ ಹೊರಟ್ಲು. ಕಲಾವತಿ ಮತ್ತೆ ಕರೆದು, ಏಯ್ ಶ್ರೀಲಕ್ಷ್ಮಿ, ಈಗ ಗಂಡಿನ ಕಡೆಯವ್ರು ಬಂದಾಗ ನೀ ಎದುರಿಗ್ ಸಿಕ್ರೆ ಏನ್ ಹೇಳ್ತಿ? ನಾ ಹುಡುಗಿ ಅಕ್ಕ ಅಂದ್ರೆ ಅಕ್ಕಂಗೆ ಯಾಕೆ ಮದ್ವೆ ಮಾಡಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ನಿನ್ ಜಾತಕ ಸರಿ ಇಲ್ಲ ಅಂದ್ರೆ ಅವಳ ತಂಗಿದೂ ಸರಿ ಇದ್ಯೋ ಇಲ್ವೋ ಅನ್ನೋ ಸಂಶಯ ಬಂದ್ರೂ ಬರ್ಬೋದು. ನೀನ್ ತಂಗಿ ಅಂತೇನಾದ್ರೂ ಹೇಳವಾ ಅಂದ್ರೆ ನಾವು ಸುಳ್ಳು ಹೇಳದ ಹಾಗಾಗ್ಬಿಡುತ್ತಲ್ಲ ಅನ್ನೋ ಚಿಂತೆ ನಂದು ಅಂತ ತನ್ ಮನ್ಸಿನ ಭಾರಾನ ನಾಜೂಕಾಗಿ ಹೇಳ್ಕೊಂಡ್ಲು. ಅಯ್ಯೋ, ಅದಕ್ಯಾಕ್ ಸಂಕಟ ಚಿಕ್ಕಮ್ಮ ನಿಮ್ಗೆ? ನಾವ್ರ ಎದುರಿಗೆ ಬರೋದೇ ಇಲ್ಲ ಬಿಡಿ, ನಿಮ್ಗೆ ಸುಳ್ಳು ಹೇಳೋ ಪ್ರಮೇಯನೇ ಬರಲ್ಲ ಅಂತ ನಕ್ಲು ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿಗೆ ಚಿಕ್ಕೋಳಿದ್ದಾಗಿಂತಲೂ ಇದೆಲ್ಲ ಅಭ್ಯಾಸ ಆಗೋಗಿತ್ತು. ಸಹಜಾಗೋಸ್ಕರ ಚಿಕ್ಕಮ್ಮಂಗೋಸ್ಕರ ತನ್ ಸಣ್ಣ ಖುಷಿಗಳನ್ನ ಬಿಟ್ಕೊಡೋದು ದೊಡ್ಡ ವಿಷಯ ಅಂತ ಅನ್ನಿಸ್ತಾನೇ ಇರ್ಲಿಲ್ಲ.
ತನ್ ಜಾತ್ಕಾನೇ ಸರಿ ಇಲ್ಲ, ನೀಲಿಮಲೆ ಗುಡಿಯ ಲಕ್ಷ್ಮಿ ಎಲ್ಲಾನೂ ನಡೆಸ್ಕೊಂಡು ಹೋಗ್ತಾಳೆ ಅಂತ ಆಕೆ ಮೇಲೆ ಭಾರ ಹಾಕಿ ಖುಷಿಯಾಗಿರೋದು ಆಕೆಗೆ ಎಷ್ಟ್ ಅಭ್ಯಾಸ ಆಗೋಗಿತ್ತಂದ್ರೆ ಚಿಕ್ಕಮ್ಮ ಎಷ್ಟೇ ಕೆಲ್ಸ ಹೇಳಿ, ಸಹಜ ಎಷ್ಟೇ ಕೋಪ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಒಂದಿನಾನು ಕೋಪ ಮಾಡ್ಕೊಂಡು ಅಥವಾ ನಂಗ್ ಹಿಂಗ್ ಆಗೋಯ್ತಲ್ಲ ಅಂತಾನೋ ತನ್ ಬಗ್ಗೆ ತಾನೇ ಮರುಕ ಪಟ್ಕೊಂಡು ಕಣ್ಣೀರ್ ಹಾಕಿದ್ದೇ ಇಲ್ಲ. ಆಹಾ ಜಾಣೆ, ಎಷ್ಟು ಚಂದಕ್ ಅರ್ಥ ಮಾಡ್ಕೋತೀನಿ ನೋಡ್ನಿ ಅಂತ ಹೇಳ್ತಾ ಕಲಾವತಿ ಹಿತ್ಲ ಕಡೆ ಬಚ್ಚಲ್ ಮನೆಗೆ ಫಾಸ್ಟ್ ಆಗಿ ಹೆಜ್ಜೆ ಹಾಕಿದ್ರೆ ಆ ಕಡೆ ಶ್ರೀಲಕ್ಷ್ಮಿ ಜಾಹ್ನವಿ ಮನೆ ಕಡೆ ಹೊರಟ್ಲು. ದಾರಿ ಉದ್ದಕ್ಕೂ ತಾನು ಸಹಜ ಸಣ್ಣೂರಿದ್ದಾಗಿನ ಕಥೆಗಳೆಲ್ಲ ಶ್ರೀಲಕ್ಷ್ಮಿಗೆ ನೆನ್ಪಾದ್ವು. ಸಹಜ ಗೆಲ್ಬೇಕು ಅಂತ ತಾನ್ ಆಟ ಬಿಟ್ಕೊಡ್ತಾ ಇದ್ದಿದ್ದು, ಪಕ್ಕದ ಮನೆಯವರ ಕಾಫಿ ತೋಟದ ಕೆಂಪನೆ ಕಾಫಿ ಹಣ್ಣು ತಿನ್ನೋದಕ್ಕೆ ಬೇಲಿ ಹಾರಕ್ ಹೋಗಿ ಸಹಜ ಗಾಯ ಮಾಡ್ಕೊಂಡಾಗ ಅವಳ ಈ ಪೋಖ್ರಿ ಕೆಲ್ಸನೆಲ್ಲ ಮುಚ್ಚಾಕಿ ಅವಳನ್ನ ಬೈಗುಳದಿಂದ ತಪ್ಪಿಸ್ತಿದ್ದಿದ್ದು, ತನ್ ಪಾಲಿನ ಚಾಕ್ಲೇಟು ಅವಳಕ್ ಕೊಡ್ತಿದ್ದಿದ್ದು, ಹೀಗೆ ಎಲ್ಲಾನೂ ನೆನ್ಪಾಗಿ ನಗು ಬಂತು. ಈ ಪೋಖ್ರಿ ಹುಡುಗಿ ಈಗ ಇನ್ನೇನ್ ಮದ್ವೆ ಆಗ್ ಹೋಗೇ ಬಿಡ್ತಾಳೆ ಅಂತ ಅಂದ್ಕೋತಾ ಯಾವ್ದೋ ಲೋಕದಲ್ಲಿ ಕಳೆದ್ ಹೋದಂಗೆ ವಾಪಸ್ ಹಾಲ್ ತಗೊಂಡು ಹೆಜ್ಜೆ ಹಾಕ್ತಾ ಮನೆ ತಲುಪಿದ್ದೂ ಗೊತ್ತಾಗ್ಲಿಲ್ಲ ಅವಳಿಗೆ. ಶ್ರೀಲಕ್ಷ್ಮಿ ಬರೋದನ್ನೇ ಕಾಯ್ತಾ ಇದ್ದ ಕಲಾವತಿ ಮತ್ತೆ ಅವಸರ ಮಾಡಿದ್ಲು. ಬೇಗ ಬೇಗ ಅವರು ಬರೋ ಹೊತ್ತಾಯ್ತು, ಕಾಫಿ ಗಿಡು ಈಗ್ಲೇ. ಹಾ, ನಿನ್ನೆ ಅಪ್ಪ ತಂದ್ರಲ್ಲ ಆ ಹೊಸ ಪಿಂಗಾಣಿ ಕಪ್ಪಲ್ ಕೊಡು. ನಮ್ ಕಲಾಯ್ ಹಾಕದ್ ಗ್ಲಾಸಲ್ಲೆಲ್ಲ ಬೇಡ, ಕಾಫಿಗೆ ಸಕ್ರೆ ಹಾಕ್ಬೇಡ, ಬೇರೆ ಪಿಂಗಾಣಿಲಿ ಸಕ್ರೆ ಇಟ್ರಾಯ್ತು. ದೊಡ್ಡ್ ಮನೆ ಜನ್ರೆಲ್ಲ ಹಿಂಗೆ ಅಂತೆ. ಸರಿ ಚಿಕ್ಕಮ್ಮ ಅಂತ ಅಡ್ಗೆ ಕೋಣೆಗ್ ಬರೋ ಅಷ್ಟ್ರಲ್ಲಿ, ನೀನಿನ್ನೂ ಚೂಡಿದಾರ ಬದ್ಲಿಸ್ಲೇ ಇಲ್ಲ, ಬೇಗ ಇತ್ತೆಗ್ದು ಸಾಧಾರಣವಾದ್ ಹಾಕ್ಕೋ. ಹೆಂಗಿದ್ರು ನೀನು ಅವ್ರೆದ್ರು ಬರೋಳಲ್ಲ, ಆದ್ರೂ ಸುಮ್ನೆ ಯಾಕ್ ಹೇಳೋ ಅಂದ್ಲು ಕಲಾವತಿ. ಸರಿ ಚಿಕ್ಕಮ್ಮ, ನೀವು ಚಿಂತೆ ಮಾಡ್ಬೇಡಿ, ಈಗ್ಲೇ ಮಾಡ್ತೀನಿ ಅಂತ ಶ್ರೀಲಕ್ಷ್ಮಿ ತಲೆ ಆಡ್ಸಿದ್ದಕ್ಕೂ ಈ ಮಾತು ಅಲ್ಲೇ ಕೂತಿದ್ದ ಶಾಮರಾಯರ್ ಕಿವಿಗ್ ಬಿದ್ದಿದ್ದಕ್ಕೂ ಸರಿ ಹೋಯ್ತು. ಅರೆ, ಇವಳು ಯಾಕ ಅವ್ರೆದ್ರಿಗ್ ಬರ್ಬಾರ್ದು ಅಂತ ಕೇಳೇಬಿಟ್ರು. ಕಲಾವತಿಗೆ ರಪ್ಪಂತ ಸಿಟ್ಟೇರಿ ಅಷ್ಟೇ ಜೋರಾಗಿ, ಯಾಕಂದ್ರೆ ಇವಳು ನನ್ನ ಜನ್ಮ ಶತ್ರು ನೋಡಿ ಅದಕ್ಕೆ ಅಂದ್ಬಿಟ್ಲು. ಪಕ್ಕದಲ್ಲೇ ಇದ್ದ ಶ್ರೀಲಕ್ಷ್ಮಿ, ಚಿಕ್ಕಮ್ಮ ಹಿಂಗೆಲ್ಲ ಯಾಕ್ ಹೇಳ್ತೀರಿ, ಇಲ್ಲಿ ಯಾರು ಶತ್ರುಗಿತ್ರು ಎಲ್ಲ ಇಲ್ಲ, ನೀವು ಸುಮ್ನಿರಿ ಸ್ವಲ್ಪ. ಅಪ್ಪ, ಇದು ನಮ್ಮಿಬ್ಬರ ಮಧ್ಯೆ ಆದ್ ಮಾತುಕತೆ, ನಿಮ್ಗಿದೆಲ್ಲ ಗೊತ್ತಿಲ್ಲ, ನೀವು ಸುಮ್ನೆ ತಲೆ ಕೆಡ್ಸ್ಕೋಬೇಡಿ ಅಂತ ಸಿಚುವೇಶನ್ ಕಾಮ್ ಮಾಡಕ್ಕೆ ನೋಡಿದ್ಲು. ಆದ್ರೂ ಕಲಾವತಿ ಹಿಂಗ್ ಹೇಳಿದ್ದಕ್ಕೆ ಸಿಟ್ ತಡ್ಕೊಳಕ್ಕಾಗದ ಶಾಮರಾಯರು, ಮಗಳೇ, ಒಳ್ಳೆಯವರಾಗೋದಕ್ಕೂ ಮೂರ್ಖರಾಗೋದಕ್ಕೂ ವ್ಯತ್ಯಾಸ ಇದೆ, ತಿಳ್ಕ ಇದನ್ ಮೊದ್ಲು ಅಂತಂದು ಕಲಾವತಿ ಕಡೆಗ್ ತಿರುಗಿ, ಲಾಟ್ರಿ ಹೊಡಿಯತ್ತೆ ಅಂದ್ಯಲ್ಲ, ಕಾಯ್ತಾ ಕೂರು, ಪಾಠ ಕಲೀತಿ ನೀನು. ಕಲಾವತಿ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಗ್ಲಿ, ನಿನ್ ಸಕಲ ಕಲೇನೂ ತೋರಿಸ್ಬಿಡು ಅಂತ ಕೂಗಾಡಿದ್ರು. ಹೌದು, ನಾನ್ ಮಾತ್ರ ಎಲ್ರಿಗೂ ಕೆಟ್ಟ ಅಮ್ಮನ್ ಥರಾನೇ ಕಾಣ್ಸೋದು. ಯಾಕ್ ಹೇಳಿ, ನಾನು ಏನಂದ್ರು ಲಕ್ಷ್ಮಿಗೆ ಮಲ್ತಾಯಿ ತಾನೇ ಅಂತ ಅಳುಮುಖ ಮಾಡಿದ್ಲು. ಚಿಕ್ಕಮ್ಮನ್ನ ನೋಡಿ ಶ್ರೀಲಕ್ಷ್ಮಿ, ಅಪ್ಪ ಏನಿದು ಹಿಂಗೆಲ್ಲ ಜಗಳ ಆಡ್ತೀರಿ, ಇವತ್ತಾದ್ರೂ ಖುಷಿಯಾಗಿರ್ಬಾರ್ದಾ, ಎಲ್ಲಿ ನಗೆ ಚಿಕ್ಕಮ್ಮ ಒಮ್ಮೆ ಅಂತ ಹೇಳಿ ನಗ್ಸೋ ಪ್ರಯತ್ನ ಮಾಡಿದ್ಲು. ಸಿಚುವೇಶನ್ ಸ್ವಲ್ಪ ಕಂಟ್ರೋಲಿಗ್ ಬಂತು ಅನ್ಸಿದ್ದಕ್ಕೆ ಮಧ್ಯದ ಹಾಲ್ಗ್ ಹೋಗಿ ಕಪಾಟಿಂದ ಸಾದಾ ಚೂಡಿದಾರ್ ತಗೊಂಡ್ಲು. ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಅಡ್ಗೆ ಮನೆ ಹೊಕ್ಳು. ಅಷ್ಟ್ರಲ್ಲಿ ಲಕ್ಷ್ಮಿಗೆ ಬರ್ರನೆ ಕಾರ್ ಸೌಂಡ್ ಕೇಳಿಸ್ತು. ಅದ್ರ ಬೆನ್ನಿಗೆ ಬಂದ್ರು ಅಂತ ಚಿಕ್ಕಮ್ಮನೂ ಅಪ್ಪನೂ ಪಡ್ಸಾಲೆ ಕಡೆಗೆ ಗಡ್ಬಿಡಿಯಿಂದ ಓಡಿದ್ದೂ ಕೇಳಿಸ್ತು. ದೊಡ್ಡ ಮನೆ ಮುಂದೆ ನಿಂತ ಕಾರಿಂದ ಮೊದ್ಲು ಇಳಿದಿದ್ದು ಚಂದ್ರಿಕಾ. ನೀಟಾಗಿ ಇಸ್ತ್ರಿ ಮಾಡಿದ್ದ ಗರಿ ಪಿಂಕ್ ಸೀರೆ ಉಟ್ಟ ಅವರು ಕನ್ನಡಕ ಹಾಕೊಂಡು ಕೈಲಿ ಚಂದದ ಕ್ಲಚ್ ಹಿಡ್ಕೊಂಡಿದ್ದು ನೋಡೋವಾಗ್ಲೇ ಹುಡುಗನ್ ತಾಯಿ ಅಂತ ಗೊತ್ತಾಗ್ತಿತ್ತು. ನಂತರ ಕಾರಿಳಿದ ಪತಿ ಕೃಷ್ಣರಾವ್ ಬಹದ್ದೂರ್ ಜೊತೆ ಅವರು ಸೀದಾ ಮನೆ ಕಡೆ ನಡ್ಕೊಂಡ್ ಬಂದ್ರು. ಅವ್ರ ಹಿಂದೆ ಅವ್ರ ಇಬ್ರು ಮಕ್ಳೂ ಕಾರಿಳಿದು ಮೆಲ್ಲನೆ ಅತ್ತಿತ್ತ ನೋಡ್ತಾ ಅಪ್ಪ ಅಮ್ಮನ್ನ ಹಿಂಬಾಲಿಸಿದ್ರು. ಹುಡ್ಗನ್ ಕಡೆಯವರು ಎದ್ರು ಹೆಂಗೂ ಹೋಗೋಕಾಗಲ್ಲ ಅಂತ ಗೊತ್ತಿದ್ದ ಶ್ರೀಲಕ್ಷ್ಮಿಗೆ ಕುತೂಹಲ ತಡಿಯೋಕಾಗ್ದೆ ಮೆಲ್ಲನೆ ಹಿತ್ಲ ಬಾಗ್ಲಿಂದ ಓಡಿ ಒಳಮನೆ ಕಿಟಕಿಲಿ ಹೊರಗಿದ್ದ ಬಾಳೆ ಗಿಡದ ಸಂದಿಯಿಂದ ಇಣಕಿದ್ಲು. ಕಾರಿಳಿದು ಸುತ್ತಮುತ್ತ ಪರಿಸರದ ಮೇಲೆ ಕಣ್ಣಾಡಿಸ್ತಾ ನಿಧಾನಕ್ ಬಂದು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದ ಗೌತಮ್ ಕಣ್ಣಿಗೆ ಈ ಬಾಳೆ ಗಿಡದ ಸಂದಿಲಿ ಕಂಡ ಆ ಎರಡೂ ಕಣ್ಗಳು ಒಂದ್ ಕ್ಷಣ ಮಿಂಚ್ ಹರಿಸದ ಹಾಗಾಯ್ತು. ಲಕ್ಷ್ಮಿಗೆ ಶಾಕ್ ಆಯ್ತು. ಅಯ್ಯಯ್ಯೋ, ನೋಡೇ ಬಿಟ್ರಲ್ಲ ಅಂತ. ಗೌತಮ್ ಮತ್ತೆ ನೋಡಿದ್ರೆ ಅಲ್ಲಿಲ್ಲ. ಮಾಯಾ, ಅರೆ ಎಲ್ ಹೋದ್ಲು ಅಂತ ಅತ್ತಿತ್ತ ಹುಡುಕಾಡಿದ್ರೂ ಇಲ್ಲ.
ಒಂದ್ ಕ್ಷಣ ಕಳೆದೇ ಹೋದಂಗೆ ಆಗಿದ್ ನಿಜವಾದ್ರೂ ಪಕ್ಕನೆ ರಿಯಾಲಿಟಿಗೆ ವಾಪಸ್ ಬಂದ ಗೌತಮ್ ಅದೇ ಯೋಚನೆಯಲ್ಲಿ ಮನೆ ಒಳಗ್ ಹೊಕ್ಕ. ಎಲ್ರೂ ಹಾಲಿಗ್ ಬಂದ್ರು. ಗೌತಮ್ ಕೂಡ ಹಿಂದೆನೇ ಬಂದ. ನೀಟಾಗಿ ಬಟ್ಟೆ ಹಾಸಿದ ಆ ಬೆಂಚ್ ಮೇಲೆ ಚಂದ್ರಿಕಾ ಕೂತ್ ತಕ್ಷಣ ಬೆಂಚ್ ಕಿರ್ರ್ ಅಂತು. ಹಳೇ ಕಾಲದ್ ನೋಡಿ, ಎಲ್ಲ ಹಿಂಗೆ. ರಾಯರು ಕೈ ಕಟ್ಟಿ ಮೆತ್ತಗ್ ಹೇಳಿದ್ರು, ಹಳೇದೇ ಚಂದ ನೋಡಿ, ನಮ್ಗೆ ನಿಮ್ ಕುಟುಂಬದ ಬಗ್ಗೆ ಸಾಕಷ್ಟು ಕೇಳಗೊತ್ತು ಅಂದ್ರು ಕೃಷ್ಣರಾಯರು. ಚಂದ್ರಿಕಾ, ಇವ ನನ್ ದೊಡ್ಡ ಮಗ ಅಕ್ಷಯ್, ಅವನು ಸಣ್ಣ ಮಗ ಗೌತಮ್. ಅಕ್ಷಯ್ IIT ಗ್ರಾಜುಯೇಟ್, ಸಿಂಗಾಪುರದಲ್ಲಿ MBA ಕೂಡ ಮಾಡಿದಾನೆ. ಲಕ್ಷಗಟ್ಲೆ ಸಂಬಳ ಬರೋ ಫಾರಿನ್ ಆಫರ್ಗಳೆಲ್ಲ ಇತ್ತು. ಆದ್ರೆ ಮನೆ ಬಿಸ್ನೆಸ್ ಇರುವಾಗ ಇದ್ರ ಹಿಂದೆ ಹೋಗಕ್ಕಾಗತ್ತಾ ಹೇಳಿ? ಅದೆಲ್ಲ ಬೇಡ ಅಂತ ಅವನೇ ನಮ್ ಜೊತೆನೇ ಉಳ್ಕೊಂಡ ಅಂತ ತನ್ ದೊಡ್ಡ ಮಗನ್ ಕಡೆ ಹೆಮ್ಮೆಯಿಂದ ನೋಡಿದ್ಲು. ಅಕ್ಷಯ್ ಅಮ್ಮನ್ ಮಾತಿಗೆ ಮುಗುಳ್ನಕ್ಕ. ಪಕ್ಕನೆ ಏನೋ ಯೋಚಿಸಿದ ಹಾಗೆ ಶಾಮರಾಯರು, ದಾರಿ ಸಿಕ್ತಾ ನಿಮ್ಗ ಆರಾಮಾಗಿ? ಬರೋದಕ್ ತೊಂದ್ರೆ ಏನೂ ಆಗಿಲ್ಲ ತಾನೆ? ಅಲ್ಲೊಂದ್ ಕಡೆ ಶಾಲೆ ಹತ್ರ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೊಸ್ದಾಗ್ ಬರೋರೆಲ್ಲ ಹೇಳ್ತಾರೆ ಅಂದ್ರು. ಇಲ್ಲ ಇಲ್ಲ, ಒಂದ್ ಕಡೆ ಮಾತ್ರ ಸ್ವಲ್ಪ ಡೌಟ್ ಆಯ್ತು. ಒಂದ್ ನೀಲಿ ಗೇಟಿನ್ ಮನೆ ಇತ್ತಲ್ಲ, ಅಲ್ಲೇ ನಿಂತಿದ್ದು ಒಬ್ಳು ಹುಡುಗಿ ಹತ್ರ ಕೇಳಿದ್ವಿ. ಅವಳು ದಾರಿ ಎಷ್ಟು ಕರೆಕ್ಟಾಗಿ ಹೇಳಿದ್ಲು ಅಂದ್ರೆ ಆಮೇಲೆ ಸೀದಾ ನಿಮ್ಮನೆ ಗೇಟ್ಗೆ ಬಂದು ಗಾಡಿ ನಿಂತ್ಕೋತು ನೋಡಿ ಅಂದ್ರು ಕೃಷ್ಣರಾಯರು. ಓ, ನೀಲಿ ಗೇಟಿನ್ ಮನೆಯಾ? ಅದು ಜಾನ್ವಿ ಮನೆ ಅಲ್ವೇನೆ, ನಮ್ ಶ್ರೀಲಕ್ಷ್ಮಿ ಫ್ರೆಂಡು ಅಂತ ಶಾಮರಾಯರು ಕಲಾವತಿ ಮುಖ ನೋಡಿದ್ರೆ ಕಲಾವತಿ ಸುಮ್ನಿರಿ ಅನ್ನುವಂತೆ ಕಣ್ಸನ್ನೆ ಮಾಡಿದ್ಲು. ಬೇಗ ಟಾಪಿಕ್ ಬದಲಾಯಿಸ್ತಾ, ಅರೆ ಮಾತಾಡ್ತಾನೆ ಕೂರಿಸ್ಬಿಟ್ವಿ, ಏನ್ ತಗೋತೀರಿ ಹೇಳಿ ಆಸ್ರಿಗೆ? ಮಾವಿನ ಹಣ್ಣು ಸೀಸನ್ ಮುಗೀತ್ ನೋಡಿ, ಇಲ್ದಿದ್ರೆ ಈ ಮಲ್ನಾಡಲ್ಲಿ ಹಿಂಗ್ ಕೇಳೋ ಪ್ರಮೇಯನೇ ಇರೋದಿಲ್ಲ. ಶರ್ಬತ್ ಮಾಡಿ ಮಾಡಿ ಅದನ್ನೇ ಕೊಡೋದ್ ನೋಡಿ ಅಂದ್ಲು ಕಲಾವತಿ ನಗ್ತಾ. ಮತ್ತೆ ತಾನೇ ಮಾತ್ ಮುಂದುವರ್ಸಿ, ಕಾಫಿ ಕುಡಿತಿರಲ್ಲ, ನಮ್ ಸಹಜಾಗೆ ಅಡ್ಗೆ ಅಂದ್ರೆ ಪಂಚ ಪ್ರಾಣ. ಇವತ್ ನೀವೆಲ್ಲ ಬರ್ತೀರಾ ಅಂತ ಬೆಳಗ್ಗೆ ಮುಂಚೆ ಎದ್ದು ಅಡ್ಗೆ ಕೆಲ್ಸ ಎಲ್ಲಾ ಮುಗ್ಸಿ ಈಗ ತಯಾರಾಗ್ತಿದಳ್ ನೋಡಿ. ಕಾಫಿನಲ್ಲೂ ಅವಳದು ಎತ್ತಿದ ಕೈ. ನಮ್ ನೆಂಟ್ರದ್ದೆ ಕಾಫಿ ಬೀಜ. ಅವರು ಪ್ರತಿ ಸಾರಿ ಮಾರೋ ಮೊದ್ಲು ನಮ್ಗೆ ಅಂತಾನೆ ಒಂದಿಷ್ಟು ಕಳಿಸ್ತಾರೆ. ಹದುವಾಗ್ ಹುರಿದು ಬೇಕಷ್ಟೇ ಚಿಕೋರಿ ಹಾಕಿ ಮಾಡಿದ ಕಾಫಿ ಘಮ್ ಅನ್ನತ್ತೆ ಅಂತ ಕಲಾವತಿ ಸ್ವಲ್ಪ ಹೆಚ್ಚೇ ಮಾತಾಡಿದ್ಲು. ಬಿಸಿ ನೀರ್ ಮಾಡೋಕು ಸಹಜಾಗ್ ಬರುತ್ತೋ ಇಲ್ವೋ ಅಂತ ಶಾಮರಾಯರು ಯೋಚಿಸಿ ಅವ್ರಿಗೆ ನಗ್ತಾ ಕೆಂಬಂದಂಗಾಯ್ತು. ಕಲಾವತಿ ಗಂಡನ್ನ ಗುರಾಯಿಸಿದ್ಲು. ಎಕರೆಗಟ್ಲೆ ಕಾಫಿ ತೋಟ, ಅದೇ ಬಿಸ್ನೆಸ್ ಇರೋರ್ಗೆ ಕಾಫಿ ಬಗ್ಗೆ ಹೇಳ್ತಿದ್ಯಲ್ಲೇ, ನಿಂದೊಳ್ಳೆ ಕತೆ ಆಯ್ತು ಅಂತ ಮುಜುಗರದಿಂದ ಶಾಮರಾಯರು ಕೃಷ್ಣರಾವ್ ಕಡೆ ನೋಡಿದ್ರೆ ತಮ್ಮ ಗೌತಮ್ ಮಾತ್ರ ಅಣ್ಣನ್ನ ರೇಗಿಸ್ತಾ ಕೂತಿದ್ದ. ಈಗಿನ ಹುಡುಗರೆಲ್ಲ ತಾವೇ ಹುಡುಗಿ ಹುಡ್ಕೋತಾರೆ. ಅಪ್ಪ ಅಮ್ಮಗೆ ಈ ಟೆನ್ಷನ್ ಕೊಡಬಾರ್ದು ಅಂತ ಬೇರೆನೆ ಟೆನ್ಷನ್ ಕೊಡ್ತಾರೆ. ಪುಣ್ಯಕ್ಕೆ ನಮ್ ಮಕ್ಳು ನಮ್ ಮಾತ್ ಮೀರಿಲ್ಲ ಅನ್ನೋದೇ ನೆಮ್ಮದಿ ನೋಡಿ ಅಂತ ಚಂದ್ರಿಕಾ ಅಂದಾಗ, ಈ ವಿಷಯ ಎಲ್ಲ ಇವಾಗ್ ಬೇಕಾ ಅನ್ನೋ ಥರ ಅಮ್ಮನ್ನ ನೋಡ್ದ ಅಕ್ಷಯ್. ಕಲಾವತಿ, ಇದನ್ನೇ ಸಂಸ್ಕಾರ ಅನ್ನೋದು, ದುಡ್ಡಿಂದ ಬರೋದಲ್ಲ ಇದು. ನಾವು ಮಕ್ಳನ್ನ ಹೇಗ್ ಬೆಳೆಸ್ತೀವಿ ಅನ್ನೋದ್ರಲ್ಲೇ ಎಲ್ಲ ಇರೋದು. ನಾನಂತೂ ಯಾವಾಗ್ಲೂ ಹೇಳ್ತಿರ್ತೇನೆ, ದುಡ್ಡು ಮುಖ್ಯ ಅಲ್ಲ ಅಂತ ಸಹಜ ಕಾಫಿ ತಗೊಂಬಾ ಅಂದ್ಲು. ಅಡ್ಗೆ ಮನೇಲಿ ಆಗಷ್ಟೇ ಬಿಸಿ ಬಿಸಿ ನೊರೆ ನೊರೆ ಕಾಫಿನ ಕಪ್ಪಗ್ ಹಾಕ್ತಾ ಇದ್ದ ಶ್ರೀಲಕ್ಷ್ಮಿ, ಚಿಕ್ಕಮ್ಮ ಕರೀತಿದ್ದಾರೆ, ಹೋಗೆ ಕಾಫಿ ಕೊಡು ಅಂತ ತಂಗಿನ ನೂಕಿದ್ಲು. ಕಾಫಿ ಟ್ರೇ ಹಿಡ್ಕೊಂಡು ಸಹಜ ಸ್ವಲ್ಪ ಹೆಚ್ಚೇ ನಾಚ್ಕೆ ನಟಿಸ್ತಾ ಹೊರಗಡೆ ಹೋದ್ಮೇಲೆ ಶ್ರೀಲಕ್ಷ್ಮಿಗೆ ಅಲ್ಲೇ ಸಪ್ರೇಟ್ ಆಗಿ ಬೌಲಲ್ಲಿ ತೆಗೆದಿಟ್ಟಿದ್ದ ಸಕ್ರೆ ಹಾಗೆ ಉಳ್ಕೊಂಡಿದ್ದು ಕಾಣಿಸ್ತು. ಅರೇ, ಸಕ್ರೆ ಇಲ್ಲೇ ಇದೆ, ಅಯ್ಯೋ ಈಗ ಕಹಿ ಕಾಫಿನೇ ಕುಡಿತಾರಲ್ಲ, ಏನ್ ಮಾಡೋದು ಅಂತ ತಡಬಡಾಯಿಸಿದ್ಲು. ಸಹಜಾಗಂತೂ ಈ ಸಕ್ರೆ ವಿಷಯನೇ ಗೊತ್ತಿಲ್ಲ, ಏನ್ ಮಾಡೋದಪ್ಪ ಈಗ ಅಂತ ಟೆನ್ಷನ್ ಆಗಿ ಸಕ್ರೆ ಬೌಲ್ಗ್ ಹಾಕೊಂಡು ಉಗುರ್ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ ಕಡೆ ಕಾಫಿ ತಗೊಂಡ್ ಹೋದ ಸಹಜಾನ ನೋಡಿ ಚಂದ್ರಿಕಾ, ಅರೆ ಹುಡ್ಗಿ ಮಾತ್ರ ಹೆಸರಿಗ್ ತಕ್ಕ ಹಾಗೆ ಸಹಜ ಸುಂದ್ರಿ ಅಂದ್ರು. ಸಹಜಾಗೆ ಆಕಾಶಕ್ ಮೂರೇಗೇಣಾದ್ರೆ ಈ ಕಡೆ ಶ್ರೀಲಕ್ಷ್ಮಿಗೆ ಆಕಾಶನೇ ತಲೆ ಮೇಲ್ ಬಿದ್ದಾಗಾಯ್ತು. ಈಗ ನಾನೇನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಮಲ್ನಾಡಿನ ಹುಡುಗಿಗೆ ಕಾಫಿ ಮಾಡಕ್ಕೆ ಬರಲ್ಲ ಅಂತ ಮೊದ್ಲು ಭೇಟಿಲೇ ಅವ್ರಿಗೆ ಅನ್ಸ್ಬಿಟ್ರೆ ಏನ್ ಗತಿ? ನನ್ನಿಂದಾಗಿ ಸಹಜಾಗೆ ಈ ಸಂಬಂಧ ತಪ್ಕೊಡ್ದು. ಏನಾದ್ರಾಗ್ಲಿ ಸಕ್ರೆ ಮೆಲ್ಲ ತಗೊಂಡ್ ಹೋಗಿ ಇಡೋದೊಂದೇ ದಾರಿ ಅಂತ ಹಿಂದೂ ಮುಂದೂ ಯೋಚನೆ ಮಾಡದೆ ಹೊರಟ್ಲು ಶ್ರೀಲಕ್ಷ್ಮಿ. ಮೆಲ್ಲಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಸಕ್ರೆ ಬೌಲ್ ತಗೊಂಡು ಟೇಬಲ್ ಮೇಲೆ ಇಟ್ಟಿದ್ದು. ಯಾವ್ದ್ ಆಗಬಾರ್ದು ಅಂತ ಅನ್ಕೊಂಡಿದ್ರೋ ಅದೇ ಆಯ್ತು.
ಚಂದ್ರಿಕಾ ಶ್ರೀಲಕ್ಷ್ಮಿನ ಕತ್ತೆತ್ತಿ ನೋಡೇ ಬಿಟ್ಲು. ಅಲ್ಲೇ ಅಣ್ಣನ್ನ ಕಿಚಾಯಿಸ್ತಾ ಕೂತಿದ್ದ ಗೌತಮ್ ಕೂಡ ಪಿಂಗಾಣಿ ಟಣ್ ಸದ್ದಿಗೆ ತಿರುಗ್ ನೋಡಿದ್ರೆ ಮತ್ತದೇ ಕಣ್ಣು. ಅದೇ ಬಾಳೆ ಗಿಡಗಳ ಮಧ್ಯ ಕಂಡಿತ್ತಲ್ಲ, ಅದೇ ಮಿಂಚ್ಗಣ್ಣು. ಮೈಯಲ್ಲಿ ಮಿಂಚಿನ ಸಂಚಾರ. ಆ ಕಡೆ ಬಹದ್ದೂರ್ ಗಂಡಾಗಿ ಕಾಲಿಟ್ಟಿದ್ದ ಅಣ್ಣನ್ ಮನ್ಸಲ್ಲಿ ಏನ್ ನಡೀತಿತ್ತೋ ಗೊತ್ತಿಲ್ಲ. ಆದ್ರೆ ತಮ್ಮ ಗೌತಮ್ ಮಾತ್ರ ಶ್ರೀಲಕ್ಷ್ಮಿ ಕಣ್ಕೊಳ್ದೊಳಗೆ ದಪ್ಪನೆ ಕಾಲ್ ಜಾರಿ ಬಿದ್ದಿದ್ದ. ಇತ್ತ ಚಂದ್ರಿಕಾ ಇನ್ನೇನ್ ಕೇಳೇ ಬಿಡ್ತಾರೆ ಅನ್ಕೊಂಡ ಚಾಲಾಕಿ ಸಹಜ ಕೂಡ್ಲೆ ತಡಬಡಾಯಿಸಿ, ನಿಮ್ ಕಾಫಿಗೆ ಸಕ್ರೆ ಎಷ್ಟ್ ಹಾಕ್ಲಿ ಅಂತ ಕೇಳಿ ಅವ್ರ ಗಮನ ತನ್ ಕಡೆ ತಿರುಗ್ಸೋಕೆ ಟ್ರೈ ಏನೋ ಮಾಡಿದ್ಲು. ಆದ್ರೆ ಅದಾಗ್ಲೇ ನಾಲ್ಗೆ ತುದಿಗ್ ಬಂದಿದ್ ಪ್ರಶ್ನೆನ ಕೇಳ್ದೆ ಬಿಡ್ತಾಳ ಚಂದ್ರಿಕಾ? ಅದ್ಯಾರ್ ಹುಡ್ಗಿ? ಚಂದ್ರಿಕಾ ಪ್ರಶ್ನೆ ಬ್ರಹ್ಮಾಸ್ತ್ರದ ಹಾಗೆ ಸೀದಾ ಬಂದು ಕಲಾವತಿ ಎದೆಗೆ ನಾಟಿತ್ತು. ಆ ಕಡೆ ಪ್ರಶ್ನೆನ ತಪ್ಪಿಸ್ಬಿಡ್ತೀನಿ ಅನ್ನೋ ಧೈರ್ಯದಿಂದ ಸಹಜ ಸ್ಪೂನ್ ತುಂಬಾ ಸಕ್ಕರೆ ತೆಗೆದು ಚಂದ್ರಿಕಾ ಕಾಫಿಗೆ ಸುರ್ದೇ ಬಿಡೋದಕ್ಕೆ ರೆಡಿಯಾಗಿದ್ಲು. ಮಧ್ಯ ತೂರ್ ಬಂದ ಸಹಜಾ ಪ್ರಶ್ನೆಗೆ ಸಹಜವಾಗೇ ಚಂದ್ರಿಕಾ ಒಂದ್ ಸ್ಪೂನ್ ಹಾಕಮ್ಮ ಅಂತ ಉತ್ತರ ಕೊಟ್ಟು ಮತ್ತೆ ಶ್ರೀಲಕ್ಷ್ಮಿ ಕಡೆಗೆ ತಿರುಗಿದ್ಲು. ಸಡನ್ ಆಗಿ ಎಂಟ್ರಿ ಕೊಟ್ಟ ಶ್ರೀಲಕ್ಷ್ಮಿ ನೋಡಿ ಗೌತಮ್ ಸ್ಟನ್ ಆಗೋದ. ಬಾಳೆ ಗಿಡದ ಮರೆಯಲ್ಲಿ ನೋಡಿದ್ದ ಅದೇ ಕಣ್ಗಳು. ಆಗ್ಲೇ ಅನ್ಕೊಂಡೆ ಕಣ್ಣೆ ಇಷ್ಟು ಚಂದ ಇದ್ರೆ ಇನ್ ಹುಡುಗಿ ಹೆಂಗಿರ್ಬೋದು ಅಂತ. ಇವಳು ನಾನ್ ಇಮ್ಯಾಜಿನ್ ಮಾಡಿದ್ದಕ್ಕಿಂತಾನೂ 3 ಪಟ್ಟು ಹೆಚ್ಚೇ ಸುಂದ್ರಿ ಅನ್ಕೊಂಡ. ಶ್ರೀಲಕ್ಷ್ಮಿ ನೋಟಾನೂ ಅವನ್ ಕಡೆ ಹೋಯ್ತು. ಆದ್ರೆ ಟೆನ್ಷನ್ನಲ್ಲಿ ಹೆಚ್ಚಿಗೆ ಗಮನ ಕೊಡಕ್ಕಾಗ್ಲಿಲ್ಲ. ಬೆನ್ ತಿರುಗಿಸಿ ಹೊರಟಿದ್ದ ಶ್ರೀಲಕ್ಷ್ಮಿಗೆ ತಾನು ಸಣ್ಣ ತಪ್ಪನ್ನ ಸರಿ ಮಾಡಕ್ ಹೋಗಿ ದೊಡ್ಡ ತಪ್ಪೇ ಆಗ್ಬಿಡ್ತಾ ಅಂತ ಭಯ ಆಯ್ತು. ಮುಂದೆ ಹೋಗೋದಕ್ಕೂ ಆಗದೆ, ಕಣ್ಣೆತ್ತಿ ನೋಡೋಕ್ಕೂ ಆಗದೆ ವಿಚಿತ್ರ ಸಂಕಟದಲ್ಲಿ ಅಲ್ಲೇ ಶಿಲೆ ಹಾಗ್ ನಿಂತ್ಬಿಟ್ಲು. ಈ ಹುಡುಗಿ ಯಾರು? ಚಂದ್ರಿಕಾ ಕಾಫಿಗ್ ಬಿದ್ದ ಸಕ್ರೆನ ಸ್ಪೂನಲ್ಲಿ ಕಲಕ್ತಾ ಮತ್ ಕೇಳಿದ್ರು. ಉಗುಳ್ ನುಂಗ್ಕೊಂಡು ಏನೂ ಆಗ್ಲೇ ಇಲ್ಲ ಅನ್ನೋ ಥರ ನಡ್ಸೋಕೆ ಟ್ರೈ ಮಾಡ್ತಾ ಕಲಾವತಿ ಪಕ್ಕನೆ ಬಾಯ್ ಹಾಕಿ, ಯೋಳಾ ಅದು ಇವತ್ತು ಸ್ವಲ್ಪ ಹೆಚ್ಚೆ ಕೆಲ್ಸ ಇತ್ತಲ್ಲ, ಅದಕ್ಕಾಗಿ ಇವಳನ್ನ ಕರ್ಸ್ಕೊಂಡ್ವಿ ಅಂತ ಹೇಳ್ತಾ ಇದ್ದ ಹಾಗೆ ಶ್ಯಾಮರಾಯರು ಇನ್ನೇನಾದ್ರೂ ಮಾತು ಕಲಾವತಿ ಬಾಯಿಂದ ಬಂದ್ಬಿಟ್ರೆ ಅನ್ನೋ ಭಯದಲ್ಲಿ ಆಕೆ ಮಾತನ್ನ ಅಲ್ಲೇ ತುಂಡರ್ಸಿ, ಇವಳು ನಮ್ ದೊಡ್ಡ ಮಗಳು ಶ್ರೀಲಕ್ಷ್ಮಿ ಅಂತ ಗಟ್ಟಿಯಾಗಿ ಹೇಳಿದ್ರು. ರಾಯರ್ ಉತ್ತರ ಕೇಳಿ ಎಲ್ರಿಗೂ ಶಾಕ್ ಆಯ್ತು. ನಿಮ್ ದೊಡ್ಡ ಮಗಳು ಅಂದ್ರೆ? ಸಹಜ ಹಾಗಾದ್ರೆ ದೊಡ್ಡೋಳಲ್ವಾ? ನಮ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ, ನಿಮ್ಗೊಬ್ಳು ದೊಡ್ಡ ಮಗಳು ಇದ್ದಾಳೆ ಅಂತ ಅಂದ್ರು ಚಂದ್ರಿಕಾ. ಕಲಾವತಿಗೆ ಆಗ್ ಬಂದ ಸಿಟ್ನಲ್ಲಿ ಆ ಕ್ಷಣ ಏನ್ ಮಾಡ್ಬೇಕು ಅಂತಾನೆ ತಿಳಿದೆ ತನ್ ಗಂಡನ್ ಕಡೆ ಬಾಗಿ, ನೀವೊಮ್ಮೆ ಸುಮ್ನೆ ಕೂರ್ತೀರಾ? ನಾ ಹೆಂಗಾದ್ರೂ ಇದನ್ನ ಸರಿ ಮಾಡೋಣ ಅನ್ಕೊಂಡ್ರೆ ನೀವಿನ್ನೂ ಗಬ್ಬೆಬ್ಬಿಸ್ತಿದೀರಿ ಅಂತ ಗುಟ್ಟಾಗ್ ಹೇಳಿದ್ಲು. ಆದ್ರೆ ಇದ್ಯಾವುದನ್ನು ತಲೆಗ್ ಹಾಕೊಳ್ದ ರಾಯರು ಎದ್ ನಿಂತು ಅವ್ರೆದ್ರು ಕೈ ಮುಗ್ದು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ನಾವು ನಿಮ್ಮಿಂದ ದೊಡ್ಡ ವಿಚಾರನೇ ಮುಚ್ಚಿಟ್ವಿ. ಶ್ರೀಲಕ್ಷ್ಮಿ ನಮ್ ದೊಡ್ಡ ಮಗಳು, ಅವಳ ಮದ್ವೆ ಮೊದ್ಲೇ ಮಾಡ್ಬಿಡೋಣ ಅಂದ್ರೆ ಅವಳ ಜಾತಕದಲ್ಲಿ ಮಂಗಳ ದೋಷ ಇದೆ. ಅದ್ರ ಪ್ರಕಾರ 3 ವರ್ಷ ಮದ್ವೆ ಮಾಡಂಗಿಲ್ಲ. ಮಾಡಿದ್ರೂ ಆಕೆ ಗಂಡಂಗೆ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಇದು ಗೊತ್ತಾದ್ಮೇಲೂ ಮದ್ವೆ ಮಾಡೋದು ತಪ್ಪು. ಆದ್ರೆ ದೊಡ್ಡವಳ ಮದ್ವೆ ಆದ್ಮೇಲೇನೆ ಸಣ್ಣವಳ ಮದ್ವೆ ಮಾಡ್ವಾ ಅಂದ್ರೆ ಆಕೆಗೂ ವಯಸ್ ಮೀರ್ತದೆ. ಅವಳದ್ದಲ್ಲ ತಪ್ಪಿಗೆ ಇನ್ನೊಬ್ಬರ ಜೀವನ ಹಾಳ್ ಮಾಡೋದು ದೊಡ್ಡ ತಪ್ಪು ಅನ್ಕೊಂಡು ತಂಗಿಗೆ ಕಂಕಣ ಭಾಗ್ಯ ಕೂಡ್ ಬಂದ್ರೆ ಮಾಡ್ಬಿಡುವ ಅಂತ ಯೋಚಿಸಿದ್ವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವಿದನ್ನ ಯಾವ್ತರ ತಗೋತೀರಿ ಅಂತ ಗೊತ್ತಿಲ್ಲ. ನಾವು ನಮಗ್ ತಿಳಿದದನ್ನ ಮಾಡ್ಬಿಟ್ವಿ. ಈ ವಿಚಾರ ಮೊದ್ಲೇ ಹೇಳದೆ ಇದ್ದಿದ್ದಕ್ಕೆ ಮಾತ್ರ ಕ್ಷಮೆ ಇರ್ಲಿ ಅಂತ ಎಲ್ಲವನ್ನ ವಿವರಿಸಿ ಕೈ ಮುಗಿದ್ರು. ಇದನ್ ಕೇಳಿದ್ ಕಲಾವತಿ ತಲೆ ಕೈ ಇಟ್ಟು ಕೂತ್ಬಿಟ್ಲು. ಒಂದ್ ಕ್ಷಣ ಏನ್ ಮಾಡೋದು ಅಂತಾನೆ ತಿಳಿಲಿಲ್ಲ. ಎಷ್ಟೊಳ್ಳೆ ಸಂಬಂಧ ಬಂದಿತ್ತು, ಈ ಅವಕಾಶನ ಕೈಯಾರೆ ಹಾಳ್ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಕಣ್ಣಲ್ಲಿ ನೀರಿಳ್ದೇ ಬಿಡ್ತು ಅನ್ನೋ ಅಷ್ಟು ಬೇಜಾರಾಗಿ ಅಲ್ಲೇ ಯಾರ್ಗೂ ಗೊತ್ತಾಗದ ಹಾಗೆ ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಂಡ್ಲು. ಅಲ್ಲೇ ಪಕ್ಕ ಸಕ್ರೆ ಬೌಲ್ ಹಿಡಿದು ಕೂತಿದ್ದ ಸಹಜಾಗಂತೂ ಇಲ್ಲಿ ಏನಾಗ್ತಾ ಇದೆ ಅಂತ ಅರಗ್ಸದೇ ಕಷ್ಟ ಆಯ್ತು. ಇಷ್ಟು ದಿನ ಡೌಟ್ ಇತ್ತು, ಈಗ ನಿಜ ಆಯ್ತು. ಈ ಅಪ್ಪಂಗ್ ಮಾತ್ರ ಶ್ರೀಲಕ್ಷ್ಮಿ ಅಂದ್ರೇನೆ ಇಷ್ಟ. ನಾನ್ ನೆಗದ್ ಬಿದ್ರೂನು ಚಿಂತೆ ಇಲ್ಲ ಅವ್ರಿಗೆ. ಅಕ್ಕಂಗೆ ಒಂಚೂರು ಏನೂ ಆಗ್ಬಾರ್ದು. ನಾ ಏನೆಲ್ಲಾ ಕನ್ಸ್ಕಂಡಿತ್ತೆ, ಈಗ ಎಲ್ಲ ಉಲ್ಟಾ ಹೊಡಿತು ಅಂತ ಮನ್ಸಲ್ಲೇ ಅನ್ಕೊಂಡ್ಲು. ಆ ಕಡೆ ಮೂಲೆಯಲ್ಲಿ ಶಾಕ್ ಹೊಡ್ಸ್ಕೊಂಡವ್ರ ಹಾಗೆ ನಿಂತಿದ್ದ ಶ್ರೀಲಕ್ಷ್ಮಿಗೆ ಮನ್ಸು ಭಾರವಾಗಿತ್ತು. ಕಣ್ಣೆತ್ತಿ ನೋಡೋಕೂ ಆಗದೆ ತಲೆ ತಗ್ಸಿ ನಿಂತವಳು ಕಣ್ ಮುಚ್ಕೊಂಡ್ಬಿಟ್ಟಿದ್ಲು. ತಾನ್ ನಂಬೋ ನೀಲಿಮಲೆ ಗುಡಿ ಲಕ್ಷ್ಮಿನ ಕಣ್ಮುಂದೆ ತಂದ್ಕೊಂಡ್ಲು. ದೇವ್ರೆ, ನನ್ನಿಂದ ಇದೇನಾಗೋಯ್ತು? ತಂಗಿ ಭವಿಷ್ಯ ಚೆನ್ನಾಗಿರ್ಲಿ,
ನನ್ನಿಂದ ಒಂದ್ ಸಣ್ಣ ತಪ್ಪು ಆಗೋದ್ ಬೇಡ ಅಂತ ತಪ್ಪು ಸರಿಪಡ್ಸಕ್ ಹೋಗಿ ನಾನೀಗ ಅದಕ್ಕಿಂತಲೂ ದೊಡ್ಡ ತಪ್ಪೇ ಮಾಡ್ಬಿಟ್ನಲ್ಲ. ನನ್ ಕೈಲಿ ಮತ್ತೆ ಇನ್ನೊಂದ್ ತಪ್ಪು ಯಾಕ್ ಮಾಡಿಸ್ದೆ? ಯಾಕಾದ್ರೂ ಸಕ್ರೆ ಬೌಲು ಇಟ್ಬಿಡೋಣ ಅಂತ ನನಗನ್ಸ್ತು. ಅಯ್ಯೋ, ಒಮ್ಮೆ ಈ ತಪ್ಪಿಂದ ನನ್ ಬಚಾವ್ ಮಾಡು ತಾಯಿ ಅಂತ ಮನ್ಸಲ್ಲೇ ಕೈ ಮುಗಿದ್ಲು. ಆದ್ರೆ ಆ ಕಡೆ ಚಂದ್ರಿಕಾ, ನಮ್ಗೆ ಇಂಥ ಅನ್ಯಾಯ ಆಗ್ಬೋದು ಅಂತ ನಾವಂತೂ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಒಳ್ಳೆ ಹೆಸರಿನ ಮನೆತನದ್ ನೀವು ನಮ್ಗೆ ಮೋಸ ಮಾಡ್ಬಿಟ್ರಿ ಅಂತಂದು ಎದ್ ನಿಂತ್ಲು. ಕಲಾವತಿಗೆ ಮೋಸ ಅನ್ನೋ ಪದದಿಂದ ಮಾತ್ರ ಎದೆಗೆ ಚೂರಿ ಹಾಕ್ದಂಗಾಯ್ತು. ಯಾವ್ ಕಾರಣಕ್ಕೂ ಬಿಟ್ಕೊಡಕ್ಕೆ ಅವಳು ಸಿದ್ಧ ಇರ್ಲಿಲ್ಲ. ಎಂಥ ಮಾತಾಡ್ತೀರಿ, ಇದು ಅನ್ಯಾಯ ಹೇಗಾಗ್ತದೆ? ನಾವ್ ನಿಮ್ಗೆ ಯಾವ ಥರದಲ್ಲೂ ಮೋಸ ಮಾಡಿಲ್ಲ ಅಂತ ಅವಳಂದಾಗ ಹೇಳಿದ ಮಾತನ್ನ ವಾಪಸ್ ತಗೊಳ್ಳೋಕೆ ಸಿದ್ಧ ಇರದ ಚಂದ್ರಿಕಾ ಕೂಡ ಮತ್ತು ಜೋರ್ದನಿಲಿ, ಅನ್ಯಾಯ ಅಲ್ದೆ ಮತ್ತಿನ್ನೇನಿದು? ದೊಡ್ಡ ಮಗಳು ಮನೇಲಿದ್ದಾಳೆ ಅನ್ನೋ ವಿಷಯನೇ ಮುಚ್ಚಿಟ್ಟು ಮದ್ವೆಗ್ ಹೊರಟಿದ್ದು ಮೋಸ ಅಲ್ದೆ ಮತ್ತೆಂತ ಅಂತ ತನ್ನದನ್ನೂ ಸಾಧಿಸಿದ್ಲು. ಕಲಾವತಿ ಸೋಲ್ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಅದಕ್ಕಾಗಿ ಏನ್ ಮಾಡೋದಕ್ಕೂ ಸೈ. ಏನೇ ಆದ್ರೂ ತನ್ ವಾದನ ಗಟ್ಟಿಯಾಗಿ ಒತ್ತಿ ಹೇಳೋ ಸ್ಮಾರ್ಟ್ನೆಸ್ ಆಕೆ ಹುಟ್ಟುಗುಣನೇ ಆಗಿದ್ರಿಂದ ಬಾಯ್ ಮುಚ್ಚಿಕೂರೋ ಜಾಯಮಾನವಂತೂ ಅವಳದ್ದಲ್ಲ. ಇಲ್ಲೂ ಅದನ್ನೇ ಮಾಡಿದ್ಲು. ನಾನ್ ವಿಷಯ ಮುಚ್ಚಿಟ್ಟಿದ್ ನಿಜ, ಆದ್ರೆ ಅದು ಅನ್ಯಾಯ ಅಲ್ಲ. ನೋಡಿ, ನಿಮ್ಗೆ ಹೆಣ್ಮಕ್ಳೇ ಇಲ್ಲ. ಹೆಣ್ಮಕ್ಳನ್ನ ಮದ್ವೆ ಮಾಡ್ಸೋ ಕಷ್ಟ ನಿಮಗ್ ಹೆಂಗ್ ಅರ್ಥ ಆಗ್ತದ ಹೇಳಿ? ಆದ್ರೆ ವಿಷಯ ಕೇಳಿ, ಜನ ಹೆಣ್ಮಕ್ಳ ವಿಷಯದಲ್ಲಿ 100 ಕೊಂಕ್ ಹುಡುಕ್ತಾರೆ. ದೊಡ್ಡ ಮಗಳ ಜಾತಕ ಸರಿ ಇಲ್ಲ, ಹಾಗಾಗಿ ಸಣ್ಣ ಮಗಳ ಜಾತಕದಲ್ಲಿ ಏನಿದೆ ಅಂತ ಕೆದಕ್ತಾರೆ. ಇಲ್ದಿರೋ ದೋಷ ಹೊರಿಸ್ತಾರೆ. ಪಾಪ, ಸಣ್ಣವಳು ಏನ್ ತಪ್ಪು ಮಾಡಿದಾಳೆ? ಅಕ್ಕನ್ ಕಾರಣದಿಂದ ತಂಗಿಗ್ಯಾಕ್ ಶಿಕ್ಷೆ ಹೇಳಿ ಅಂದ್ಲು. ಕಲಾವತಿ ಇನ್ನೂ ಮಾತ್ ನಿಲ್ಸ್ಲಿಲ್ಲ. ಶಾಮ್ರಾಯರ್ ಕಡೆ ತಿರುಗಿ, ನಂಗ್ ಗೊತ್ತಿತ್ತು, ಅದಕ್ಕೆ ನಂಗಿದ್ಯಾವ್ದೂ ಕೂಡ ಮುಚ್ಚಿಡೋದಕ್ಕೆ ಇಷ್ಟಾನೇ ಇರ್ಲಿಲ್ಲ. ನಾನ್ ನಿಮಗ್ ಹೇಳ್ದೆ ತಾನೇ ಮೊದ್ಲೇ, ಶ್ರೀಲಕ್ಷ್ಮಿ ವಿಚಾರ ನಾವಿವ್ರಿಗೆ ಹೇಳ್ಬೇಕು ಅಂತ. ನಂಗೆ ಒಂದ್ ಕಣ್ಣಿಗ್ ಬೆಣ್ಣೆ ಇನ್ನೊಂದಕ್ಕೆ ಸುಣ್ಣ ಮಾಡಿ ಅಭ್ಯಾಸನೇ ಇಲ್ಲ. ಅದಕ್ಕೆ ನಾನೇ ಸಕ್ರೆ ತಗೊಂಡ್ಬಾ ಅಂತ ಅವಳನ್ ಕರ್ದೆ ಅಂತ ಉಲ್ಟಾ ಹೊಡ್ದಿದ್ದು ಶಾಮ್ರಾಯರಿಗೆ ಗಂಟ್ಲಲ್ಲಿ ಕಡುಬು ತುರ್ಕಿದ ಹಾಗಾಯ್ತು. ನುಂಗ್ಬೇಕಾ ಉಗುಳ್ಬೇಕಾ ತಿಳಿದೆ ತನ್ ಹೆಂಡ್ತಿ ಇನ್ನೊಂದು ಭಯಂಕರ ರೂಪ ನೋಡಿ ದಂಗಾಗ್ಬಿಟ್ರು. ಕಲಾವತಿ ತನ್ ಅದ್ಭುತ ಭಾಷಣ ಕಲೆ ಪ್ರದರ್ಶನ ಇನ್ನೂ ನಿಲ್ಸಿರ್ಲಿಲ್ಲ. ಮತ್ತೆ ಚಂದ್ರಿಕಾ ಕಡೆ ನೋಡಿ, ನಾವು ನಿಮ್ಮಂಗೆ ದೊಡ್ಡ ಮನುಷ್ಯರಲ್ಲ. ದುಡ್ಡಿಂದ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು ಅನ್ನೋ ಯೋಚನೆ ಉಳ್ಳವರು ಕೂಡ ಅಲ್ಲ. ನಾವು ಸ್ವಾಭಿಮಾನಿಗಳು. ನಿಮ್ ಈ ಮೋಸ ಅನ್ನೋ ಹಣೆಪಟ್ಟಿ ನನ್ ಮಗಳ ಮೇಲ್ ಮಾತ್ರ ಹಚ್ಬೇಡಿ. ಎಷ್ಟು ದುಡ್ಡಿದ್ರೇನು, ಇಂಥ ಹಣೆಪಟ್ಟಿ ಹೊತ್ತು ನಿಮ್ ಮನೆಗೇನಾದ್ರೂ ಹೋದ್ರೆ ನನ್ ಮಗಳಿಗೆ ಸುಖ ಎಲ್ ಸಿಗ್ತದ ಹೇಳಿ? ಸ್ವಾಭಿಮಾನ ಅಷ್ಟೇ ನಮಗ್ ಮುಖ್ಯ. ಅದಿಲ್ಲದ ಮನೆ ಸಂಬಂಧ ಎಷ್ಟು ದುಡ್ಡಿದ್ರೂ ನಮಗ್ ಬೇಕಾಗಿಲ್ಲ. ನಿಮ್ಗೆ ದೊಡ್ಡ ನಮಸ್ಕಾರ ಅಂತ ರಪ್ ಅಂತ ಕೈ ಮುಗಿದು ಕೂತೇ ಬಿಟ್ಲು. ಅಮ್ಮನ ಇಷ್ಟುದ್ದದ ಬಯಲಾಟ ನೋಡಿ ಸಹಜಾಗಂತೂ ತಲೆ ತಿರುಗ್ದಂಗಾಯ್ತು. ಅಲ್ಲ, ಈ ಅಮ್ಮ ಹಿಂಗೆಲ್ಲ ಹೇಳಿ ಸಾಧ್ಸೋದಾದ್ರೂ ಏನು ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಇಂಥದ್ದೆಲ್ಲ ಜ್ಞಾನೋದಯ ಅಮ್ಮಂಗಾಗಿದ್ ಯಾವಾಗ? ಇದೆಲ್ಲ ಯಾಕ್ ಮಾಡ್ತಿದ್ದಾಳೆ ಅಂತ ಅರ್ಥವಾಗದೆ ಕನ್ಫ್ಯೂಸ್ಡ್ ಆಗೋದ್ಲು. ಚಂದ್ರಿಕಾಗಂತೂ ಕಲಾವತಿ ಪ್ರವಚನ ಕೇಳಿ ಮಾತಾಡಕ್ಕೆ ಏನೂ ಉಳಿದಿಲ್ಲ ಅನ್ಸ್ತು. ತನ್ ಮಕ್ಳನ್ ನೋಡಿ, ಏನ್ ಇನ್ನೂ ನೋಡ್ತಿದಿರಿ, ಹೊರಡೋನ ನಡಿರಿ ಅಂತ ಕೂತಲ್ಲಿಂದ ಎದ್ಲು. ಚಂದ್ರಿಕಾ ಹೊರಟಿದ್ ನೋಡಿ ಕಲಾವತಿಗಂತೂ ತನ್ ಸ್ವಾಭಿಮಾನದ ಭಾಷಣ ಖಂಡಿತ ಫಲ ಕೊಡ್ಬೋದು ಅನ್ನೋ ಕೊನೆ ಆಸೆನೂ ಕುಸ್ತು ಬಿದ್ದಂಗಾಯ್ತು. ಕೊನೆಗೆಸ್ದ ಕಲ್ಲಾದ್ರೂ ಹಣ್ಣನ್ನ ಬೀಳ್ಸೇ ಅಂತ ಲೆಕ್ಕಾಚಾರ ಹಾಕಿದ ಅವಳಿಗೆ ಕಲ್ಲು ರಿವರ್ಸ್ ಹೊಡೆದು ತನ್ ತಲೆ ಮೇಲೇನೆ ಬೀಳತ್ತೆ ಅನ್ಕೊಂಡಿರ್ಲಿಲ್ಲ. ಕಂಡ ಕನಸೆಲ್ಲ ಕಣ್ಣೆದುರೇ ನುಚ್ ನೂರಾಗ್ ಹೋಗೋದ್ ಕಂಡು ಹೆತ್ ಕರುಳು ಚುರುಕ್ಕಂತು. ದೇವ್ರೇ, ಈ ಸಂಬಂಧ ಮಾತ್ರ ಕೈ ತಪ್ಪದ ಹಾಗ್ ಮಾಡ್ಬಾರ್ದಾ ಅಂತ ಮನ್ಸಲ್ಲೇ ದೇವ್ರಿಗೆ ಕೈ ಮುಗಿದ್ಲು. ಇನ್ನು ಅಲ್ಲೇ ನಿಂತಿದ್ದ ಶ್ರೀಲಕ್ಷ್ಮಿ ಕಣ್ಣಿಂದ ಮಾತ್ರ ಧಾರಾಕಾರವಾಗಿ ನೀರ್ ಹರಿತಿತ್ತು. ತನ್ನಿಂದಾಗಿ ಎಷ್ಟು ದೊಡ್ಡ ಅನಾಹುತ ಆಗ್ಬಿಡ್ತು ಅಂತ ಅವಳಿಗೆ ತುಂಬಾ ದುಃಖ ಆಗಿತ್ತು. ತನ್ನಿಂದ ತನ್ ತಂಗಿ ಜೀವನಕ್ಕೆ ಯಾವ ತೊಂದ್ರೆನೂ ಆಗ್ಬಾರ್ದು ಅನ್ಕೊಂಡ್ಲೋ, ಅದೇ ಆಗಿದ್ ನೋಡಿ ಆಕೆಗೆ ಅಳು ಬಂದಿತ್ತು. ತಗ್ಸಿದ ತಲೆನ ಇನ್ನೂ ಮೇಲೆತ್ತು ಧೈರ್ಯ ಬಂದಿರ್ಲಿಲ್ಲ. ಇದನ್ನ ಇಲ್ಲೇ ಬಿಟ್ಟು ವಿಷಯ ಮುಂದುವರ್ಸೋಣ ಅಂದ್ರು ಕೃಷ್ಣರಾವ್. ಕಲಾವತಿಗೆ ಹೋದ ಜೀವ ಮತ್ತೆ ಬಂದಂಗಾಯ್ತು. ಚಂಡಮಾರುತ ಅಪ್ಪಳಿಸಿ ಶಾಂತವಾಗೋ ಹಂಗೆ ಒಮ್ಮೆಗೆ ರಿಲ್ಯಾಕ್ಸ್ ಆಯ್ತು. ಕೊನೆ ಕ್ಷಣದಲ್ಲಿ ನಿಜಕ್ಕೂ ಪವಾಡಾನೇ ನಡೀತು ಅನ್ಕೊಂಡ್ ಕೂತ್ಕೂಡ್ಲೆ ಹಿಂದೆನೆ ಅಕ್ಷಯ್, ಗೌತಮ್ ಕೂಡ ವಾಪಸ್ ಬಂದು ಬೆಂಚಲ್ ಕೂತ್ಕೊಂಡ್ರು. ತಾನೇನ್ ಮಾಡ್ಬೇಕು ಅಂತಿದ್ದೆ ಅದನ್ನ ಅಪ್ಪಾನೇ ಮಾಡಿದ್ ನೋಡಿ ಗೌತಮ್ಗಂತೂ ತುಂಬಾ ಖುಷಿ ಆಯ್ತು.
ಎಲ್ಲ ಮತ್ತೆ ಒಳ್ಳೇದಾಗ್ತಿದೆ ಅಂತ ಗಮನಿಸಿದ ಕಲಾವತಿ, ಹೌದೌದು, ನಿಮ್ ಮಾತು ಸರಿಯಾಗಿದೆ. ಕೊನೆ ಪಕ್ಷ ನಿಮ್ ಮನೇಲಿ ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನೋದನ್ನ ತೋರ್ಸ್ಕೊಟ್ರಿ. ಮುಂದೆ ನಮ್ ಮಗಳು ಗೌರವದಿಂದ ನಿಮ್ ಮನೇಲಿ ಬದುಕ್ತಾಳೆ ಅಂತ ನಾವು ನೆಮ್ಮದಿಯಾಗಿರ್ಬಹುದು ಅಂದ್ಲು. ಶಾಮರಾಯರ್ಗಂತೂ ಇದೇನಾಗ್ತಿದೆ ಅಂತ ಅರ್ಥನೇ ಆಗ್ದೆ ಸುಮ್ನೆ ನಿಂತೇ ಇದ್ರು. ಅಷ್ಟ್ರಲ್ಲಿ ಕಲಾವತಿನೇ ಸಂಭ್ರಮದಿಂದ, ಮಕ್ಕಳು ಬೇಕಾದ್ರೆ ಮಾತಾಡ್ಕೊಂಡ್ ಬರ್ಲಿ ಅಲ್ವಾ ಅಂದ್ಲು. ಚಂದ್ರಿಕಾ ಕೂಡ ಖಂಡಿತ ಅಂತಂದು ಅಕ್ಷಯ್ನ ಕರ್ದು, ಹೋಗಿ ಮಾತಾಡ್ಕೊಂಡ್ ಬನ್ನಿ. ಹಾ ಗೌತಮ್, ನೀನು ಬೇಕಾದ್ರೆ ಅಣ್ಣನ್ ಜೊತೆ ಹೋಗು ಅಂದ್ಲು. ಈ ಕಡೆ ಕಲಾವತಿನೂ ಮಗಳ ಮುಖ ನೋಡಿ, ಸಹಜ ಹೋಗು, ಶ್ರೀಲಕ್ಷ್ಮಿನೂ ಜೊತೆ ಕರ್ಕೊಂಡ್ ಹೋಗು ಅಂದ್ಲು. ಗೌತಮ್ ಮನ್ಸಲ್ಲೇ, ಹುಡ್ಗಿನ್ ನೋಡಕ್ ಬಂದ್ರೆ ಅವ್ರಿಬ್ಬರನ್ನ ಮಾತ್ರ ಮಾತಾಡೋಕೆ ಕಳ್ಸೋ ಹಾಗಿಲ್ಲ ಅನ್ನೋ ಪದ್ಧತಿಯಿಂದ ತನಗಂತೂ ಹೆಲ್ಪ್ ಆಗ್ತಿದೆ ಅಂತ ಅನ್ಕೊಂಡ. ಹೊರಗಡೆ ಅಂಗಳಕ್ ಬಂದಾಗಿತ್ತು. ಹೋಗೋದೆಲ್ಗೆ ಅಂತ 4 ಜನ ಮುಖ ನೋಡ್ಕೊಂಡ್ರು. ಸಹಜಾನೇ, ಬನ್ನಿ ತೋಟದ ಕಡೆಗೆ ಹೋದ್ರಾಯ್ತು ಅಂತ ತಾನೇ ಆ ಹುಲ್ಲಿನ ಮಧ್ಯೆ ಇದ್ದ ಸಪೂರ ದಾರಿ ಬಳಸಿ ಮುಂದೆ ಹೋದ್ಲು. ಹಿಂದಿಂದೆ ಅಕ್ಷಯ್ ಹೋದ. ಅಕ್ಷಯ್ ಹಿಂದೆ ಶ್ರೀಲಕ್ಷ್ಮಿನೂ ಹೊರಟ್ಲು. ಶ್ರೀಲಕ್ಷ್ಮಿ ಹಿಂದಿದ್ದ ಗೌತಮ್ ಮಾತ್ರ ಒಂದ್ ಕ್ಷಣ ಅಲ್ಲೇ ನಿಂತು, ಅರೆ ನೀವೆಲ್ ಹೊರಟ್ರಿ ಅಂದ. ಮುಂದೆ ತಲೆ ಬಗ್ಸಿ ಹೊರಟಿದ್ದ ಶ್ರೀಲಕ್ಷ್ಮಿ ಒಮ್ಮೆಲೆ ಹಿಂದಿಂದ ಬಂದ್ ಮಾತ್ ಕೇಳಿ ನಿಂತ್ಬಿಟ್ಲು. ಅದೇ ಅವ್ರ ಜೊತೆಗೆ ಚಿಕ್ಕಮ್ಮ ಹೇಳಿದ್ರಲ್ಲ ಜೊತೆಗ್ ಹೋಗಂತ ಅಂದ್ಲು. ನೀವೊಳ್ಳೆ, ಅವ್ರು ಹೋಗಿ ಅಂದ್ರಂತೆ, ನೀವು ಹಿಂದಿಂದೆ ಹೊರಟ್ರಂತೆ. ಗೌತಮ್ ಜೋರಾಗ್ ನಕ್ಬಿಟ್ಟ. ಶ್ರೀಲಕ್ಷ್ಮಿಗೆ ಅರ್ಥವಾಗ್ದೆ ಹಾಗೆ ಅಲ್ಲೇ ನಿಂತ್ಬಿಟ್ಲು. ಗೌತಮ್ ಅವಳು ಮುಗ್ಧ ನೋಟಕ್ಕೆ ಬೆರಗಾಗಿ ಅವಳನ್ನೇ ನೋಡ್ತಾ ನಿಂತ್ಬಿಟ್ಟ. ಗೌತಮ್ ನೋಟ ಎದುರಿಸೋಕಾಗ್ದೆ ಶ್ರೀಲಕ್ಷ್ಮಿ ಮತ್ತೆ ತಲೆ ಕೆಳಗ್ ಹಾಕಿದ್ಲು. ಒಂದರೇ ಕ್ಷಣ ಮೌನ. ಇಬ್ರು ಏನೂ ಮಾತಾಡ್ಲಿಲ್ಲ. ಗೌತಮ್ಗೆ ಆ ಮೌನ ತುಂಬಾ ಹಿತವಾಗಿತ್ತು. ಶ್ರೀಲಕ್ಷ್ಮಿಯ ಆ ಮಿಂಚ್ಗಣ್ಣು, ಮುಗ್ಧ ನೋಟ ಎಲ್ಲ ಸೀದಾ ಎದೆಯೊಳಗೆ ಇಳಿದ್ಬಿಟ್ಟಿತ್ತು. ತಲೆ ತಗ್ಸಿ ಅಲ್ಲೇ ನಿಂತಿದ್ದ ಶ್ರೀಲಕ್ಷ್ಮಿ ಮುಖದಲ್ಲಿ ನಗೆ ಚಿಮ್ಮಿಸ್ಲೇಬೇಕಾಗಿತ್ತು ಗೌತಮ್ಗೆ. ಅವನು ನಗ್ತಾ, ಅವ್ರ ಜೊತೆ ಹೋಗಿ ಅಂದಿದ್ದು ಅವ್ರ ಜೊತೆನೇ ಇರಿ ಅಂತಲ್ಲ, ಅಲ್ಲೇ ಅಕ್ಕಪಕ್ಕ ಇರಿ ಅಂತಷ್ಟೇ. ಹೋಗಿ ನೀವು ಶಿವಪೂಜೆಯಲ್ಲಿ ಕರಡಿ ಬಿಡ್ತೀರಲ್ಲ ಅಂದ. ಸಣ್ಣಗಾಗಿದ್ದ ಶ್ರೀಲಕ್ಷ್ಮಿ ಮುಖದಲ್ಲಿ ಈಗ ಕಿಸಕ್ಕನೆ ನಗು ಮಿಂಚಿತು. ಅರೆ, ನಿಮ್ಗೆ ನಗಕ್ಕೂ ಬರುತ್ತಾ? ಯಾಕ್ ನಕ್ರಿ ಹೇಳಿ? ನಾನೇನಾದ್ರೂ ಜೋಕ್ ಮಾಡಿದ್ನಾ? ಸೀರಿಯಸ್ ಆಗಿ ಹೇಳ್ದೆ ರೀ, ಕರಡಿ ಆಗ್ಬೇಡಿ ಅಂತ ಅಂದ ಗೌತಮ್. ಕರಡಿ ಬಿಡೋದು ಅಂದ್ರಲ್ಲ, ಅದು ಕರಡಿ ಅಲ್ಲ, ಕರಡಿಗೆ ಬಿಡೋದು ಅಂತ ಗಾದೆ. ಅದಕ್ಕೆ ನಗು ಬಂತು ಅಂದ್ಲು ಶ್ರೀಲಕ್ಷ್ಮಿ. ಓಹೋ ಹೌದಾ, ಇದೆಲ್ಲ ನಂಗ್ ಗೊತ್ತೇ ಇರ್ಲಿಲ್ಲ ನೋಡಿ. ನಿಮ್ಗೆ ಭಾರಿ ನಾಲೆಡ್ಜ್ ಇದೆ ಅಂತಾಯ್ತು. ಹಂಗಾದ್ರೆ ತಾವು ದೊಡ್ಡ ಮನ್ಸ್ ಮಾಡಿ ನಮ್ಗೆ ಆಗಾಗ ಹಿಂಗೆ ನಿಮ್ ಜ್ಞಾನನ ಹಂಚ್ತಾ ಇದ್ರೆ ನಮ್ಮ ಈ ಜನ್ಮ ಸಾರ್ಥಕ ಕಣ್ರಿ ಅಂತ ಇನ್ನೂ ತಮಾಷೆ ಮಾಡಕ್ ನೋಡ್ದ. ಶ್ರೀಲಕ್ಷ್ಮಿ ಏನೋ ಹೇಳ್ದೆ ಸುಮ್ನಾದ್ಲು. ಗೌತಮ್ ಇನ್ನೆಂಗೆ ಮಾತ್ ಮುಂದುವರ್ಸ್ಲಿ ಅಂತ ತಿಣ್ಕಾಡ್ತಾ ಅಲ್ಲೇ ಅಕ್ಕಪಕ್ಕ ನೋಡಿ ಕೆಳಗ್ ಬಿದ್ದಿದ್ದ ಪಾರಿಜಾತಗಳನ್ನ ಒಂದೊಂದೇ ಹೆಕ್ಕಿ ಬೊಕ್ಸೇಲ್ ಹಿಡಿದು ಮೂಸ್ ನೋಡಿ, ಆಹಾ ಏನ್ ಪರಿಮಳ ಏನೋ ಇರೋದ್ ಹೌದು, ಬಟ್ ಬಾಡ್ಬಿಟ್ಟಿದೆ ನಿಮ್ ಮುಖತ್ತರ. ಏನ್ ಮಾಡ್ಲಿ, ನಮ್ ಹಣೆ ಬರ ಒಂದ್ ನಗೆ ಮಿಂಚು ಸಿಗ್ಲಿ ಅಂತ ಕಾದಿದ್ದೇ ಬಂತು ಅಂತ ಮುಖ ಚಿಕ್ಕದ್ ಮಾಡ್ದ. ಹಣೆ ಬರಾನ? ಯಾಕೆ ಕೇಳಿದ್ಲು ಶ್ರೀಲಕ್ಷ್ಮಿ ಆಶ್ಚರ್ಯದಿಂದ. ಹಂಗಲ್ಲ ಹೇಳಿದ್ದು, ಅದು ಪಾರಿಜಾತದ ಹಣೆ ಬರಹ ಅಂದೆ. ಪರಿಮಳ ಇದ್ರೂ ಬಾಡ್ಕೊಂಡಿದ್ಯಲ್ಲ ಅಂತ. ಗೌತಮ್ ಹೆಂಗೋ ಸಂಭಾಳಿಸ್ಕೊಂಡ. ಶ್ರೀಲಕ್ಷ್ಮಿ ಮತ್ತೆ ಮೌನದೇವಿಯಾದ್ಲು. ಗೌತಮ್ಗೆ ಇದು ಮತ್ತೆ ಸವಾಲಾಯ್ತು. ದೂರದಲ್ಲಿ ಕಾಣ್ತಾ ಇದ್ದ ತೋಟ, ಸಪೂರಕ್ಕೆ ಉದ್ದಕ್ಕೆ ಆಕಾಶಕ್ ಚಾಚ್ ನಿಂತ ಅಡ್ಕೆ ಮರದ ತುಂಬ ನೇತಾಡ್ತಿದ್ದ ಕೇಸರಿ ಬಣ್ಣದ ಗೊನೆ, ಅಲ್ಲೇ ಕೆಳಗ್ ಹರಿತಾ ಇರೋ ನೀರಿನ ತೊರೆ, ಅದನ್ನ ದಾಟೋದಕ್ಕೆ ಅಂತ ಅಡ್ಡ ಹಾಕಿದ ಅದೇ ಅಡ್ಕೆ ಮರದ ಸಂಕ, ಅಲ್ಲೇ ಪಕ್ಕಕ್ಕೆ ಬಾವಿಕಟ್ಟೆ ಬೆನ್ನೂರಿ ನಿಂತಿರೋ ಜೋಡಿ. ಗೌತಮ್ ಸುಮ್ನೆ ಅವರನ್ನೇ ನೋಡ್ದ. ನೋಡಿ, ಅವ್ರೆಷ್ಟು ಮಾತಾಡ್ತಿದ್ದಾರೆ. ನಿಮ್ ತಂಗಿ ವಟವಟ ಅಂತ ಅವಾಗಿಂದ ಹೇಳ್ತಾನೆ ಇರೋದ್ ಕಾಣಿಸ್ತಿದೆ. ಅಲ್ಲ, ಹಿಂಗ್ ನಾನ್ ಸ್ಟಾಪ್ ಮಾತಾಡಿದ್ರೆ ಅಣ್ಣ ಇವತ್ ಈ ಮನೇಲೇ ಕೂತ್ಕೋಬೇಕಾಗತ್ತೇನೋ, ನಂಗೇನೋ ಡೌಟ್. ಆದ್ರೆ ನಾವ್ ಮಾತ್ರ ದುರದೃಷ್ಟವಂತರು. ನಮ್ಮಂತ ಬಡಪಾಯಿಗಳ ಹೊಟ್ಟೆ ತುಂಬಿಸೋ ಮಾತಂತೂ ನಿಮ್ ಬಾಯಿಂದ ಬರಲ್ಲ. ಸ್ವಲ್ಪ ನೀವು ತಂಗಿ ಕೈಯಿಂದ ಕಲ್ತ್ರೆ ಒಳ್ಳೇದಿತ್ತೇನೋ, ನಾವು ಬದುಕೋತಿದ್ವಿ ಅಂದ ಗೌತಮ್. ಶ್ರೀಲಕ್ಷ್ಮಿ ಅತ್ತ ತಿರ್ಗಿದ್ಲು.
ಬಾವಿ ಕಟ್ಟೆಗೆ ಬೆನ್ನೂರಿ ನಿಂತಿದ್ದ ಅಕ್ಷಯ್ ಅವನೆದ್ರೂ ನಿಂತ ಸಹಜ. ಅಕ್ಷಯ್ ಸುಮ್ನೆ ಕೇಳಿಸ್ಕೋತಿದ್ದ. ಸಹಜ ಮಾತ್ರ ಒಂದೇ ಸಮನೆ ಮಾತಾಡ್ತಾ ಇರೋದ್ ಕಾಣಿಸ್ತಿತ್ತು. ಈ ಸಲ ಅಂತೂ ಗೌತಮ್ಗೆ ಏನ್ ಮಾಡೋದು ಅಂತಾನೆ ತಿಳಿಲಿಲ್ಲ. ಇಲ್ಲಿ ತನ್ನೆದ್ರು ನಿಂತ ಮಿಂಚುಗಣ್ಣ, ಮುಗ್ಧ ನೋಟದ್ ಚೆಲುವೆನ ಮಾತುಗೆಳೆಯು ಸಾಹಸ ಮಾತ್ರ ಯಾವ್ ಬೆಟ್ಟ ಹತ್ತಿದ್ದಕ್ಕೂ ಕಡಿಮೆ ಇಲ್ಲ ಅನ್ಸ್ತು. ಕಾಲೇಜ್ನಲ್ಲಿ ಹಿಂದೆ ಬಿದ್ದ ಹುಡುಗೀರೆದ್ರು ಮಾತಿನ ಸಿಕ್ಸರ್ ಬಾರಿಸ್ತಿದ್ದ ಗೌತಮ್ ಇವತ್ ಮಾತ್ರ ಈ ಸಿಂಪಲ್ ಸುಂದ್ರಿ ಎದ್ರು ಕ್ಲೀನ್ ಬೌಲ್ಡ್ ಆಗಿದ್ದ. ಅಣ್ಣಂಗೆ ಹುಡುಗಿ ನೋಡೋದಕ್ಕೆ ಅಂತ ಬಿಂದಾಸಾಗ್ ಬಂದವನು ಈ ಹುಡುಗಿ ಎದ್ರು ಮಾತಾಡೋದಕ್ಕೆ ಪರ್ದಾಡೋ ಹಂಗಾಯ್ತಲ್ಲಪ್ಪ ಅಂತ ಅವನ್ ಬಗ್ಗೆ ಅವನಿಗೆ ಆಶ್ಚರ್ಯನೂ ಆಯ್ತು. ಆದ್ರೆ ಶ್ರೀಲಕ್ಷ್ಮಿಗ್ ಮಾತ್ರ ಇದ್ಯಾವ್ದೂ ಗೊತ್ತೂ ಆಗದೆ ಸುಮ್ನೆ ನಿಂತಿದ್ಲು. ಅಷ್ಟ್ರಲ್ಲಿ ಅಲ್ಲೇ ಇದ್ದ ದಾಸವಾಳ ಹೂವಿನ ಮೇಲೆ ಗೌತಮ್ ಕಣ್ಬಿತ್ತು. ಒಂದೇ ಗಿಡದಲ್ಲಿ 2 ಬಣ್ಣದ್ 2 ಹೂವು, ಒಂದು ಗೆಲ್ಲಲ್ ಕೆಂಪು, ಇನ್ನೊಂದ್ರಲ್ ಗುಲಾಬಿ ಬಣ್ಣದ್ದು. ಅರೆ, ಇದ್ ಹೇಗ್ ಹಿಂಗೆ? ಗೌತಮ್ ಆಶ್ಚರ್ಯದಿಂದ ಕೇಳ್ದ. ಅದು ಕಸಿ ಕಟ್ಟಿದ್ದು. ಕೆಂಪು ದಾಸವಾಳ ಗಿಡಕ್ಕೆ ನನ್ ಫ್ರೆಂಡ್ ಜಾಹ್ನವಿ ಮನೆಯಿಂದ ಗುಲಾಬಿ ಬಣ್ಣದ್ರ ಗಿಡದ ಕಸಿ ಕಟ್ಟಿ ನೋಡ್ದೆ. ಇದು ಫಸ್ಟ್ ಹೂವು ಕಸಿ ಕಟ್ಟದ್ಮೇಲೆ. ಇದು ಮಾತ್ರ ಅಲ್ಲ, ಸಂಪಿಗೆ, ಗುಲಾಬಿ ಎಲ್ಲದಕ್ಕೂ ಕಸಿ ಮಾಡಿದೇನೆ ಅಂದ್ಲು ಶ್ರೀಲಕ್ಷ್ಮಿ. ಅರೇ ವಾ, ನೋಡಿ ನೀವು ಭಾರಿ ಟ್ಯಾಲೆಂಟೆಡ್ ಕಣ್ರಿ. ಅದ್ ಹೆಂಗೆ ನಿಮ್ಗೆ ಕಲರ್ ಕಲರ್ ಹೂ ಬಿಡುತ್ತೆ ಅಂತ ಗೊತ್ತಾಯ್ತು. ನಮ್ಮನೇಲಿ ಕೆಲ್ಸದವ್ರು ಎಷ್ಟ್ ನೀರ್ ಹಾಕ್ತಾರ ಗೊತ್ತಾ? ಆದ್ರೆ ಕಲರ್ ಕಲರ್ ಹೂವೇನೋ ನಾರ್ಮಲ್ ಹೂಗಳೇ ಬಿಡಲ್ಲ. ದಪ್ಪಕ್ ಸೊಕ್ಕಿ ಸೊಕ್ಕಿ ಗಿಡಗಳೆಲ್ಲ ಬೆಳೆದಿವೆ, ಹೂ ಮಾತ್ರ ಬಿಡಲ್ಲ ಅಂದ ಗೌತಮ್. ಹೂ ಬಿಡ್ಲಿ ಅಂತ ತುಂಬಾ ನೀರ್ ಹಾಕ್ಬಾರ್ದು, ಅತಿ ಆದ್ರೆ ಅಮೃತನೂ ವಿಷ ಅಲ್ವಾ? ಹಂಗೇನೆ ಇದೂನು. ಎಲ್ವೂ ಹಿತಮಿತ ಇದ್ರೆ ಚಂದ ಅಂದ್ಲು ಶ್ರೀಲಕ್ಷ್ಮಿ. ಎಲ್ಲಾ ನಿಮ್ ಕೈಗುಣ. ಈ ನಿಮ್ ಕೈಗುಣದ ಭಾಗ್ಯ ನಂಗೂ ಸಿಕ್ಕಿದ್ದಿದ್ರೆ ಅಂತ ರಾಗ ಎಳೆಯೋವಾಗ್ಲೇ ಅರ್ಥ ಆಗದೆ ಶ್ರೀಲಕ್ಷ್ಮಿ ಏನಂದ್ರಿ ಅಂದ್ಲು. ಏನಿಲ್ಲ, ಈ ಕಸಿ ಕಟ್ಟೋ ಕ್ಲಾಸ್ ಗೀಸ್ ಏನಾದ್ರೂ ಮಾಡಿದ್ರೆ ಹೇಳ್ರಿ, ನಾವು ನಿಮ್ ಶಿಷ್ಯರಾಗ್ತೀವಿ ಅಂತ ಕೈ ಕಟ್ಟಿ ತಲೆ ಬಗ್ಗಿಸ್ದ ಗೌತಮ್. ಶ್ರೀಲಕ್ಷ್ಮಿ ಮನ್ಸಾರೆ ನಕ್ಲು. ನೋಡಿ ಎಷ್ಟು ಚಂದ ಕಾಣ್ತೀರಿ ಹಿಂಗ್ ನಕ್ರೆ, ನೀವು ಕಣ್ಣಲ್ ನಗ್ತೀರ್ ನೋಡಿ ಅಂದ. ಶ್ರೀಲಕ್ಷ್ಮಿಗೆ ಅವನ್ ಮಾತ್ ಕೇಳಿ ಆಶ್ಚರ್ಯ ಆಯ್ತು. ಆ ಕಡೆ ಸಹಜ ನಾನ್ ಸ್ಟಾಪ್ ಮಾತು ಮಾತು ಮಾತು. ಅಕ್ಷಯ್ ಕೈ ಕಟ್ಟಿ ಕೇಳ್ತಾ ನಿಂತಿದ್ದ. ಏನ್ ಗೊತ್ತಾ, ನಂಗೆ ದೊಡ್ಡ ದೊಡ್ಡ ಕಂಬ ಇರೋ ಹಳೆ ಕಾಲದ ಮನೆ ಎಲ್ಲ ಇಷ್ಟನೇ ಇಲ್ಲ. ಮಾಡರ್ನ್ ಮನೆ, ಮಾಡರ್ನ್ ಕಿಚನ್, ದೊಡ್ಡ ಕಾರ್, ಮನೆ ಮುಂದೆ ಲಾನ್, ಅದಕ್ಕೆ ನೀರ್ ಹಾಕಕ್ಕೆ ಕೆಲ್ಸದವ್ರು ಎಲ್ಲ ಇಷ್ಟ. ದಿನ ಎದ್ದು ಅಡ್ಗೆ ಮಾಡೋದು, ಅದೇ ಕ್ಲೀನಿಂಗ್, ಅದೇ ತೋಟ, ಅದೇ ಗದ್ದೆ, ಇವೆಲ್ಲ ಮಹಾ ಬೋರು ಅಲ್ವಾ? ಸಾಯೋವರ್ಗೂ ಯಾರಾದದೇ ಕೆಲ್ಸ ಮಾಡ್ಕೊಂಡಿರ್ತಾರೆ. ತಿಂಗ್ಳಿಗೊಮ್ಮೆ ಆದ್ರೂ ಹಾಲಿಡೇ, ಲಾಂಗ್ ಡ್ರೈವ್, ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಇರ್ಬೇಕಪ್ಪ ಅಂತ ಹೇಳ್ತಾ ಕನ್ಸಿನ್ ಲೋಕದಲ್ಲಿ ಕಳೆದೇ ಹೋದ್ಲು. ಹಾ, ಅಂದ್ಹಾಗೆ ಹನಿಮೂನ್ ಮಾತ್ರ ಚಂದ ಪ್ಲಾನ್ ಮಾಡ್ಬೇಕು, ಮಾಲ್ಡೀವ್ಸ್ ಅಂತ ಹೇಳಕ್ ಹೋದಾಗ ಸಹಜಾಳನ್ನ ಅಕ್ಷಯ್ ಮಧ್ಯದಲ್ಲೇ ತಡ್ದ. ನೋಡಿ, ನೀವು ಎಲ್ಲೆಲ್ಲೋ ಹೋಗ್ಬಿಟ್ರಿ, ನಂಗೂ ಸ್ವಲ್ಪ ಇದೆ ಹೇಳಕ್ಕೆ, 1 ನಿಮಿಷ ಇರಿ ಅಂದ. ಈ ಮಾತ್ ಕೇಳಿ ಶಾಕ್ ಆದ ಸಹಜ ಆತ ಮುಂದೇನ್ ಹೇಳ್ತಾನೆ ಅಂತ ಗಾಬ್ರಿ ಆದ್ಲು. ನೋಡಿ, ನಾನು ಈ ಸಂಬಂಧ ಮುಂದುವರ್ಸಕ್ಕೆ ಇಷ್ಟಪಡಲ್ಲ ಅಂದ ಅಕ್ಷಯ್. ಈ ಸಂಬಂಧದ ಕತೆ ಮುಗ್ದೇ ಹೋಯ್ತು ಅನ್ಕೊಂಡಾಗ ಮತ್ತೆ ಕೂತು, ಈಗ ಮಾತಕ್ ಬಂದ ಹುಡ್ಗ ಈಗ ಮತ್ತೆ ಹೀಗಂದ್ರೆ ಆಗಿದ್ದೇನು ಅಂತ ಅರ್ಥ ಆಗದೆ ಆತ ಹೇಳಿದ್ದು ಕನ್ಸಲ್ಲ ಅಥವಾ ನಿಜಾನ ಅನ್ನೋವಷ್ಟು ಕನ್ಫ್ಯೂಸ್ ಆದ ಸಹಜ ಒಂದರೇ ಕ್ಷಣ ಬಿಟ್ಟು ವಾಟ್ ಅಂತ ಕಿರ್ಚಿದ್ಲು. ಸಡನ್ ಆಗ್ ಬಂದ ಅವಳ ಈ ಜೋರ್ ದನಿ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ಇನ್ನೊಂದು ಹೊಸ ಲೋಕದಲ್ಲಿ ಕಳೆದೋಗಿದ್ದ ಗೌತಮ್ ಲಕ್ಷ್ಮಿನ ಕೂಡ ವಾಸ್ತವಕ್ ತಂದ್ಬಿಡ್ತು. ವಾಟ್? ಆ ಕಡೆಯಿಂದ ಸಡನ್ ಆಗಿ ಬಂದ ದನಿ ಕೇಳಿ ಶ್ರೀಲಕ್ಷ್ಮಿ ಮತ್ತೆ ಗೌತಮ್ ಬೆಚ್ ಬಿದ್ದು ತಿರುಗ್ ನೋಡಿದ್ರು. ಇಬ್ರಿಗೂ ಶಾಕ್. ಇಷ್ಟ್ ಹೊತ್ತು ಸಹಜ ನಗ್ನಗ್ತಾ ಮಾತಾಡ್ದಂಗೆ ಕಾಣಿಸ್ತಿತ್ತು, ಕೇಳಿಸ್ತಿರ್ಲಿಲ್ಲ ಅಫ್ಕೋರ್ಸ್. ಆದ್ರೆ ಏನೋ ನಡೆದಿದೆ ಅಂತ ಗೌತಮ್ಗೂ ಶ್ರೀಲಕ್ಷ್ಮಿಗೂ ಡೌಟ್ ಬಂತು. ಸಹಜಾಗೆ ಅಕ್ಷಯ್ ತನ್ನನ್ನ ರಿಜೆಕ್ಟ್ ಮಾಡ್ಬಿಟ್ಟ ಅನ್ನೋ ಕಹಿ ಸತ್ಯನ ಒಪ್ಕೊಳ್ಳಕ್ಕೆ ಆಗ್ತಾನೆ ಇರ್ಲಿಲ್ಲ. ಯಾವ್ದೇ ವಿಷಯದಲ್ಲಾದ್ರೂ ಸೋಲು ಅನ್ನೋದ್ ಗೊತ್ತೇ ಇಲ್ಲದ ಸಹಜಾಗೆ ಫಸ್ಟ್ ಟೈಮ್ ತಾನು ಸೋಲ್ತಾ ಇದೀನಿ ಅನ್ಸಕ್ಕೆ ಶುರುವಾಗಿತ್ತು. ಸಹಜಾಗೆ ಶಾಕ್ ಆಗಿದ್ದು ಅಕ್ಷಯ್ಗೆ ಅರ್ಥ ಆಗಿತ್ತು. ಆದ್ರೆ ಅವನು ಏನೂ ಮಾಡೋ ಸ್ಥಿತಿಲಿ ಇರ್ಲಿಲ್ಲ. ನೋಡಿ, ನಾನು ಒಬ್ಳನ್ನ ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತಾನೂ ಆಸೆ. ಆದ್ರೆ ಸದ್ಯಕ್ ಮಾತ್ರ ಆಗಕ್ಕೆ ನಮ್ಗಾಗ್ತಿಲ್ಲ. ಅವಳು ಇದನ್ನೆಲ್ಲ ಅವ್ರ ಪೇರೆಂಟ್ಸ್ ಹತ್ರ ಹೇಳೋ ಸಿಚುವೇಶನ್ನಲ್ಲೂ ಇಲ್ಲ. ಸೊ ನಾ ಈ ವಿಷಯನ ನನ್ ಪೇರೆಂಟ್ಸ್ ಹತ್ರನೂ ಹೇಳಲಿಲ್ಲ. ಇವನ್ ಗೌತಮ್ಗೂ ಗೊತ್ತಿಲ್ಲ.
ನಿಮ್ಗೆ ಖಂಡಿತ ಒಳ್ಳೆ ಹುಡುಗ ಸಿಗ್ತಾನೆ. ಐ ಆಮ್ ರಿಯಲಿ ಸಾರಿ ಅಂದ ಅಕ್ಷಯ್. ಸಹಜಾಗೆ ಮಲ್ನಾಡಿನ ಮಳೆಗಾಲದಲ್ಲಿ ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ ಅಂತ ಹಾಡಿ ಕುಣಿಯೋ ಮೂಡ್ನಲ್ಲಿದ್ದಾಗ ಸಡನ್ ಆಗಿ ಸಿಡ್ಲು ಬಡ್ದಂಗಾಗಿತ್ತು. 5 ಸ್ಟಾರ್ ಹೋಟೆಲ್ ಊಟ, ರೆಸಾರ್ಟ್, ಸ್ವಿಮ್ಮಿಂಗ್ ಪೂಲಲ್ಲಿ ಹಾಯಾಗಿ ಬಿದ್ಕೊಂಡು ಕಾಕ್ಟೇಲ್ ಹೀರ್ಕೊಂಡು ತಿಂಗ್ಳಿಗೊಂದು ಲಾಂಗ್ ಡ್ರೈವ್, ಫಾರಿನ್ ಹಾಲಿಡೇ ಅಂತೆಲ್ಲ ಕನ್ಸ್ ಕಾಣ್ತಾ ಇದ್ದ ಸಹಜಾಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಸತ್ಯ ಅಷ್ಟೇ ಖಡಕ್ಕಾಗಿ ಎದುರು ಬಂದು ನಿಂತಾಗಿತ್ತು. ಒಪ್ಕೊಳ್ದೆ ಬೇರೆ ದಾರಿನೇ ಇರ್ಲಿಲ್ಲ. ಅಕ್ಷಯ್ ಒಂದ್ ಸಾರಿ ಹೇಳಿ ಈ ಸಂಬಂಧ ನಂಗಿಷ್ಟ ಇಲ್ಲ ಅಂತೇನೋ ಹೇಳ್ಬಿಟ್ಟ. ಆದ್ರೆ ಅವನ ಒಂದ್ ಸಾರಿ ಅನ್ನೋ ಮಾತು ಅವಳಿಗಾದ ಅವಮಾನಕ್ಕೆ ಖಂಡಿತ ಸಾಕಾಗಿರ್ಲಿಲ್ಲ. ಅಕ್ಷಯ್ ತನ್ನ ಸೌಂದರ್ಯಕ್ಕೆ ಫಿದಾ ಆಗಿ ಮಜ್ನು ಆಗ್ಬಿಡ್ತಾನೆ ಅಂದ್ಕೊಂಡಿದ್ದ ಸಹಜಾಗೆ ಈ ಒಂದು ನೋ ಸಾರಿ ಇಂದ ಸಖತ್ ಬೇಜಾರಾಗಿತ್ತು. ಅವಮಾನದ ಸಿಟ್ಟಲ್ಲಿ ಕುದೀತಿದ್ದ ಅವಳು ಆಗ ಅಲ್ಲಿ ತನ್ನ ಕೋಪನ ಅಕ್ಷಯ್ ಮೇಲೆ ತೋರ್ಸ್ಕೊಳ್ಳೋ ಹಾಗಿರ್ಲಿಲ್ಲ. ಏನೂ ಉತ್ತರ ಕೊಡದೆ ಸುಮ್ನಾದ್ಲು. ಅಷ್ಟ್ ಹೊತ್ತು ಮಾತಾಡಿದ್ದು, ಡ್ರೀಮ್ ಮಾಡಿದ್ದು ಎಲ್ಲ ಕೊಚ್ಕೊಂಡ್ ಹೋದಂಗಾಯ್ತು. ಅಕ್ಷಯ್ ಇಷ್ಟ್ ಹೇಳಿ ಅಲ್ಲೇ ನಿಂತ. ಸಹಜಾಗೆ ಹೇಗ್ ರಿಯಾಕ್ಟ್ ಮಾಡೋದು ಅಂತ ಗೊತ್ತಾಗ್ದೆ, ಮುಖ ಕೊಟ್ಟು ಮಾತಾಡಕ್ಕೂ ಇಷ್ಟ ಆಗದೆ ಅಲ್ಲಿಂದ ಹೊರಟೇ ಬಿಟ್ಲು. ಈ ಕಡೆ ಶ್ರೀಲಕ್ಷ್ಮಿಗೆ ಕ್ಲೀನ್ ಬೌಲ್ಡ್ ಆಗಿದ್ದ ಗೌತಮ್ ಅವಳೆದ್ರು ತಲೆ ಬಾಗಿಸ್ಕೊಂಡು ಕೈಕಟ್ಟಿ ನಿಂತಾಗ್ಲೇ ಅಲ್ಲಿ ಸಹಜಾಳ ಜೋರ್ ದನಿ ಕೇಳಿತ್ತು. ಅಕ್ಷಯ್ ಕೂಡ ಸೀರಿಯಸ್ ಆಗಿ ಮಾತಾಡೋದ್ ಕಾಣಿಸ್ತಿತ್ತು. ಇದನ್ ನೋಡಿ ಶ್ರೀಲಕ್ಷ್ಮಿಗೆ ಗಾಬರಿ ಆಯ್ತು. ಶ್ರೀಲಕ್ಷ್ಮಿ ಮುಖ ನೋಡಿದ್ ಗೌತಮ್, ಯಾಕೆ ಮತ್ತೆ ಏನಾಯ್ತು ನಿಮ್ಗೆ? ಈಗಷ್ಟೇ ನಕ್ರಿ ಮತ್ತೆ ಸೀರಿಯಸ್ ಆದ್ರಿ ಅಂದ. ಆ ಕಡೆ ನೋಡಿದ್ ಶ್ರೀಲಕ್ಷ್ಮಿ, ನನ್ನ ಎಡವಟ್ಟಿಂದ ಏನೇನೋ ಆಯ್ತು. ಈಗ ಸಹಜಾಗೆ ಮದ್ವೆ ಪಕ್ಕ ಆದ್ರೆ ನೆಮ್ಮದಿ. ಆದ್ರೆ ಈಗ ಜೋರಾಗಿ ಮಾತಾಡಿದ್ ಕೇಳಿ ಭಯ ಆಯ್ತು ಅಂದ್ಲು. ಗೌತಮ್ ಸಮಾಧಾನ ಹೇಳ್ತಾ, ಇವತ್ತಿನ ಘಟ್ನೆಲಿ ನಿಮ್ದೇನೂ ತಪ್ಪಿರ್ಲಿಲ್ಲ. ಅವರಿಬ್ರು 100% ಈ ಮದ್ವೆಗೆ ಒಪ್ಕೋತಾರ್ ಬಿಡಿ, ರಿಲ್ಯಾಕ್ಸ್ ಅಂದ. ಅಷ್ಟ್ರಲ್ಲಿ ಸೀರಿಯಸ್ ಮುಖ ಹೊತ್ಕೊಂಡ್ ದಬದಬಾ ಹೆಜ್ಜೆ ಹಾಕ್ತಾ ಅಲ್ಲಿಗ್ ಬಂದ ಸಹಜ ಶ್ರೀಲಕ್ಷ್ಮಿ ಜೊತೆ ಒಬಿಡಿಯಂಟ್ ಸ್ಟೂಡೆಂಟ್ ಥರ ಗೌತಮ್ ನಿಂತಿದ್ ನೋಡಿ ಸಿಟ್ಟು ಇನ್ನೂ ನೆತ್ತಿಗೇರಿ, ಅಕ್ಕ ಹೊರಡಕ್ಕ ಅಂದ್ಲು. ತಂಗಿ ಮೂಡ್ ಸರಿಯಿಲ್ಲ ಅಂತ ಗೊತ್ತಾದ ಅಕ್ಕ ಅವಳು ಹಿಂದೆನೇ ಪಡ್ಸಾಲೆ ಕಡೆ ಹೆಜ್ಜೆ ಹಾಕಿದ್ಲು. ತಮ್ಮ ಗೌತಮ್ ನಿಂತ ಜಾಗಕ್ಕೆ ಬಂದ ಅಕ್ಷಯ್ ಒಂದೂ ಮಾತಾಡದೆ ಮುಂದೆ ಹೊರಟ. ಅಣ್ಣನ್ ಮೌನ ಕಂಡು ಎಲ್ಲೋ ಯಾಕೋ ಎಡವಟ್ಟಾಗಿದೆ ಅಂತನ್ಸಿ ಯಾವಾಗ್ಲೂ ಕಿಚಾಯಿಸೋ ಮೂಡಲ್ಲಿರ್ತಿದ್ದ ಗೌತಮ್ ಕೂಡ ಸೈಲೆಂಟ್ ಆಗಿ ಅಣ್ಣನ್ ಹಿಂದೆ ಹೊರಟ. ಈಗ 4 ಮಂದಿ ಪಡಸಾಲೆಗೆ ಬಂದಾಗಿತ್ತು. ಸಹಜ ಸೀದಾ ಹೋಗಿ ಕಲಾವತಿಯ ಬೆನ್ ಹಿಂದೆ ನಿಂತ್ಲು. ಶ್ರೀಲಕ್ಷ್ಮಿ ಕೂಡ ಸಹಜ ಜೊತೆ ನಿಂತ್ಕೊಂಡ್ಲು. ಮಕ್ಳು ಮಾತಾಡ್ಕೊಂಡ್ ಬಂದಿದ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಸಹಜ ಎಕ್ಸ್ಪ್ರೆಷನ್ನೂ ಗಮನಿಸ್ದೆ ಮಗ್ಳಿಗೆ ಮುಂದೆ ನಿಲ್ಲಕ್ಕೆ ನಾಚ್ಕೆನೇನೋ ಅನ್ಕೊಂಡ ಕಲಾವತಿ ಸಡಗ್ರ ಮಾಡಿ, ಹಾ ಈಗ ಏನ್ ಮಾಡೋಣ, ಇದೇ ಖುಷಿಗೆ ಈ ಸಂಬಂಧನ ಇಲ್ಲೇ ಇವತ್ತೇ ಪಕ್ಕ ಮಾಡ್ಬಿಡೋಣ ಅಲ್ವಾ, ಏನಂತೀರಿ? ನಾ ಅದಕ್ಕೆ ಏನಕ್ಕೂ ಇರ್ಲಿ ಅಂತ ತಾಂಬೂಲನೂ ತಯಾರಾಗಿಟ್ಟಿದ್ದೆ. ತಾಂಬೂಲ ಬದಲಾಯಿಸ್ಕೊಂಡ್ರೆ ಎಲ್ರಿಗೂ ಸಮಾಧಾನ ಅಂದ್ಲು. ಕಲಾವತಿ ಸೀದಾ ಮುಂದೆ ಹೋಗಿದ್ ನೋಡಿ ಗಾಬರಿಯಾದ ಅಕ್ಷಯ್ ತನ್ ಪಕ್ಕದಲ್ಲಿ ಕೂತಿದ್ದ ಅಮ್ಮನ್ನ ಜಗ್ಗಿ, ಮಾಮ್ ಪ್ಲೀಸ್ ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಂದ. ಚಂದ್ರಿಕಾ ಮಗನ್ ಕಡೆಗ್ ತಿರುಗಿ ಏನು ಅನ್ನೋ ಥರ ನೋಡಿದ್ಲು. ನೀವಿಬ್ರು ಅಮ್ಮ ಮಗ ಮಾತಾಡ್ಬೇಕಂದ್ರೆ ಮಾತಾಡ್ಕೊಳ್ಳಿ ಅಂದ್ಲು ಕಲಾವತಿ. ಅಮ್ಮ ಮಗ ಇಬ್ರು ಪಕ್ಕದ ಕೋಣೆಗೆ ಗೆದ್ದು ಹೋಗಿ ಅದೇನೋ ಪಿಸಪಿಸ ಮಾತಾಡಕ್ಕೆ ಶುರು ಮಾಡಿದ್ರು. ಅವರಿಬ್ರು ಬೇಕಾದ್ರೆ ಮಾತಾಡ್ಕೊಳ್ಳಿ ಅಂತ ಉಪಚಾರಕ್ಕೆ ಹೇಳಿದ ಕಲಾವತಿಗೆ ಒಳಗೊಳಗೆ ಮತ್ತೆ ಭಯ ಶುರುವಾಗಿತ್ತು. ಮತ್ತೆ ಮಾತುಕತೆ ಯಾಕಪ್ಪ ಅನ್ನೋ ಚಿಂತೆ, ಒಪ್ಕೊಂಡ್ರೆ ಸಾಕು ಅನ್ನೋ ಆಸೆ. ನಂತರ ಅಮ್ಮ ಮಗ ಹೊರಗ್ ಬಂದ್ರು. ಚಂದ್ರಿಕಾ ಕಲಾವತಿ ಕಡೆ ನೋಡಿ ಕೈ ಮುಗ್ದು, ನೋಡಿ ಮೋಸ್ಟ್ಲಿ ನಮ್ ಮಗ ಈಗ್ಲೇ ಮದ್ವೆ ಆಗಕ್ಕೆ ತಯಾರಿಲ್ಲ. ಅವನ್ಗೆ ಸ್ವಲ್ಪ ಟೈಮ್ ಬೇಕು ಅನ್ಸತ್ತೆ. ಆಕ್ಚುಲಿ ನಾವೇ ಅವನ್ ಜೊತೆ ಮೊದ್ಲೇ ಮಾತಾಡ್ಬೇಕಿತ್ತೇನೋ. ಒತ್ತಾಯದ ಮದ್ವೆ ಒಳ್ಳೇದಲ್ಲ, ಇದು ಇಬ್ರು ಭವಿಷ್ಯದ ಪ್ರಶ್ನೆ. ಹಾಗಾಗಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಸಹಜ ಒಳ್ಳೆ ಹುಡ್ಗಿ, ಅವಳಿಗೆ ಖಂಡಿತ ಒಳ್ಳೆ ಮನೆ ಸಿಗತ್ತೆ. ಬಹುಶಃ ನಮ್ಮನೆ ಅವಳ ತಲೆಯಲ್ಲಿ ಬರ್ದಿಲ್ಲ ಅನ್ಸತ್ತೆ. ನಮ್ ಕೈಲಿ ಏನಿದೆ ಹೇಳಿ, ಮದ್ವೆ ಸಂಬಂಧ ಎಲ್ಲ ಆ ಭಗವಂತ ನಡ್ಸೋದು. ನೀವು ನಿಮ್ ಮಕ್ಳು ಚೆನ್ನಾಗಿರಿ. ನನ್ ಮಗನ್ಗಿಂತ ಒಳ್ಳೆಯವರ ಅವಳಿಗೆ ಸಿಗ್ಲಿ ಅಂತ ದೇವ್ರನ್ನ ಬೇಡ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಪಕ್ಕದಲ್ಲೇ ನಿಂತಿದ್ದ ಸಹಜ ತಲೆ ನೇವರ್ಸಿ ಹೊರಟ್ಲು. ಕೃಷ್ಣರಾವ್ ಮತ್ತೆ ಮಕ್ಕಳು ಹಿಂಬಾಲಿಸಿದ್ರು. ಗೌತಮ್ಗೆ ಒಮ್ಮೆ ಶ್ರೀಲಕ್ಷ್ಮಿನ ತಿರುಗಿ ನೋಡೋ ಆಸೆ ಆದ್ರೂ ಎಲ್ರೂ ಸೀರಿಯಸ್ ಆಗಿದ್ ನೋಡಿ ಸುಮ್ನೆ ಹಿಂದೆ ಹೊರಟ. ಆ 4 ಮಂದಿನ ಹತ್ತಿಸ್ಕೊಂಡು ಆ ಶ್ರೀಮಂತ್ರ ಮನೆ ಲಕ್ಸುರಿ ಕಾರ್ ಅಲ್ಲಿಂದ ಹೊರಡ್ತು.
ಮದ್ವೆ ಮಾತುಕತೆ, ರಂಪಾ ರಾಮಾಯಣ ಆಗಿ ಎಲ್ಲಾ ಮುಗಿತು ಅಂತಾದಾಗ ಡ್ರಾಮಾ ಮಾಡಿ ಹೇಗೋ ವಾಪಸ್ ಸರಿ ಮಾಡಿ ಹೆಣ್ಣು ಗಂಡು ಪರಸ್ಪರ ಮಾತಾಡ್ಕೊಳ್ಳೋವರ್ಗೂ ತಂದ್ ನಿಲ್ಸಿದ್ಲು ಕಲಾವತಿ. ಇನ್ನೇನ್ ತಾಂಬೂಲ ಬದಲಾಯಿಸ್ಬಿಟ್ರೆ ಮಗ್ಳಿಗೆ ಲಾಟ್ರಿ ಹೊಡೆದಂತೆ ಅಂತ ಬೀಗ್ತಿದ್ದ ಅವಳಿಗೆ ಇದ್ರಿಂದ ಸಖತ್ ಸಿಟ್ಟು ಬಂದಿತ್ತು. ಎಲ್ಲದಕ್ಕೂ ಕಾರಣ ಶ್ರೀಲಕ್ಷ್ಮಿ ಮಾಡಿದ್ ಎಡವಟ್ಟೆ ಅಂತ ತನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದ ಕಲಾವತಿ ಜೋರಾಗಿ ಕಿರ್ಚಿದ್ಲು, ಶ್ರೀಲಕ್ಷ್ಮಿ ಶ್ರೀಲಕ್ಷ್ಮಿ! ಕಾರ್ ಅತ್ತ ಹೋದ್ ಕೂಡ್ಲೆ ಬೇಜಾರಲ್ಲಿದ್ದ ಶ್ರೀಲಕ್ಷ್ಮಿ ಮೆಲ್ಲನೆ ಅಡ್ಗೆ ಮನೆ ಕಡೆ ಹೊರಟಾಗಿತ್ತು. ಕೂಗು ಕೇಳಿ ಹೆದರ್ತಾ ಹೂ ಚಿಕ್ಕಮ್ಮ ಅಂತಂದು ಎದ್ರು ಬಂದು ತಲೆ ತಗ್ಸಿದ್ಲು. ಯಾಕ್ ಬಂದೆ ನೀನು? ನಿಂಗೆ ನಾನು ಅಷ್ಟು ಚೆನ್ನಾಗ್ ಮೊದ್ಲೇ ಹೇಳಿದ್ದೆ ತಾನೆ ಬರ್ಬೇಡ ಬರ್ಬೇಡ ಅಂತ. ಆದ್ರೂ ಬಂದಿದ್ಯಾಕೆ ನೀನು? ಹೇಳೋ, ಬಂದಿದ್ಯಾಕೆ? ಜೋರ್ ಮಾಡಿದ್ಲು. ಮೊದ್ಲೇ ಹೆದ್ರಿ ಮುದ್ದೆಯಾಗಿದ್ದ ಶ್ರೀಲಕ್ಷ್ಮಿ ಅದು ಸಕ್ಕರೆ ಉಳ್ಕೊಂಬಿಟ್ಟಿ ಚಿಕ್ಕಮ್ಮ ಅಂದ್ಲು. ಕೇವಲ ಒಂದ್ ಸಕ್ಕರೆಗೋಸ್ಕರ ನೀನು ನಿನ್ ತಂಗಿ ಸಂಬಂಧ ತಪ್ಸದ್ಯಲ್ಲೇ ಮನೆ ಹಾಳಿ. ನಿನ್ ಜಾತಕ ಅಂತೂ ಸರಿ ಇಲ್ಲ. ಜಾತಕ ಸರಿ ಇರೋರು ಚೆನ್ನಾಗಿರ್ಬಾರ್ದು ಅಲ್ವಾ ನಿಂಗೆ? ಏನೋ ಪಾಪ ಅಂತ ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ರೆ ಸಂಬಂಧ ತಪ್ಪಿಸ್ತೀಯಲ್ಲೇ ನೀ? ಎಷ್ಟು ಧೈರ್ಯ ನಿಂಗೆ? ಹಾ, ಉಂಡ್ ಮನೆಗೆ 2 ಬಗಿತೀಯಲ್ಲೇ ನೀನು? ನಿನ್ನ ಮಾಡ್ತೀನಿರು. ನಂಗೀಗ್ ಬರ್ತಿರೋ ಸಿಟ್ಟಿಗೆ ಕೊಚ್ಚಾಕಣ ಅನ್ನಿಸ್ತಿದೆ ಅಂತ ಕಲಾವತಿ ತನ್ಗೆ ಅಲ್ಲೇ ಏನಾದ್ರೂ ಸಿಗುತ್ತಾ ಅಂತ ಶತಪಥ ತಿರ್ಗಾಡಿ ಹುಡ್ಕಾಡಿದ್ಲು. ಬಡಿಗೆ ಏನಾದ್ರೂ ಸಿಕ್ಕಿದ್ದಿದ್ರೆ ಶ್ರೀಲಕ್ಷ್ಮಿ ಮೈಲಿ ಬಾಸುಂಡೆ ಹೇಳ್ತಿದ್ವೇನೋ. ಚಿಕ್ಕಮ್ಮನ್ ರೌದ್ರ ಅವತಾರ ನೋಡಿ ಶ್ರೀಲಕ್ಷ್ಮಿ ಹೆದರ್ಬಿಟ್ಟಿದ್ಲು. ಕಣ್ಣಲ್ಲಿ ಧಾರಾಕಾರ ನೀರು. ಅಳ್ತಾ ಅಳ್ತಾ, ಇಲ್ಲ ಚಿಕ್ಕಮ್ಮ, ಹಂಗ್ ಮಾತ್ರ ಅಂದ್ಕೋಬೇಡಿ. ನನ್ನಿಂದ ಒಂದ್ ತಪ್ಪು ಆಗ್ಬಾರ್ದು ಅಂತಾನೆ ನಾನ್ ಸಕ್ಕರೆ ಇಡಕ್ ಬಂದೆ. ಖಂಡಿತ ಹಿಂಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ ಅಂದ್ಲು. ಮಾತು ಕಂಪ್ಲೀಟ್ ಮಾಡಕ್ಕೆ ಬಿಡೋ ಪೇಷನ್ಸ್ ಖಂಡಿತ ಕಲಾವತಿಗಿರ್ಲಿಲ್ಲ. ಎಷ್ಟು ಮುಗ್ಧೆ ತರ ನಾಟಕ ಆಡ್ತಾಳ್ ನೋಡು. ಮಳ್ಳಿ ಸಕ್ರೆ ಅಂತೆ, ಬಾಕಿ ಆಯ್ತಂತೆ, ತಂದಿಟ್ಲಂತೆ. ನಿನ್ಗೆ ಅವ್ರೆದ್ರು ಬರ್ಬೇಕಿತ್ತು ಅಷ್ಟೆ. ಸಕ್ರೆ ನಿನ್ಗೊಂದ್ ನೆಪ. ಈಗ ಹಾಕದಿಯಲ್ಲ ಎಲ್ರ ಬಾಯ್ಗೂ ಸಕ್ರೆ. ಖುಷಿಯಾಗಿರ್ಬೇಕಲ್ಲ ಅಂತ ಕಲಾವತಿ ಮಾತಿನ ಬಾಣಗಳು ನೇರವಾಗಿ ಶ್ರೀಲಕ್ಷ್ಮಿಯ ಎದೆಗೆ ಬಂದು ಚುಚ್ತಿದ್ವು. ಕಾರ್ ಹೋದ್ ಕೂಡ್ಲೆ ಸಹಜ ಆ ಕಡೆ ರೂಮಿನ ಕಿಟಕಿ ಬದಿ ಹೋಗಿ ಎದೆಲಿ ಬೆಂಕಿ ಇಟ್ಕೊಂಡು ಸುಮ್ನೆ ಕೂತಿದ್ಲು. ಈ ಸಂಬಂಧ ಮುರಿದು ಹೋಗಕ್ಕೆ ಶ್ರೀಲಕ್ಷ್ಮಿ ಕಾರಣ ಅಲ್ಲ ಅನ್ನೋ ಸತ್ಯ ಅವಳಿಗೊಬ್ಳಗಷ್ಟೇ ಗೊತ್ತಿತ್ತು. ಆದ್ರೂ ಅಕ್ಷಯ್ ರಿಜೆಕ್ಷನ್ ಮಾತ್ರ ಅವಳ ಅಹಂಗೆ ದೊಡ್ಡ ಪೆಟ್ಟನ್ನೇ ಕೊಟ್ಬಿಟ್ಟಿತ್ತು. ತನ್ ಮುಂದೆ ಮಂಡಿ ಊರಿ ಲವ್ ಯು ಅಂತಾನೆ ಅಂದ್ಕೊಂಡಿದ್ದ ಸೀನೆಲ್ಲ ಉಲ್ಟಾ ಹೊಡೆದಿತ್ತು. ಹಾಗಾಗಿ ಸತ್ಯ ಎಲ್ರೆದ್ರು ಹೇಳಿ ತನ್ನ ಅಹಂಗೆ ಪೆಟ್ ಮಾಡ್ಕೊಳ್ಳೋದು ಕೂಡ ಅವಳಿಗೆ ಬೇಕಾಗಿರ್ಲಿಲ್ಲ. ಅಕ್ಷಯ್ ಮೇಲೆ ಬಂದ ಸಿಟ್ಟನ್ನ ಹೊರಗ್ ಹಾಕ್ಲೇಬೇಕಾಗಿತ್ತು ಸಹಜಾಗೆ. ಹೊರಗಡೆ ಪಡಸಾಲೆಯಲ್ಲಿ ಏಕಾಂಗಿಯಾಗಿ ಗದಾಪ್ರಹಾರ ನಡೆಸ್ತಿದ್ದ ಅಮ್ಮನ್ ಜೊತೆ ಅವಳು ಸೇರ್ಕೊಂಡ್ಲು. ಸುಲಭವಾಗಿ ಸಿಕ್ಕ ಅಕ್ಕನ್ ಮೇಲೆ ತಿರುಗ್ಬಿದ್ಲು. ಶ್ರೀಲಕ್ಷ್ಮಿ ಕಥೆ ಬಲಿಗ್ ತಂದ ಕುರಿ ಥರ ಆಗಿತ್ತು. ಒಳಗ್ ಬಂದ ಶಾಮರಾಯರು, ಅಲ್ಲ ಏನಾಗಿದೆ ನಿಮ್ಗೆಲ್ಲ ಅಂತ, ಅವಳನ್ ಯಾಕೆ ಬೈತಾ ಇದ್ದೀರಾ? ಅವಳೇನ್ ಮಾಡಿದಾಳೆ ಅಂತ ಅಂದ್ರು. ನಿಮ್ ಮಗಳು ಇವತ್ ಮಾಡಿದ್ಲಲ್ಲ ಗನಾಂಡಾರಿ ಕೆಲ್ಸ. ಸಕ್ರೆ ಒಳಗ್ ಉಳಿತಂತೆ, ಇವಳು ತಂದ್ಲಂತೆ. ಆಹಾ ಸುಪ್ನಾತಿ. ಇವಳು ಬಂದ ತಕ್ಷಣ ಅವ್ರ ಎದ್ದು ಹೊರಡಕ್ ನಿಂತ್ಕೊಂಡೇ ಬಿಟ್ಟಿದ್ರಲ್ಲ. ಏನೋ ಮಾಡಿ ಮತ್ತೆ ಅವ್ರನ್ನ ಕೂರ್ಸೋ ಹಂಗ್ ಮಾಡಿದ್ರೆ ಇವಳು ಎಲ್ಲ ಹಾಳ್ ಮಾಡ್ಬಿಟ್ಲು ಅಂದ್ಲು ಕಲಾವತಿ. ಮತ್ತೆ ತನ್ ಮಗಳು ಸಹಜಾ ಕಡೆ ತಿರುಗಿ, ನೀ ಹೋದ್ಯಲ್ಲ ತೋಟದ ಕಡೆ, ಏನ್ ಮಾತಾಡಿದ್ರಿ? ಯಾಕೀ ಸಂಬಂಧ ಬೇಡ ಅಂದಿದ್ದು? ಅಲ್ಲೇನ್ ಮಾತಾಡ್ದ ಅವನು ಅಂದ್ಲು. ಅದೇ ಗೊತ್ತಿಲ್ಲಮ್ಮ, ಚೆನ್ನಾಗೆ ಮಾತಾಡಿದ್ರು, ಅರ್ಥನೇ ಆಗ್ಲಿಲ್ಲ. ಬೇರೇನೂ ಕಾರಣ ಇಲ್ಲ. ಮೋಸ್ಟ್ಲಿ ಇದಕ್ಕೆ ಇರ್ಬೇಕು ಬೇಡ ಅಂದಿದ್ದು ಅಂದ್ಲು ಸಹಜ. ಅವಳಿಗೆ ಸತ್ಯ ಹೇಳಿ ಸಣ್ಣವಳಾಗೋದು ಖಂಡಿತ ಬೇಕಿರ್ಲಿಲ್ಲ. ನನಗ್ ಗೊತ್ತು ಅಪ್ಪ, ಇವರೆಲ್ಲ ಹೇಳ್ತಿರೋದ್ ನಿಜ. ನಾನು ಆ ಸಕ್ಕರೆ ತಗೊಂಡು ಬರ್ಲೇಬಾರ್ದಿತ್ತು. ನನ್ನಿಂದಾಗ್ಲೇ ಆಗಿದೆಯಲ್ಲ, ಇದ್ರಲ್ಲಿ ಇವ್ರದೇನೂ ತಪ್ಪಿಲ್ಲ ಅಂತ ಮತ್ತೆ ಅಳ್ತಾ ಕೂತ್ಲು ಶ್ರೀಲಕ್ಷ್ಮಿ. ಅವಳಿಗೆ ನಿಜಕ್ಕೂ ಬೇಸರ ಆಗಿತ್ತು. ರಿಜೆಕ್ಟ್ ಮಾಡಿದ ಅಕ್ಷಯ್ ಮೇಲೆ ಕೋಪನೂ ಬರ್ತಿತ್ತು. ಎಲ್ಲ ಆಗಿ ತನ್ನಿಂದ ಅಂತ ಸ್ವತಃ ಅವಳೇ ಡಿಸೈಡ್ ಮಾಡ್ಬಿಟ್ಟಿದ್ಲು. ಆ ಕಡೆ ಮನೆಗ್ ಹೋಗ್ತಾ ಇದ್ದ ಬಹದ್ದೂರ್ ಕುಟುಂಬದ ಕಾರ್ ಮಾತ್ರ ಫುಲ್ ಸೈಲೆಂಟ್. ಯಾವಾಗ್ಲೂ ಏನಾದ್ರೂ ತಮಾಷೆ ಮಾಡ್ತಾ ಕಾಲೆಳಿತಾ ಇರೋ ಗೌತಮ್ಗೆ ನಾಲ್ಗೆ ತುರಿಸ್ತಾನೇ ಇತ್ತು. ಅಣ್ಣ ರಿಜೆಕ್ಟ್ ಮಾಡಿ ಬಂದು ಸೈಲೆಂಟ್ ಆಗಿ ಕೂತಿದ್ ನೋಡಿ ಇಷ್ಟ್ ಹೊತ್ತು ಹೇಗೋ ತಡ್ಕೊಂಡು ಸುಮ್ನೆ ಕೂತಿದ್ದ. ಆದ್ರೆ ಇನ್ ಕೂರೋದು ಅವನಿಂದ ಆಗ್ಲಿಲ್ಲ. ಅಲ್ವೋ ಅಣ್ಣ, ಬೇಡ ಅಂದಿದ್ದು ನೀನೆ, ಈಗ ಬೇಜಾರಲ್ ಕೂತಿರೋದು ನೀನೆ. ಸದ್ಯಕ್ಕೆ ನಿನ್ ಮೂಡು ಚಿಲ್ ಮಾಡೋದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ ಅಂದ ಗೌತಮ್.
ಚಂದ್ರಿಕಾಗೆ ಸಿಟ್ಟು ಬಂತು. ಗೌತಮ್, ನಿನ್ಗೆ ಯಾವಾಗೇನ್ ಮಾತಾಡ್ಬೇಕು ಅಂತಾನೂ ಅರ್ಥ ಆಗಲ್ಲ. ಯಾವಾಗ್ಲೂ ಹುಡುಗಾಟ್ಗೆ. ಇವತ್ತಾದ್ರೂ ಸುಮ್ನೆ ಇರ್ಬಾರ್ದಾ ಅಂದ್ಲು. ಇಲ್ಲಮ್ಮ, ಮೂಡ್ ಕೆಡಿಸ್ಕೊಂಡು ಸುಮ್ನೆ ಕೂತ್ರೆ ಇನ್ನು ಮೂಡ್ ಹಾಳಾಗತ್ತೆ. ನಾವೆಲ್ಲ ಇರೋದ್ ಯಾಕೆ ಹೇಳು? ಅಣ್ಣನ್ನ ಹೆಂಗ್ ಸರಿ ಮಾಡೋದು ಅಂತ ನನಗ್ ಗೊತ್ತು ಅಂತ ಹೇಳಿ ಡ್ರೈವರ್ ಕಡೆ ತಿರುಗಿ, ಡ್ರೈವರ್ ಗಾಡಿ ತಿರುಗ್ಸು ಅಂದ ಗೌತಮ್. ಇಷ್ಟ ಹೊತ್ತು ಮಾತಾಡ್ದೆ ಕೂತಿದ್ದ ಅಕ್ಷಯ್ ಈಗ, ಏನೋ ಮಾಡ್ತಿದ್ಯಾ, ಎಲ್ಲಿಗ್ ತಿರುಗ್ಸೋದು, ನಿನ್ ತಲೆಗೆಲೆ ಕೆಟ್ಟಿದ್ಯಾ ಅಂದ. ಹೆಂಗೋ ಇಲ್ಲಿವರೆಗೂ ಬಂದಿದೀವಿ, ಅಲ್ಲಿ ಕಾಣ್ತಾ ಇದೆಯಲ್ಲ ನೀಲಿಮಲೆ ಬೆಟ್ಟ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ತಂಗಾಳಿಗೆ ಮೈಯೊಡ್ಡಿ ನಿಂತ್ರೆ ನಿನ್ ಮೂಡೆಲ್ಲ ಸರಿ ಹೋಗುತ್ತೆ. ಅಲ್ಲಿಂದ ಇಡೀ ಬಾಳೆಹೊನ್ನೂರ್ ಪೇಟೆ ಕೂಡ ಕಾಣಿಸುತ್ತೆ. ಒಳ್ಳೆ ವ್ಯೂ. ಫ್ರೆಂಡ್ಸ್ ಜೊತೆ ಕಾಲೇಜಲ್ಲಿ ಯಾವತ್ತೂ ಹೋಗಿದ್ದೆ, ಈಗ ಎಲ್ರೂ ಇದೀವಲ್ಲ, ಬನ್ನಿ ಹೋಗೋಣ ಅಂದ ಗೌತಮ್. ಗೌತಮ್ ಪ್ಲಾನ್ ಚೆನ್ನಾಗಿದೆ ಅಂತೇನೋ ಅಕ್ಷಯ್ಗೆ ಅನ್ನಿಸ್ತು. ಆದ್ರೆ ಬೆಟ್ಟ ಹತ್ತೋ ಮೂಡಂತೂ ಅವನ್ಗೆ ಈಗಿರ್ಲಿಲ್ಲ. ಈಗ್ಲಾ? ನೋವೇ. ಅಮ್ಮಂಗೆ ಮಂಡಿ ನೋವು, ಹತ್ತಕ್ಕಾಗಲ್ಲ. ಅಪ್ಪಂಗೆ ಸಂಜೆ ಬೇರೇನೋ ಕೆಲ್ಸ ಇದೆ ಅಂತಿದ್ರು. ನನ್ಗೂ ಟೈಅಪ್ ಪೇಪರ್ಗಳೆಲ್ಲ ಓದ್ಕೊಂಡು ಅಪ್ಪನ್ ಜೊತೆ ಡಿಸ್ಕಸ್ ಮಾಡಿ ಸೈನ್ ಮಾಡೋದಿದೆ. ಇವತ್ತೇ ಮನೆಗ್ ಹೋಗಿ ಮುಗಿಸ್ಬೇಕು. ನನ್ಗಂತೂ ಟೈಮ್ ಇಲ್ಲ, ಮೂಡೂ ಇಲ್ಲ. ಇನ್ನೊಮ್ಮೆ ಬರೋಣ ಬಿಡು, ಫ್ರೀ ಮಾಡ್ಕೊಂಡು ಅಂದ ಅಕ್ಷಯ್. ಸರಿ, ನೀವಂತೂ ಬರಲ್ಲ, ನನ್ಗೆ ಬಿಡೋ ಮನಸ್ಸಿಲ್ಲ. ಏನ್ ಮಾಡೋದು? ನನ್ ಹತ್ರ ಇವತ್ತು ಬೇಕಾದಷ್ಟ್ ಟೈಮ್ ಇದೆ. ನಾನಂತೂ ಬೆಟ್ಟ ಏರಿ ಸ್ವಲ್ಪ ಹೊತ್ತು ಕೂತೆ ಬರೋದು, ಆಗಿದ್ದಾಗ್ಲಿ ಅಂತಂದು ಡ್ರೈವರ್ಗೆ ಗಾಡಿ ನಿಲ್ಸಕ್ ಹೇಳ್ದ. ಚಂದ್ರಿಕಾ ಅಂತೂ, ಏನೋ ನಿಂದಿದ್ ಹುಡ್ಗಾಟ, ಇನ್ನೊಮ್ಮೆ ಬಂದ್ರಾಗಲ್ವಾ? ಈ ಹಳ್ಳಿ ಮಧ್ಯೆ ಇಳಿದ್ರೆ ವಾಪಸ್ ಹೆಂಗ್ ಬರ್ತಿ ಹೇಳು ಅಂದ್ಲು. ಡೋಂಟ್ ವರಿ ಮಾಮ್, ಏನಾದ್ರೂ ಹೋಗೋ ಬರೋ ಗಾಡಿ ಸಿಗತ್ತೆ. ಅದಿಲ್ದೇ ಇದ್ರೂ ಬಸ್ ಅಂತೂ ಇದ್ದೇ ಇದೆಯಲ್ಲ ಅಂತ ಗಾಡಿ ಇಳ್ದ. ಕಾರ್ ಮುಂದಕ್ ಹೋಯ್ತು. ಗೌತಮ್ಗೆ ಬೇಕಾಗಿದ್ದಿದ್ದು ಇದೇನೆ. ಅವನಿಗೆ ಒಬ್ನೇ ಕಾರಿಂದ ಇಳಿಬೇಕಿತ್ತು. ಅಣ್ಣ ಬಾ ಅಂದ್ರೆ ಈ ಟೈಮಲ್ಲಿ ಖಂಡಿತ ಬರಲ್ಲ ಅಂತಾನೂ ಸರಿಯಾಗಿ ಗೊತ್ತಿತ್ತು. ಅಮ್ಮಂಗೆ ಮಂಡಿ ನೋವು, ಬೆಟ್ಟ ಏರಲ್ಲ ಅನ್ನೋದೂ ಕೂಡ ಗೊತ್ತಿತ್ತು. ಇನ್ನು ಅಪ್ಪ ಅಂತೂ ಮೇಲುಸ್ತುವಾರಿ ನೋಡ್ಕೊಳ್ಳೋರು, ಫುಲ್ ಬ್ಯುಸಿ. ಅವರು ಇಂಥದಕ್ಕೆಲ್ಲ ಹೊರಡೋರೇ ಅಲ್ಲ ಅನ್ನೋದು ಪಕ್ಕ. ಅದೇ ಧೈರ್ಯದಿಂದ ಬೆಟ್ಟ ಹತ್ತಣ ಅಂತ ಆಫರ್ ಕೊಟ್ಟಿದ್ದ. ಕಾರಿಂದ ಇಳಿದಿದ್ದೇನೋ ಆಗಿತ್ತು. ಈಗ ಹೋಗೋದೆಲ್ಗೆ? ಸುಮ್ನೆ ಆ ಸಪೂರ ದಾರಿಲಿ ವಾಪಸ್ ನಡೀತಾ ಬರ್ತಿದ್ದ. ಆಗಿದ್ದಾಗ್ಲಿ ಅಂತ ಅದ್ಯಾರ್ದೋ ಟೂ ವೀಲರ್ಗೆ ಕೈ ಅಡ್ಡ ಹಿಡ್ದ. ಹತ್ತಿಸ್ಕೊಂಡ್ರು. ಇಲ್ಲೇ ಮುಂದೆ ನೀಲಿಮಲೆ ಬೆಟ್ಟ ಇದೆಯಲ್ಲ, ಅದಕ್ ಹೋಗಕ್ಕೆ ರೋಡ್ ಟರ್ನ್ ತಗೊಳುತ್ತಲ್ಲ, ಅಲ್ಲೇ ಬಿಟ್ಬಿಡಿ ಅಂದ. ಸ್ಕೂಟರು ಹೋಗಿ ನೀಲಿ ಗೇಟ್ ಮುಂದೆ ನಿಂತ್ಕೋತು. ಥ್ಯಾಂಕ್ಸ್ ಹೇಳಿ ಇಳ್ದ ಗೌತಮ್ ಗೇಟ್ ನೋಡಿ, ಓ ನೀಲಿ ಗೇಟು, ಅದೇ ಜಾಹ್ನವಿ ಮನೆ, ಶ್ರೀಲಕ್ಷ್ಮಿ ಫ್ರೆಂಡು, ದಾಸವಾಳ ಗಿಡ. ಕರೆಕ್ಟ್ ಆದ ಜಾಗದಲ್ಲೇ ಇಳಿಸಿದೆ ಸ್ಕೂಟರ್. ಭೇಷ್ ಗೌತಮ್, ಯಾಕೋ ಲಕ್ಕಿದೆ ಅನ್ಸತ್ತೆ ಅಂತ ತನ್ ಬೆನ್ನು ತಾನೇ ತಟ್ಕೊಂಡ. ಸರಿ, ಈಗ ನಿಜವಾಗ್ಲೂ ಬೆಟ್ಟ ಇರೋದಾ ಅಥವಾ ಇಲ್ಲೇ ನಿಂತು ಜಾಹ್ನವಿ ಏನಾದ್ರೂ ಹೊರಗ್ ಬರ್ತಾಳಾ ಅಂತ ಕಾಯೋದಾ? ಯಾಕಂದ್ರೆ ಶ್ರೀಲಕ್ಷ್ಮಿ ಬಗ್ಗೆ ಮೋರ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕಾಗೋದು ಇವಳೆಂದಾನೆ. ಏನ್ ಮಾಡೋದು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಕ್ಕಾಗ್ದೆ ಪಾಕೆಟ್ ತಡ್ಕಾಡಿ ಕಾಯಿನ್ ತೆಗ್ದು ಟಾಸ್ ಹಾಕ್ದ. ಟೇಲ್ ಬಿತ್ತು. ಓಕೆ, ಹಂಗಾದ್ರೆ ಬೆಟ್ಟ. ಈ ನಾಣ್ಯ ಹೇಳ್ತಿದೆ, ಮಗ್ನೆ ನಿನ್ ಲಕ್ಕು ಬೆಟ್ಟದ ಮೇಲಿದೆ ಅಂತ. ಸರಿ, ಒಂದ್ ಕೈ ನೋಡೇ ಬಿಡೋಣ ಅನ್ಕೊಂಡು ಬೆಟ್ಟದ ದಾರಿ ಹಿಡ್ದ. ಈ ಕಡೆ ಶ್ರೀಲಕ್ಷ್ಮಿ ಅತ್ಕೊಂಡು ಬೇಜಾರಲ್ಲಿ ಮನೆ ಗೇಟ್ ದಾಟಿ ಬಂದಿದ್ದೇನೋ ಆಗಿತ್ತು. ಅವಳು ಹಿಂಗ್ಯಾವತ್ತೂ ಮಾಡ್ದವಳೆ ಅಲ್ಲ. ಚಿಕ್ಕಮ್ಮ ಏನೇ ಅಂದ್ರೂ ನಗ್ನಗ್ತಾ ಎಲ್ಲಾನೂ ಸರಿ ಮಾಡೋಳು. ಆದ್ರೆ ಈ ಸಲ ತಾನು ತಪ್ಪು ಮಾಡ್ಬಿಟ್ಟೆ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಸಖತ್ ಬೇಜಾರಾಗಿತ್ತು. ತನ್ನಿಂದಾಗೆ ತಂಗಿ ಸಂಬಂಧ ತಪ್ತು ಅನ್ಸ್ತು. ಅದೇ ಬೇಜಾರಲ್ಲಿ ಹಿಂದ್ ಮುಂದೆ ಯೋಚನೆ ಮಾಡ್ದೆ ಸೀದಾ ಎದ್ದು ಬಂದಿದ್ಲು. ಸ್ವಲ್ಪ ಹೊತ್ತು ಒಬ್ಳೇ ಎಲ್ಲಾದ್ರೂ ಕೂರ್ಬೇಕು ಅಂತನ್ಸಿ ತಾನ್ ನಂಬೋ ಲಕ್ಷ್ಮೀ ಗುಡಿ ಎದ್ರಾದ್ರೂ ಕೂತು ಮನೆಗ್ ಹೋಗೋಣ ಅಂದ್ಕೋತಾ ಬರ್ತಿದ್ಲು. ಆ ಕಡೆ ತನ್ ಮನೆ ಅಂಗಳದಲ್ಲಿ ನಿಂತಿದ್ದ ಜಾಹ್ನವಿಗೆ ಬಹದ್ದೂರ್ ಫ್ಯಾಮಿಲಿ ಕಾರ್ ಬರ್ರಂತ ಹೋಗಿದ್ ಕಾಣಿಸ್ತು. ಓ, ಗಂಡಿನ ಕಡೆಯವರು ವಾಪಸ್ ಹೋಗಾಯ್ತು ಅನ್ಕೊಂಡು ಅವತ್ತೇನೋ ಹೊಸ ಸ್ವೀಟ್ ರೆಸಿಪಿ ನೋಡಿ ಟ್ರೈ ಮಾಡಿದ್ದನ್ನ ಶ್ರೀಲಕ್ಷ್ಮಿ ಮನೆಗೂ ಕೊಡೋಣ ಅಂದ್ಕೊಂಡು ಡಬ್ಬದಲ್ಲಿ ಹಾಕಿ ಶ್ರೀಲಕ್ಷ್ಮಿ ಮನೆ ಕಡೆ ಹೊರಟಿದ್ಲು ಜಾಹ್ನವಿ. ಶ್ರೀಲಕ್ಷ್ಮಿ ಮನೆ ತಲುಪೋ ಮೊದ್ಲೇ ದಾರಿಲಿ ಅವಳೇ ಸಿಕ್ಲು. ಹುಡುಗನ್ ಕಡೆಯವರಿಂದ ಶುಭ ಸುದ್ದಿ ಸಿಕ್ತೇನೆ ಅಂತ ಕೇಳೋಣ ಅಂತ ಬಾಯಿ ತೆಗ್ದವಳಿಗೆ ಶ್ರೀಲಕ್ಷ್ಮಿ ಅಳು ಮುಖ ಕಂಡು ಏನೋ ಸೀರಿಯಸ್ ಆಗೇ ಆಗಿದೆ ಅಂತ ಜಾಹ್ನವಿಗೆ ಅರ್ಥ ಆಯ್ತು. ಯಾವತ್ತೂ ಶ್ರೀಲಕ್ಷ್ಮಿನ ಈ ಅವತಾರದಲ್ಲಿ ನೋಡೇ ಇಲ್ಲ ಜಾಹ್ನವಿ. ಸ್ವಲ್ಪ ಹೊತ್ತು ಎಲ್ಲಾದ್ರೂ ಕೂತು ಏನು ಅಂತ ಕೇಳಿ ಅವಳನ್ನ ಸಮಾಧಾನ ಮಾಡೋ ಅಗತ್ಯ ಇದೆ ಅನ್ಸಿತ್ತು ಅವಳಿಗೆ. ಬಾ, ನೀಲಿಮಲೆ ಗುಡಿ ಎದುರು ಕೂತ್ರೆ ಮನ್ಸಿಗೆ ಸಮಾಧಾನ ಆಗತ್ತೆ ಅಂದ್ಲು ಜಾಹ್ನವಿ. ಇಬ್ರು ಮೌನವಾಗಿ ನೀಲಿಮಲೆ ದಾರಿ ಹಿಡಿದ್ರು. ಆ ಕಡೆ ನೀಲಿಮಲೆ ಲಕ್ಷ್ಮಿ ಗುಡಿ ಎದುರು ಗೌತಮ್ ನಿಂತಿದ್ದ. ಪುಟಾಣಿ ಗುಡಿ,
ನೀಲಿಮಲೆ ಹತ್ತಕ್ಕೆ ಅಲ್ಲೇ ಸಪೂರ ಕಾಲ್ದಾರಿ. ಗೌತಮ್ ಅಲ್ಲೇ ನಿಂತ. ಚೌಕಾಕಾರದ ಆ ಗುಡಿ ಬಹಳ ಹಳೇ ಕಾಲದ್ದು. ಕಲ್ಲಿನ ಮಂಟಪದ ಹಾಗಿದ್ದ ಗುಡಿ ಪಾಚಿಗಟ್ಟಿ ಚಂದ ಕಾಣಿಸ್ತಿತ್ತು. ಇಬ್ನಿ ಬೀಳೋ ಟೈಮ್ನಲ್ಲಿ ಇದ್ ಮೋಸ್ಟ್ಲಿ ಇನ್ನೂ ಚಂದ ಕಾಣಿಸ್ಬಹುದೇನೋ. ಗುಡಿ ಮೇಲೆಲ್ಲ ಒಂದಿಷ್ಟು ಹುಲ್ಲು, ಕಳೆ ಗಿಡ ಬೆಳ್ಕೊಂಡಿತ್ತು. ಈ ಗುಡಿ ಬ್ಯೂಟಿ ಏನಪ್ಪಾ ಅಂದ್ರೆ, ಬಹಳ ಜನ ಬಂದ್ ಹೋಗೋ ಸಿಟಿ ಒಳಗಿರೋ ದೇವಸ್ಥಾನದ ಹಾಗಲ್ಲ ಇದು. ಇಲ್ಲಿ ನಿತ್ಯ ಪೂಜೆ ನಡೆಯಲ್ಲ ಅಂತ ನೋಡಿದ್ರೇನೆ ಗೊತ್ತಾಗ್ತಿತ್ತು. ಆದ್ರೂ ಯಾರ್ಯಾರೋ ಬಂದು ಕೈ ಮುಗ್ದು ಕಾಯಿ ಒಡ್ದು ಹೋಗಿರೋದ್ ಗೊತ್ತಾಗ್ತಿತ್ತು. ತಲೆ ಬಗ್ಸಿ ಒಳಗ್ ಹೋದ್ರೆ ಅಲ್ಲೊಂದು ಕಲ್ಲಿನ ಲಕ್ಷ್ಮೀ ವಿಗ್ರಹ ಇತ್ತು. ಯಾರೋ ಬಂದು ದಿನ ಹೂ ಇಡ್ತಾರೆ ಅಂತಾನೂ ನೋಡಿದ್ರೆ ಅರ್ಥ ಆಗ್ತಿತ್ತು. ಅಂದ್ರೆ ಸುತ್ತಮುತ್ತಲವ್ರು ಮಾತ್ರ ಬರೋ ಲೋಕಲ್ ಗುಡಿ ಇದು ಅಂತ ಅಂದ್ಕೊಂಡ ಗೌತಮ್. ತಲೆ ಬಗ್ಸಿ ಒಳಗೆ ಕಾಲಿಟ್ಟಾಗಿತ್ತು. ಅಲ್ಲಿಂದ್ಲೇ ಒಂದ್ ನಮಸ್ಕಾರ ಮಾಡ್ದ. ಲಕ್ಷ್ಮೀದೇವಿ, ನಿನ್ನೂರ್ ಲಕ್ಷ್ಮಿ ಮೇಲೆ ನಂಗೆ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ಆಗ್ಬಿಟ್ಟಿದೆ ತಾಯಿ. ಇದ್ವರ್ಗೆ ಇಷ್ಟ್ ಬೇಗ ಯಾರ್ಗೂ ಬಿದ್ದೋನೇ ಅಲ್ಲ. ಈ ಸಲ ಯಾಕೋ ಏನೋ ಸ್ಟ್ರಾಂಗ್ ಫೀಲಿಂಗ್. ಸ್ವಲ್ಪ ಅರ್ಥ ಮಾಡ್ಕೊಂಡ್ ನನ್ ಮೇಲೆ ನಿನ್ ದಯೆ ತೋರ್ಸು ಅಂತ ನಕ್ಕೊಂಡು ಕೈ ಮುಗ್ದ. ಜಸ್ಟ್ ಕೆಳಗಿಳದ್ನಷ್ಟೆ. ಗುಡಿಯೊಳಗಿರೋ ಲಕ್ಷ್ಮಿ ಇಷ್ಟು ಫಾಸ್ಟ್ ವರ ಕೊಡ್ತಾಳೆ ಅನ್ಕೊಂಡೇ ಇರ್ಲಿಲ್ಲ. ಮೆಟ್ಲಿಳಿದ ಗೌತಮ್ ಮುಂದೆ ಸಾಕ್ಷಾತ್ ಶ್ರೀಲಕ್ಷ್ಮಿ, ಅದೇ ದೊಡ್ಮನೆ ಶ್ರೀಲಕ್ಷ್ಮಿ ನಿಂತಿದ್ಲು. ಜೊತೆಗೆ ಇನ್ನೊಬ್ಳು. ಗೌತಮ್ಗೆ ಫುಲ್ ಕನ್ಫ್ಯೂಸ್ ಆಯ್ತು. ಅರೆ, ಈಗಷ್ಟೇ ನಾನು ಈ ಗುಡಿ ದೇವ್ರಿಗೆ ಕೈ ಮುಗ್ದು ನನ್ ಮೇಲ್ ದಯೆ ತೋರ್ಸು ಅಂತ ಬೇಡ್ಕೊಂಡ್ನಷ್ಟೆ. ನಾ ಹೇಳಿದ್ದು ಬರೀ ಶ್ರೀಲಕ್ಷ್ಮಿ ಬಗ್ಗೆ ಮಾತ್ರ. ಆದ್ರೆ ಇಲ್ ನೋಡಿದ್ರೆ ಇಬ್ಬಿಬ್ರು ಅಂತ ಶಾಕ್ ಆಗಿ ತುಂಟ ನಗು ನಕ್ಕ. ದೇವಿ ಮೂರ್ತಿ ಕಡೆ ನೋಡ್ತಾ, ಅರೆ ಏನ್ ತಾಯಿ ನಿನ್ ಲೀಲೆ, ಒಂದಕ್ಕೆ ಒಂದು ಫ್ರೀ ಕೊಟ್ಬಿಟ್ಟಿಯಲ್ಲ ಅಂದ. ಅಷ್ಟ್ರಲ್ಲಿ ಶ್ರೀಲಕ್ಷ್ಮಿನೂ ಜಾಹ್ನವಿನೂ ಹತ್ರ ಬಂದಾಗಿತ್ತು. ತುಂಬಾ ಹತ್ರ. ಇಷ್ಟ್ ಹೊತ್ತು ಮುಖ ಸಣ್ಣಗ್ ಮಾಡಿ ಬೇಜಾರಲ್ಲಿದ್ದ ಶ್ರೀಲಕ್ಷ್ಮಿ ಈಗ ತಲೆ ಎತ್ತಿದ್ಲು. ನೋಡಿದ್ರೆ ಎದ್ರು ಗೌತಮ್. ಒಂದ್ ಕ್ಷಣ ಶಾಕ್. ಅರೆ, ಇವ್ರಿಲ್ ಏನ್ ಮಾಡ್ತಿದ್ದಾರೆ? ಆಗ್ಲೇ ಹೋಗಿದ್ರಲ್ಲ ಅಂತನ್ಸಿ ಸುತ್ತಮುತ್ತ ತಿರುಗ್ ನೋಡಿದ್ಲು. ಯಾರೂ ಇಲ್ಲ. ಹಂಗಾದ್ರೆ ಉಳ್ದವ್ರು ಎಲ್ ಹೋದ್ರು? ಈ ಗೌತಮ್ ಇಲ್ಲೇನ್ ಮಾಡ್ತಿದ್ದಾರೆ ಅಂತ ಯೋಚನೆ ಬಂತು. ನೀವು ಅದು ಇಲ್ ಹೆಂಗೆ ಅಂದ್ಲು ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ ಎದ್ರಿಗ್ ಸಿಕ್ಕ ಗೌತಮ್ ಜೊತೆ ಮಾತಾಡಿದ್ ನೋಡಿ ಜಾಹ್ನವಿಗೆ ಆಶ್ಚರ್ಯ. ಎದ್ರು ನಿಂತ್ಕೊಂಡಿರೋ ಮನುಷ್ಯನ್ನ ತಾನಂತೂ ಇದ್ವರ್ಗೂ ನೋಡಿಲ್ಲ. ಈ ಹಳ್ಳಿಯವನಂತೂ ಅಲ್ಲ. ಟೀ ಶರ್ಟು, ಜೀನ್ಸು ಹಾಕೊಂಡು ಹಣೆಗ್ ಬರೋ ಸಿಲ್ಕಿ ಕೂದ್ಲನ್ನ ಹಂಗೆ ಸ್ಟೈಲ್ ಆಗಿ ಹಿಂದಕ್ ಮಾಡಿ ಒಳ್ಳೆ ಹೀರೋ ತರ ಕಾಣ್ತಾನೆ. ಈ ಸ್ಮಾರ್ಟ್ ಹುಡ್ಗ ಖಂಡಿತ ಈ ಊರ್ನೋನಂತೂ ಅಲ್ಲ. ಹಂಗಾದ್ರೆ ಇವ್ನೆಲ್ಲಿಂದ ಇಲ್ಲಿಗ್ ಬಂದ? ಬಂದ್ರು ಶ್ರೀಲಕ್ಷ್ಮಿಗ್ ಹೆಂಗ್ ಗೊತ್ತು ಅಂತ ಫುಲ್ ಕನ್ಫ್ಯೂಸ್ ಮಾಡ್ಕೊಂಡ್ಲು ಜಾಹ್ನವಿ. ನಿಮ್ಮನ್ ಹುಡುಕೊಂಡೇ ಬಂದೆ ಅಂದ ಗೌತಮ್ ತನ್ನ ತುಂಟ್ ಕಣ್ ಮಿಟಕಿಸ್ದ. ನನ್ನನ್ ಯಾಕ್ ನೀವ್ ಹುಡುಕ್ಬೇಕು? ಶ್ರೀಲಕ್ಷ್ಮಿ ಇನ್ನೂ ಆಶ್ಚರ್ಯ ಪಡ್ತಾ ಕೇಳಿದ್ಲು. ಅದೇ ಅಲ್ಲಿ ಚಂದಕ್ ಮಾತಾಡ್ತಿದ್ರಾ, ಆಮೇಲೆ ಸಡನ್ ಸೀರಿಯಸ್ ಆಗಿ ಹೊರಟು ಬಿಟ್ರಿ. ಏನೋ ವಿಷಯ ಬೇರೆ ಮಾತಾಡ್ತಿದ್ವಿ, ಅರ್ಧದಲ್ಲೇ ಸ್ಟಾಪ್ ಆಯ್ತು ಅದು. ಅದಕ್ಕೆ ಪೂರ್ತಿ ಕೇಳೋಣ ಅಂತಾನೆ ಬಂದೆ ಅಂದ ಗೌತಮ್ ಇನ್ನೂ ತಮಾಷೆ ಮಾಡ್ತಾ. ನಾನೆಲ್ಲ ಅರ್ಧ ಹೇಳ್ದೆ, ಫುಲ್ ಹೇಳದ್ನಲ್ಲ. ಏನ್ ವಿಷಯ ಮಾತಾಡ್ತಿದ್ವಿ ಅನ್ನೋದು ಕೂಡ ನಂಗ್ ಮರ್ತು ಹೋಗಿದೆ ಅಂದ್ಲು ಶ್ರೀಲಕ್ಷ್ಮಿ. ಅದೇ 2 ಬಣ್ಣದ ದಾಸವಾಳ, ಒಂದೇ ಗಿಡದಲ್ಲಿ ಹೂ ಬಿಟ್ಟಿದ್ದು, ನೀವು ಜಾಹ್ನವಿ ಮನೆ ಗೆಲ್ತಂದು ಕಸಿ ಕಟ್ಟಿದ್ದು. ಅಲ್ಲೇ ಇದ್ದ ಜಾಹ್ನವಿ ಹೌಹಾರಿದ್ಲು. ಅರೆ, ಇವ ಯಾರಂತಾನೆ ಗೊತ್ತಿಲ್ಲ, ಇವ್ನ್ ನೋಡಿದ್ರೆ ನನ್ ಹೆಸರು ಬೇರೆ ಹೇಳ್ತಾನೆ ಅಂತ ಇನ್ನೂ ಗಾಬ್ರಿಲ್ ನೋಡಿ ಶ್ರೀಲಕ್ಷ್ಮಿನ ಜಗ್ಗಿದ್ಲು. ಯಾರೇ ಇವನು, ನನ್ ಹೆಸರು ಬೇರೆ ಹೇಳ್ತಾನೆ, ನಂಗ್ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಲು ಜಾಹ್ನವಿ. ಶ್ರೀಲಕ್ಷ್ಮಿ ಜಾಹ್ನವಿಗೆ ಉತ್ತರ ಹೇಳೋ ಮೊದ್ಲೇ ಗೌತಮ್ ಜಾಹ್ನವಿ ಕಡೆ ತಿರುಗಿ, ನೋಡಿ, ಇವ್ರು ಆಗ ಅಲ್ಲಿ ಕಸಿ ಕಟ್ಟೋ ಕ್ಲಾಸ್ ತಗೋತೀನಿ ಅಂತ ಹೇಳಿ ಯಾಮಾರ್ಸ್ಬಿಟ್ರು. ಆಮೇಲೆ ನನ್ ಕಡೆ ತಿರ್ಗೂ ನೋಡ್ಲಿಲ್ಲ. ಟೀಚರ್ ಕೋಪ ಮಾಡ್ಕೊಂಡ್ರೆ ಶಿಷ್ಯಂದ್ರು ಏನ್ ಮಾಡ್ಬೇಕ್ ಹೇಳಿ? ಅದಕ್ಕೆ ಹುಡ್ಕೊಂಡ್ ಬಂದೆ ಅಲ್ವಾ ಶ್ರೀಲಕ್ಷ್ಮಿ ಅವರೇ ಅಂದ. ಜಾಹ್ನವಿಗೆ ಒಂದೂ ಅರ್ಥ ಆಗ್ಲಿಲ್ಲ. ಇವ್ರು ಏನ್ ಹೇಳ್ತಿದ್ದಾರೆ? ಈ ಹುಡ್ಗ ಯಾರು? ಇಲ್ ಸಿಕ್ಕಿ ಹೀಗ್ಯಾಕ್ ತಲೆ ತಿಂತಿದಾನೆ ಅಂತಾನೂ ಗೊತ್ತಾಗ್ಲಿಲ್ಲ. ಮೊದ್ಲೇ ದುಃಖದಲ್ಲಿದ್ದ ಶ್ರೀಲಕ್ಷ್ಮಿಗೆ ಗೌತಮ್ನ ಈ ತುಂಟಾಟ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಅವಳು ಅವನ್ ಕಡೆ ನೋಡಿ, ನಿಮ್ ಅಣ್ಣ ನನ್ ತಂಗಿ ಸಂಬಂಧ ಬೇಡ ಅಂದಿದ್ದಾರೆ. ನೀವು ಕೂಡ ಅವ್ರ ಜೊತೆಗ್ ಹೊರಟಿದ್ರಿ. ನನ್ನಿಂದಾದ ತಪ್ಪಿಗೆ ನಾನ್ ಶಿಕ್ಷೆ ಅನುಭವಿಸ್ತಿದ್ದೀನಿ. ಈಗ ನೀವ್ ಕೂಡ ಸೇರ್ಕೊಂಡು ಹಿಂಗ್ ಮಾಡಿದ್ರೆ ನಿಜವಾಗ್ಲೂ ನನ್ ಮೂಡ್ ಇನ್ನೂ ಹಾಳಾಗತ್ತೆ ಅಂದ್ಲು. ಓಹೋ, ಈ ಹುಡ್ಗ ಸಹಜಾನ್ ನೋಡಕ್ ಬಂದ್ ಹುಡ್ಗನ್ ತಮ್ಮ ಅನ್ನೋದು ಈಗ ಜಾಹ್ನವಿಗೆ ಅರ್ಥ ಆಯ್ತು.
ಗೌತಮ್ ಈಗ ತಮಾಷೆ ಮೂಡಿಂದ ಹೊರಗ್ ಬರಕ್ಕೆ ಟ್ರೈ ಮಾಡ್ದ, ಆದ್ರೆ ಆಗ್ತಾನೆ ಇರ್ಲಿಲ್ಲ. ಆಕ್ಚುಲಿ ಅವ ಕಾರಿಂದ ಇಳಿದು ಯಾರ ಹತ್ರನೋ ಡ್ರಾಪ್ ಕೇಳಿ ಟಾಸ್ ಹಾಕಿ ಈ ನೀಲಿ ಮಲೆಗ್ ಬಂದು ದೇವ್ರ ಮುಂದೆ ತಮಾಷೆಯಾಗಿ ಕೈ ಮುಗ್ದು ಬೇಡ್ಕೊಂಡಾಗ್ಲೇ ಕರೆಕ್ಟ್ ಆಗಿ ಶ್ರೀಲಕ್ಷ್ಮಿ ಎದುರು ಬಂದ್ ನಿಂತಿದ್ದು ಅವನ್ಗೆ ಸಖತ್ ಮಜಾ ಕೊಟ್ಟಿತ್ತು. ವರ ಕೊಡು ತಾಯಿ ಅಂತ ಬೇಡ್ಕೊಂಡಾಗ ತಾಯಿ ನಿಜವಾಗ್ಲೂ ಅವನ್ಗೆ ಬೇಕಾದ ವಧುನೇ ಎದುರು ತಂದು ನಿಲ್ಸಿದ್ದು ಭರ್ಜರಿ ಖುಷಿ ಕೊಟ್ಟಿತ್ತು. ಹಾಗಾಗಿ ಅವನಿಗೆ ಅವನ್ ಖುಷಿ ಕಂಟ್ರೋಲ್ ಮಾಡ್ಕೊಂಡು ಸೀರಿಯಸ್ ಮೂಡಲ್ಲಿರೋ ಶ್ರೀಲಕ್ಷ್ಮಿ ಎದುರು ಸೀರಿಯಸ್ ಆಗಿ ಮಾತಾಡೋಕೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಪರಿಸ್ಥಿತಿ ಬಗ್ಗೆ ಅವನಿಗೆ ಸ್ವಲ್ಪ ಅಂದಾಜಿತ್ತು. ಶ್ರೀಲಕ್ಷ್ಮಿ ಹಿಂಗ್ ಮುಖ ಬಾಡಿಸ್ಕೊಂಡು ಫ್ರೆಂಡ್ ಜೊತೆ ಈ ಗುಡಿ ಹತ್ರ ಯಾಕ್ ಬಂದಿರ್ಬಹುದು ಅನ್ನೋದ್ ಕೂಡ ಅವನಿಗೆ ಅಲ್ಪ ಸ್ವಲ್ಪ ತಲೆಗ್ ಹೋಗಿತ್ತು. ಸೊ ಕಂಟ್ರೋಲ್ ಮಾಡ್ಕೊಂಡು ಶ್ರೀಲಕ್ಷ್ಮಿನ ನೋಡ್ ಹೇಳ್ದ, ಕಾಲ್ ಎಳಿಯೋದು ನನ್ ಹುಟ್ಟುಗುಣ ರೀ, ಅದ್ ಮಾತ್ರ ಬೆಟ್ಟ ಹತ್ತಿದ್ರೂ ಹೋಗಲ್ಲ ಅಂತ ದೊಡ್ಡೋರೇ ಹೇಳಿದಾರ್ ನೋಡಿ. ಇನ್ನ ಈ ಸಣ್ಣ ಮನ್ಷಂದೇನ್ ಲೆಕ್ಕ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆಗಾಕೊಳ್ಳಿ. ಏನ್ ಗೊತ್ತಾ, ಆಕ್ಚುಲಿ ನೀವೇ ಸಿಕ್ಬಿಡ್ಲಿ ಅಂತ ಇದೇ ದೇವಿ ಮುಂದೆ ಕೈ ಮುಗಿದ್ ನಿಂತೆ, ನೀವೇ ಬಂದ್ಬಿಡೋದಾ? ಮಹಿಮೆ ನೋಡಿ ದೇವಿದು. ಅದಕ್ಕೆ ಸಾಕತ್ ಖುಷಿಯಾಗಿ ಸ್ವಲ್ಪ ಹೆಚ್ಚೆ ಕಾಲೆಳ್ದೆ, ಕ್ಷಮ್ಸ್ಬಿಡಿ ಅಂದ ಗೌತಮ್. ಮತ್ತೆ ಮಾತ್ ಮುಂದುವರ್ಸಿದವ್ನು, ನೋಡಿ ಇವತ್ ನಡೆದ್ ಘಟ್ನೆ ಹಣೆಲ್ ಬರ್ದಿತ್ತು ಅಷ್ಟೆ, ಅದಕ್ಕೆ ನೀವ್ ತಪ್ಪಿನ ಹಣೆಪಟ್ಟಿ ಹೊತ್ಕೊಳ್ಳೋದು ಯಾಕೋ ನಂಗ್ ಸರಿ ಕಾಣಿಸ್ತಿಲ್ಲ. ಹಾಗ್ ನೋಡಿದ್ರೆ ನಿಮ್ದೇನ್ ತಪ್ಪಿಲ್ಲ ಇದ್ರಲ್ಲಿ. ಸಕ್ರೆ ತಂದಿಟ್ರಿ, ನಿಮ್ ವಿಚಾರ ಮೊದ್ಲೇ ಹೇಳಿರ್ಲಿಲ್ಲ ಅಂತ ನನ್ನಮ್ಮಂಗೆ ಆ ಕ್ಷಣಕ್ಕೆ ಇಷ್ಟ ಆಗ್ಲಿಲ್ಲ ನಿಜ. ಆದ್ರೆ ಆಮೇಲೆ ಸುಧಾರಿಸ್ಕೊಂಡು ಕೂತ್ಕೊಂಡು ಮಾತಾಡಿನೂ ಆಯ್ತಲ್ಲ. ಅಣ್ಣ ರಿಜೆಕ್ಟ್ ಮಾಡಿದ್ದಕ್ಕೂ ಈ ವಿಷಯಕ್ಕೂ ಏನ್ ಸಂಬಂಧ? ಅವ್ರಿಬ್ರು ಮಾತಾಡ್ಕೊಂಡು ಯಾಕೋ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಷ್ಟೆ. ನೋಡಿದ ತಕ್ಷಣ ಒಪ್ಕೋಬೇಕು ಅಂತೇನು ರೂಲ್ಸ್ ಇಲ್ವಲ್ಲ. ಇಬ್ರು ಟೇಸ್ಟ್ ಕೂಡ ಮ್ಯಾಚ್ ಆಗ್ಬೇಕು, ಜೊತೆಗೆ ಇನ್ನೂ ಏನೇನೋ ಇರುತ್ತಲ್ಲ, ಅದೆಲ್ಲ ನೋಡ್ಕೊಂಡು ರಿಜೆಕ್ಟ್ ಮಾಡಿರ್ಬೋದೇನೋ. ನನ್ಗನ್ಸತ್ತೆ ನನ್ನಣ್ಣ ನಿಮ್ ವಿಚಾರಕ್ಕೆ ರಿಜೆಕ್ಟ್ ಮಾಡಿದ್ದಲ್ಲ. ನೀವ್ ಸುಮ್ನೆ ಇಲ್ಲ ಸಲ್ಲದಕ್ಕೆಲ್ಲ ವರಿ ಮಾಡೋದ್ ಬಿಡಿ, ಚಿಲ್. ಖುಷಿ ಪಡಕ್ಕೆ 1000 ವಿಷಯ ಇದೆ ರೀ. ನೋಡಿ, ನಾ ಈಗ ಇಲ್ ಬಂದಿದ್ದು ಮತ್ತೆ ಸಿಕ್ಕಿದ್ದು ಖುಷಿ ಸಮಾಚಾರ ತಾನೇ ಅಂತ ಪರಿಸ್ಥಿತಿ ಹ್ಯಾಂಡಲ್ ಮಾಡೋಕ್ ನೋಡ್ದ. ಈಗ ಶ್ರೀಲಕ್ಷ್ಮಿ ಮುಖ ಸ್ವಲ್ಪ ಅರಳ್ತು. ಜಾಹ್ನವಿ ಕೂಡ ವಿಷಯ ಏನು ಅನ್ನೋದು ಪೂರ್ತಿ ಅರ್ಥ ಆಯ್ತು. ಇಬ್ರು ಮೆಟ್ಲಲ್ಲೇ ನಿಂತ್ ಮಾತಾಡಿ ಬಾಕಿಯಾಗ್ಬಿಟ್ವಲ್ಲ ಅಂತ ದೇವ್ರಿಗೆ ಕೈ ಮುಗ್ದ್ ಬರೋಣ ಅಂತ ಮೆಟ್ಲ್ ಹತ್ತಿದ್ರು. ಕೆಳಗ್ ನಿಂತ ಗೌತಮ್ ಇಬ್ರೂ ಲಕ್ಷ್ಮಿನ ಮಂಟಪದೊಳಗ್ ನೋಡಿ, ಇನ್ಮೇಲೆ ನನ್ ಲಕ್ಷ್ಮಿ ಮಾತ್ರ ನೀನೆ ಅಂತ ಶ್ರೀಲಕ್ಷ್ಮಿನ ಕಣ್ತುಂಬ್ಕೊಂಡ. ಈ ಕಡೆ ಶ್ರೀಲಕ್ಷ್ಮಿ ಮನೆಯಿಂದ ಹೊರಟು ಹೋಗಿದ್ದಕ್ಕೆ ಅಪ್ಪ ಶಾಮರಾಯರಿಗೆ ತುಂಬಾ ಬೇಜಾರಾಗಿತ್ತು. ಕಲಾವತಿ ಮತ್ ಸಹಜ ಎಷ್ಟೇ ಕೆಟ್ಟದಾಗ್ ನಡೆಸ್ಕೊಂಡ್ರು ಶ್ರೀಲಕ್ಷ್ಮಿ ಒಂದಿನಾನೂ ಬೇಜಾರ್ ಮಾಡ್ಕೊಂಡವಳಲ್ಲ. ಆದ್ರೆ ಇವತ್ತು ಫಸ್ಟ್ ಟೈಮ್ ಅವಳು ಸೀದಾ ಎದ್ದು ಗೇಟ್ ದಾಟಿ ಹೊರ ಹೋಗಿದ್ಲು. ರಾಯರಿಗೆ ಇವತ್ತು ಕಲಾವತಿ ಮೇಲೆ ಸಖತ್ ಸಿಟ್ಟು ಬಂದಿತ್ತು. ಅಲ್ಲೇ ಕಾಲ್ ಚಾಚಿ ಕೂತು ಉಳಿದು ಬೋಂಡಾ ತಿಂತಿದ್ದ ಅವಳನ್ ನೋಡಿ, ನಿನ್ ಸಿಟ್ಟು ತೀರಿಸ್ಕೊಂಡಾಯ್ತಲ್ಲ, ಈಗ ಬೋಂಡಾ ತಿಂದು ಹಬ್ಬ ಮಾಡು. ಮಗಳು ಬೇಸರ ಮಾಡ್ಕೊಂಡ್ ಹೋಗಿದಾಳೆ ಅನ್ನೋ ಬಗ್ಗೆ ಸ್ವಲ್ಪನೂ ನಿಂಗ್ ಕರುಣೆ ಇಲ್ಲ ನೋಡು. ಈಗ ನಿಂಗ್ ತಿಂದಿದ್ ಕರಗ್ಬೋದು ಅನ್ಸುತ್ತೆ, ನಾ ಹೋಗಿ ಹುಡುಕೊಂಡ್ ಬರ್ತೀನಿ ಅಂತ ಬೈತಾ ಚಪ್ಲಿ ಹಾಕೊಳ್ಳಕ್ಕೆ ಹೋದ್ರು. ಏನು ಬೇಕಾಗಿಲ್ಲ, ನಾ ಏನಿಲ್ಲ ಆರಾಮಾಗ್ ಬೋಂಡಾ ತಿಂತಿಲ್ಲ, ಉಳಿದದ್ದನ್ನ ಏನ್ ಮಾಡೋದು ಅಂತ ತಿಂತಿದೀನಿ. ಒಂದೊಂದ್ ತುತ್ತು ಕೂಡ ಹೊಟ್ಟೆ ಒಳಗ್ ಇಳಿಬೇಕಿದ್ರೆ ಬೆಂಕಿ ಇಟ್ಟಂಗ್ ಆಗ್ತದೆ. ಅನ್ಯಾಯವಾಗ್ ಶ್ರೀಲಕ್ಷ್ಮಿ ದೆಸೆಯಿಂದ ಸಂಬಂಧ ಕಳ್ಕೊಂಡ್ವಲ್ಲ, ನೀವೇನೀಗ ಅವಳನ್ ಹುಡ್ಕೊಂಡ್ ಹೋಗೋ ಅಗತ್ಯ ಇಲ್ಲ. ಹೊತ್ ಮುಳ್ಗಕ್ಕೆ ಸುಮಾರ್ ಹೊತ್ತಿದೆ, ಬರ್ತಾಳ್ ಬಿಡಿ. ಅಬ್ಬಬ್ಬ ಅಂದ್ರೆ ಎಲ್ಲಿಗ್ ಹೋಗ್ಬೋದ್ ಹೇಳಿ? ಒಂದೋ ಆ ಜಾಹ್ನವಿ ಮನೆಗೆ, ಇಲ್ವೋ ಆ ನೀಲಿಮಲೆ ಗುಡಿಗ್ ಹೋಗಿರ್ಬೋದು. ಬರ್ತಾಳೆ. ನೀವು ಅವಳ ಬಗ್ಗೆ ಕನಿಕರ ತೋರ್ಸೋದ್ ಬಿಟ್ಟು ಸ್ವಲ್ಪ ಸಹಜ ಮೇಲೂನು ಗಮನ ಕೊಡಿ. ಆವಾಗಿಂದ ಉಪ್ಪರ್ಗೆ ಹತ್ ಕೂತವಳು ಇನ್ನೂ ಬಂದಿಲ್ಲ. ನಂಗೆ ಸಮಾಧಾನ ಮಾಡ್ ಸಾಕಾಯ್ತು. ನಂಗ್ ಹೇಳ್ತಿರಲ್ಲ, ನೀವು ಕೂಡ ಒಂದ್ ಕಣ್ಣಿಗ್ ಬೆಣ್ಣೆ ಇನ್ನೊಂದಕ್ ಸುಣ್ಣ ಹಾಕೋ ಅಭ್ಯಾಸ ಬಿಟ್ಬಿಡಿ ಅಂತ ಸಲೀಸಾಗ್ ಹೇಳಿ ಬೋಂಡಾ ತಿನ್ನೋದನ್ನ ಮುಂದುವರ್ಸಿದ್ಲು. ರಾಯರು ಹಾಕಿದ್ ಚಪ್ಲಿನ ಮತ್ತೆ ಅಲ್ಲೇ ಬಿಟ್ಟು ಸಿಟ್ಟಲ್ಲಿ ಪಡ್ಸಾಲೆಗ್ ಬಂದು ಒಂದು ಕವಳ ಹಾಕಿ ಪೇಪರ್ ಹಿಡ್ಕೊಂಡ್ರು. ಆ ಕಡೆ ಆಗಷ್ಟೇ ಮನೆ ತಲುಪಿದ ಕೂಡ್ಲೆ ಅಕ್ಷಯ್ ಲ್ಯಾಪ್ಟಾಪ್ ತಗೊಂಡ್ ಕೂತ್ಕೊಂಡ. ಹಾಕೊಂಡ್ ಶರ್ಟು ಪ್ಯಾಂಟ್ ಕೂಡ ಬದ್ಲಾಯಿಸೋ ಮನ್ಸ್ ಮಾಡದ್ ಮಗನ್ ಬಗ್ಗೆ ಚಂದ್ರಿಕಾಗೆ ಚಿಂತೆ ಆಯ್ತು. ಡ್ರೆಸ್ ಬದ್ಲಾಯಿಸ್ಕೊಂಡ್ ಕೂತ್ಕೋಬಾರ್ದಾ? ಅಷ್ಟ್ ಗಂಟ್ ಹೋಗೋ ಕೆಲ್ಸ ಏನಿದೆ? ನಾಳೆ ಭಾನ್ವಾರ ಬೇರೆ, ಸ್ವಲ್ಪ ಹೊತ್ತು ಆರಾಮ್ ಮಾಡ್ಕೊಂಡು ಕೆಲ್ಸಕ್ ಹೊರಟ್ರೆ ಸಾಕು ಅಂತಂದು ಫ್ರಿಡ್ಜಿಂದ ಮಾಡಿಟ್ಟಿದ್ದ ತಣ್ಣನೆ ಜ್ಯೂಸ್ ಗ್ಲಾಸಲ್ ಹಾಕ್ಕೊಡೋಣ ಅಂತ ಒಳಗ್ ಹೋದ್ಲು. ತಾನ್ ಮಾತಾಡಿದ್ರೂನು ಉತ್ತರಾನೇ ಕೊಡ್ದೆ ಲ್ಯಾಪ್ಟಾಪ್ ಸ್ಕ್ರೀನ್ ಒಳಗೆ ಮುಖ ತೂರಿಸ್ಕೊಂಡವ್ರ ಹಾಗೆ ಕೂತಿದ್ದ ಮಗನ್ ನೋಡಿ ಚಂದ್ರಿಕಾಗೆ ಇನ್ನೂ ಅಸಮಾಧಾನ ಹೆಚ್ಚಾಯ್ತು.
ಗ್ಲಾಸ್ ತಗೊಂಡ್ ಬಂದು ಮಗನ್ ಮುಂದೆ ಇಟ್ಟು ಕಾರಲ್ ಬರ್ತಾ ಒಂದ್ ಮಾತು ಆಡ್ಲಿಲ್ಲ. ಸರಿ, ಓಕೆ, ಡ್ರೈವರ್ ಇದ್ದ ಅಂತ ಮಾತಾಡ್ಲಿಲ್ಲ, ಒಪ್ಕೊಂಡೆ. ಅದಕ್ಕೆ ಅಲ್ಲಿ ನಾನು ಏನೂ ಕೇಳಲಿಲ್ಲ, ನಿನ್ ಪಾಡಕ್ ಬಿಟ್ಟೆ. ಇಲ್ ಬಂದ್ಮೇಲೂ ಹಿಂಗೆ ಕೂತ್ರೆ ಹೆಂಗೆ? ಹೆತ್ತೋರು, ನಮ್ ಕಷ್ಟ ನಿಂಗ್ ಅರ್ಥ ಆಗತ್ತಾ? ಅಲ್ ಹೋಗಿ ಅಷ್ಟೊತ್ತು ಏನ್ ಮಾತಾಡಿದ್ರಿ ಅನ್ನೋದನ್ನಾದ್ರೂ ಹೇಳ್ಬಾರ್ದಾ? ಅಷ್ಟೊತ್ತು ಸರಿಯಾಗೇ ಇದ್ ನೀನು ಅವಳ ಜೊತೆ ಮಾತಾಡಿದ್ಮೇಲೆ ಸಡನ್ ಆಗಿ ಹೀಗ್ ಹೇಳಿದ್ರೆ ಸಮಸ್ಯೆ ಇರೋದ್ ಏನು ಅಂತ ನಮ್ಗಾದ್ರೂ ತಿಳಿಯೋದ್ ಬೇಡ್ವಾ? ಸರಿನಪ್ಪ, ಈ ಹುಡ್ಗಿ ಬೇಡ ಅಂತಾನೆ ಇಟ್ಕೊಳ್ವಾ. ಇನ್ನೊಂದ್ ಹುಡ್ಗಿ ನೋಡ್ಬೋದಾ ಬೇಡ್ವಾ? ವಿಷಯ ಏನು ಅಂತಾದ್ರೂ ನಮ್ಗೆ ಗೊತ್ತಾಗ್ದಿದ್ರೆ ನಾವ್ ಮತ್ತೆ ಇನ್ನೊಂದ್ ಮನೆಗ್ ಹೋಗೋದಾದ್ರೂ ತಪ್ಪತ್ತೆ ಅಲ್ವಾ ಅಂದ್ಲು. ಚಂದ್ರಿಕಾ ಮಾತಾಡ್ತಾ ಇದ್ರೂ ಒಮ್ಮೆನೂ ತಲೆ ಎತ್ ನೋಡ್ದ ಅಕ್ಷಯ್, ಮಾಮ್ ಪ್ಲೀಸ್ ಲೀವ್ ಮೀ ಅಲೋನ್, ನಂಗೀಗ ಕೆಲ್ಸ ಇದೆ, ಇದನ್ನ ಯಾವಾಗ್ ಬೇಕಿದ್ರೂ ಮಾತಾಡ್ಬೋದು ಅಂದ. ಆ ಕಡೆ ಪ್ಯಾಂಟು ಶರ್ಟು ಚೇಂಜ್ ಮಾಡ್ಕೊಂಡ್ ಬಂದ ಕೃಷ್ಣರಾವ್, ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದ್ ನಿಂಗೆ ಸ್ವಲ್ಪನೂ ಅರ್ಥ ಆಗಲ್ಲ. ಈಗ್ಲೇ ಈ ವಿಷಯ ಇತ್ಯರ್ಥ ಆಗ್ಬೇಕಾ? ಅವನು ಏನೋ ಕೆಲ್ಸದಲ್ಲಿ ಬ್ಯುಸಿ ಇದ್ದಾನೆ, ಹೇಳ್ತಿದಾನಲ್ವಾ, ಬಿಡು ಈಗ ಆ ವಿಷಯ ಅಂದ್ರು. ಅಪ್ಪಾನೂ ಮಗನ್ ಪರ ಮಾತಾಡಿದ್ ನೋಡಿ ಚಂದ್ರಿಕಾಗೆ ಸಿಟ್ಟು ಬಂತು. ನೀವಿಬ್ರು ಒಂದೇ. ಅಲ್ ಗೌತಮ್ ನೋಡಿದ್ರೆ ಇದ್ಯಾವುದ್ರ ಚಿಂತೆನೂ ಇಲ್ದಂಗೆ ಬೆಟ್ಟ ಹತ್ತಕ್ ಹೋಗಿದಾನೆ. ಅವನಿಗಿನ್ನೂ ಹುಡುಗಾಟಿಕೆ ಬಿಟ್ಟಿಲ್ಲ. ನಿಮ್ಮೆಲ್ರ ಮಧ್ಯೆ ನನ್ ಕತೆ ಕೇಳೋರೇ ಇಲ್ಲ ಅನ್ಕೊಂಡು ಎದ್ಲು. ಅಕ್ಷಯ್ ಸ್ಕ್ರೀನ್ ಒಳಗೆ ಕಳೆದೋಗಿದ್ದ. ಈ ಕಡೆ ನೀಲಿಮಲೆ ಬೆಟ್ಟದ ಬುಡದಲ್ಲಿ ದೇವಿಗೆ ನಮಸ್ಕಾರ ಮಾಡ್ತಾ ಶ್ರೀಲಕ್ಷ್ಮಿ ಮನ್ಸಲ್ಲೇ ಅಂದ್ಕೊಂಡ್ಲು, ಇವತ್ ಬೆಳಗ್ಗೆ ಒಂದ್ ಕಾಯಿ ಒಡ್ದು ಬೇಡ್ಕೊಂಡಿದ್ದೆ, ತಂಗಿಗೆ ಈ ಸಂಬಂಧ ಕೂಡ್ಬರ್ಲಿ ಅಂತ. ಆದ್ರೂ ಹಣೆ ಬರಹ ಬೇರೇನೇ ಇತ್ತು ಅನ್ಸತ್ತೆ. ನೀನ್ ನನ್ ಕೈಲೇ ತಪ್ಪು ಮಾಡಿಸ್ದೆ. ತಪ್ಪು ಸರಿ ಮಾಡಕ್ ಹೋಗಿ ದೊಡ್ಡ ತಪ್ಪಾಗೋಯ್ತು. ಆಗಿದ್ದಾಗೋಯ್ತು. ನನ್ ತಪ್ಪಿಗೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಆದ್ರೆ ಸಹಜ, ಒಳ್ಳೆ ಮನೆ ಸೇರೋ ಹಾಗ್ ಮಾಡೋ ಭಾರ ಮಾತ್ರ ನಿನ್ಗೆ ಬಿಟ್ಟಿದಿನ್ ನೋಡು ಅನ್ಕೊಂಡು ಕೈ ಮುಗ್ದು ಗುಡಿಗೆ ಪ್ರದಕ್ಷಿಣೆ ಹಾಕ್ತಿದ್ಲು. ಅಲ್ಲೇ ಕೆಳಗೆ ಮರದ ಬೊಡ್ಡೆ ಮೇಲ್ ಕೂತಿದ್ದ ಗೌತಮ್ ಅವಳೇ ನೋಡ್ತಿದ್ದ. ಅರೆ, ನೀವಿನ್ನು ಹೊರಟಿಲ್ವಾ? ಶ್ರೀಲಕ್ಷ್ಮಿನೇ ನೋಡ್ತಿದ್ ಗೌತಮ್ನ ಕಂಡು ಜಾಹ್ನವಿನೇ ಕೇಳಿದ್ಲು. ಛೇ, ಹೋಗಿ ಅಂತೀರಾ ನೀವು ಅಂತ ಬೇಸರ ಮಾಡ್ಕೊಂಡಂಗೆ ನಾಟಕ ಮಾಡ್ತಾ, ದೇವ್ರು ಕಣ್ಮುಂದೆನೇ ಇರ್ಬೇಕಾದ್ರೆ ಬಿಟ್ ಹೋಗಕ್ಕೆ ಮನಸ್ಸಾದ್ರೂ ಹೆಂಗ್ ಬರತ್ತೆ ಹೇಳಿ ಅಂತ ಶ್ರೀಲಕ್ಷ್ಮಿನೇ ನೋಡ್ದ ಗೌತಮ್. ಈಗ ಜಾಹ್ನವಿಗೆ ವಿಷಯ ಪೂರ್ತಿಯಾಗಿ ಅರ್ಥ ಆಯ್ತು. ಒತ್ತಿ ಬಂದ ನಗೆನ ಕಂಟ್ರೋಲ್ ಮಾಡ್ತಾ, ಓಹೋ ಹಂಗ ವಿಷಯ, ನೀವ್ ನಡ್ದಾಡೋ ದೇವ್ರ ಬಗ್ಗೆ ಹೇಳ್ತಿದ್ದೀರಿ ಅಂತಾಯ್ತು ಅಂದ್ಲು. ಹೌದು, ಮತ್ತೆ ನಾವು ಅವ್ರಿಗೆ ತುಂಬಾ ಡಿವೋಟೆಡ್, ಹಂಗೇನೆ ಕಮಿಟೆಡ್ ಅಂದ್ಬಿಟ್ಟ. ಓಹೋಹೋಹೋಹೋ, ಹಿಂಗಿದೆ ವಿಷಯ. ಇಷ್ಟು ಬೇಗ ವಿಷಯ ಇಲ್ಲಿಗ್ ಮುಟ್ಟುತ್ತೆ ಅಂದ್ಕೊಂಡಿರ್ಲಿಲ್ಲ ನಾನು. ಅಂದಂಗೆ ತಮ್ ಬಗ್ಗೆ ತಾವೇ ಹೇಳ್ಕೊಳ್ಳೋರ್ನ ನಾವೆಲ್ಲ ಅಷ್ಟ್ ನಂಬಲ್ಲ ಅಂತ ಕಿಚಾಯಿಸಿದ್ಲು. ಶ್ರೀಲಕ್ಷ್ಮಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಮೆಟ್ಲಿಳಿದು ಬಂದ್ಲು. ಇವರಿಬ್ರು ಏನ್ ಮಾತಾಡ್ತಿದ್ರೋ ಅವಳಗ್ ಗೊತ್ತಿಲ್ಲ. ಸೀರಿಯಸ್ ಆಗಿದ್ದ ಶ್ರೀಲಕ್ಷ್ಮಿನ ಸೀರಿಯಸ್ ಆಗೇ ಮಾತಾಡ್ಸೋಣ ಅಂತ ಈ ಕಡೆ ಬಂದ ಗೌತಮ್. ಇಲ್ಲಿಗೆ ನೀವ್ ಯಾವಾಗ್ಲೂ ಬರ್ತೀರಾ? ಇದು ನಿಮ್ ಫೇವ್ರೆಟ್ ಸ್ಪಾಟ್ ಇದ್ದಂಗ್ ಕಾಣಿಸ್ತಿದೆ ಅಂದ. ಹಾ ಅಂದ್ಲು ಶ್ರೀಲಕ್ಷ್ಮಿ ಶಾರ್ಟ್ ಆಗಿ. ಆಕ್ಚುಲಿ ನಂಗೂ ಈ ಜಾಗ ಭಯಂಕರ ಇಷ್ಟ ಆಯ್ತು. ಹಸ್ರಾಗಿದ್ರು ದೂರದಿಂದ ನೀಲಿಯಾಗ್ ಕಾಣೋ ಈ ಬೆಟ್ಟ, ಬೆಟ್ಟಕ್ ಬರೋ ಪುಟ್ಟ ದಾರಿ, ಬೆಟ್ಟದ್ ವ್ಯೂ ಜೊತೆ ಬುಡದಲ್ಲಿರೋ ಈ ಪುಟಾಣಿ ಗುಡಿ ಎಲ್ಲ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಫೋಟೋ ತೆಗ್ದು ಸೋಷಿಯಲ್ ಮೀಡಿಯಾದಲ್ಲೇನಾದ್ರೂ ಹಾಕಿದ್ರೆ ವೈರಲ್ ಆಗತ್ತೆ. ಭೂಮಿ ಮೇಲಿನ ಸ್ವರ್ಗ ಅಂತಂದ ಗೌತಮ್. ಶ್ರೀಲಕ್ಷ್ಮಿ ಸಣ್ಣಗ್ ನಕ್ಲು. ಹೌದು, ಇಲ್ ಬಂದ್ರೆ ನನ್ಗೆ ಒಂಥರ ನೆಮ್ಮದಿ ಸಿಗತ್ತೆ. ಇಲ್ಲಿ ಜನಜಂಗುಳಿ ಇಲ್ಲ, ಸದ್ಗದ್ಲ ಇಲ್ಲ. ಹಾಯಾಗಿ ಗಾಳಿಗೆ ಮುಖ ಒಡ್ಡಿ ಕೂತ್ ಹೋಗಕ್ಕೆ ನಂಗೆ ಭಾರಿ ಇಷ್ಟ. ಅದಕ್ಕೆ ಇಲ್ ಬರ್ತಿರ್ತೀನಿ ಅಂದ್ಲು ಶ್ರೀಲಕ್ಷ್ಮಿ. ಅಲ್ವಾ ಮತ್ತೆ, ನೋಡಿ ನೀವ್ ನನ್ ತಲೆಲ್ ಏನಿತ್ತೋ ಅದನ್ನೇ ಹೇಳ್ತಿದ್ದೀರಿ. ಇಂಥ ಗುಡಿಗಳೇ ಬಹಳ ಇಷ್ಟವಾಗೋದು. ಹೊರಗೆ ಪೇಟೆ ಗದ್ಲ, ಜನಜಂಗುಳಿ ಇರೋ ದೇವಸ್ಥಾನಕ್ಕಿಂತ ಇಂಥ ಜಾಗ ಕೊಡೋ ಶಾಂತಿನೇ ಬೇರೆ ಅಂದ ಗೌತಮ್. ಜಾಹ್ನವಿ ಕಡೆ ನೋಡ್ತಾ, ನೋಡಿ ನಾನು ಇವ್ರು ಸಾಕಷ್ಟು ವಿಷಯದಲ್ಲಿ ಮ್ಯಾಚ್ ಆಗ್ತೀವಲ್ವಾ ಅಂತ ನಕ್ಕ. ಜಾಹ್ನವಿ ಕೂಡ ಜೋರಾಗ್ ನಕ್ಲು. ಏನಂದ್ರಿ? ಅರ್ಥ ಆಗ್ಲಿಲ್ಲ ಅಂದ್ಲು ಶ್ರೀಲಕ್ಷ್ಮಿ. ಬೇಡ ಬಿಡಿ, ಏನಿಲ್ಲ, ಸುಮ್ನೆ ಹೇಳ್ದೆ ಅಂತ ನಾಲ್ಗೆ ಕಚ್ಕೊಂಡ ಗೌತಮ್. ಬಂದು ಬಹಳ ಹೊತ್ತಾಯ್ತು. ಸರಿ ಹೊರಡೋಣ ಅಂತ ಗೆಳ್ತೀರಿಬ್ರು ಹೊರಟ್ರು. ಅಯ್ಯೋ, ನನ್ ಬಿಟ್ ಹೋಗ್ತೀರೇನ್ರಿ? ನಾನು ಬರ್ತೀನ್ ಜೊತೆಗೆ ಅಂತ ಗೌತಮ್ ಕೂಡ ಅವ್ರ ಹಿಂದೆ ಹಿಂದೆನೆ ಹೊರಟ. ಹೋಗ್ತಾ ಹೋಗ್ತಾ, ಒಂಥರ ಚೆನ್ನಾಗಿದೆ ಈ ಹೊಸ ದಾರಿ ಅಲ್ವಾ ಗೌತಮ್ ಅಂದ್ಲು ಜಾಹ್ನವಿ.
ಹೌದೌದು, ನನ್ಗಂತೂ ದಾರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸ್ತು. ದಾರಿಲ್ ಸಿಕ್ಕೋರ್ ಕೂಡ. ಇನ್ನು ಈ ದಾರಿ ಬಿಡಕ್ಕಾಗತ್ತಾ ಹೇಳಿ? ಒಳ್ಳೆ ದಾರಿ ಸಿಕ್ಕಾಗ ಅದೇ ದಾರಿಲಿ ಮುಂದೆ ಹೋಗ್ಬೇಕಂತೆ. ಹಾಗಂತ ಹಿರಿಯರ್ ಹೇಳಿದಾರೆ. ಸೊ ಈ ದಾರಿ ಬಿಡೋ ಸೀನೇ ಇಲ್ಲ. ಇನ್ನ ನಮ್ದು ಶ್ರೀಲಕ್ಷ್ಮಿದು ದಾರಿ ಒಂದೇ ಅಂತ ಈ ನೀಲಿಮಲೆ ಗುಡಿ ಲಕ್ಷ್ಮಿನೇ ಆಶೀರ್ವಾದ ಮಾಡಾಗಿದೆ ಅಂದ ಗೌತಮ್. ಏನು, ನಂದು ನಿಮ್ದು ದಾರಿ ಒಂದೇನಾ? ಅಂದ್ರೆ ನೀವಿರೋದಲ್ಲಿ, ನಾನಿರೋದಿಲ್ಲಿ. ಅರ್ಥ ಆಗದೆ ಶ್ರೀಲಕ್ಷ್ಮಿ ಅಂದ್ಲು. ಈಗ ದೂರ ಇದ್ರೇನಂತೆ, ದಾರಿ ಒಂದೇ ಅಂದೆ ಅಂದ ಗೌತಮ್. ಅಂದ್ರೆ ಮತ್ತೆ ಪ್ರಶ್ನೆ ಮಾಡಿದ್ಲು ಶ್ರೀಲಕ್ಷ್ಮಿ. ನಾಳೆ ನಮ್ ಮದ್ವೆ ಆಗತ್ತಲ್ಲ, ನೀವು ಸಪ್ತಪದಿ ತುಳಿತಾ ನನ್ ಹಿಂದೆನೆ ಬರ್ತೀರಿ. ಆಗ ನಮ್ಮಿಬ್ಬರ ದಾರಿ ಒಂದೇ ತಾನೆ ಅಂತ ಗೌತಮ್. ಸಡನ್ ಆಗಿ ಗೌತಮ್ ಹೀಗಂದಿದ್ ನೋಡಿ ಶ್ರೀಲಕ್ಷ್ಮಿಗೆ ಶಾಕ್ ಆಯ್ತು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.